ಸರ್. ಗುರುಗಳಿಗೆ ನಮಸ್ಕಾರ ಎಲ್ಲರಿಗೂ. ಸಾಧ್ಯವಾದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಇವತ್ತು ವಿಶೇಷ ನಮ್ಮ ಬೆಸ್ಟ್ ಫ್ರೆಂಡ್ ಉಮೇಶ್ ಕುಮಾರ್ ಅಂತ ಇದ್ದಾನೆ. ಗುಡ್ ಈವ್ನಿಂಗ್ ಸರ್. ಸ್ಪೈಡರ್ಮ್ಯಾನ್. ಎಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು? ಸೂಪರ್. ಗಂಗಾಧರ್ ಸರ್ ಇವತ್ತೇ ಐ ಥಿಂಕ್ ನಿಮ್ಗೆ ನೋಡ್ತಾ ಇರೋದು ಲೈವ್ ಆಗಿ. ಸರ್ ವೆರಿ ನೈಸ್ ಥಿಂಗ್. ಸೂಪರ್. ಲಾಂಗ್ ಟೈಮ್ ಅಂದ ಒಂದು 6 ಮಂತ್ ಮೇಲೆ ಆಗಿತ್ತು ಕ್ಲಾಸ್ ಮಾಡಿ ನಾನು. ಸೊ ಮಧ್ಯದಲ್ಲಿ ಇರ್ಲಿಲ್ಲ. ಸವಿತಾ ಮೇಡಮ್ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ರು. ಶಿವಕುಮಾರ್ ಸರ್ ಕಂಪ್ಲೇಂಟ್, ಸಿಕ್ಕಾಪಟ್ಟೆ ಜನ ಕಂಪ್ಲೇಂಟ್ ಇದೆ, ಕ್ಲಾಸ್ ಮಾಡ್ತಾ ಇಲ್ಲ, ಕ್ಲಾಸ್ ತಗೊಳ್ಳಿ ಅಂತ. ಓಕೆ, ರೆಗ್ಯುಲರ್ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಐ ವಿಲ್ ವೆರಿ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಅವರ್ ಮಿಥುನ್. ಸೊ ನೇಚರ್ ಹೆಂಗೆ ಯಾರನ್ನ ತಗೊಂಡ್ ಬಂದ್ ಹೆಂಗ್ ಜೋಡಿಸುತ್ತೆ. ಐ ಥ್ಯಾಂಕ್ಫುಲ್ ಟು ನೇಚರ್. ಸೊ ಫಸ್ಟ್ ಥಿಂಗ್, ಇವತ್ತಿನ ಟಾಪಿಕ್ ರೆಗ್ಯುಲರ್ ಆಗಿ ಎಲ್ಲರಿಗೂ ಅನುಭವಿಸ್ತಾ ಇದ್ದಾರೆ, ಸ್ಟ್ರೆಸ್, ಆಂಗ್ಸೈಟಿ. ಇನ್ನು ಒಂದು ಸ್ಟೆಪ್ ಮುಂದೆ ಹೋದ್ರೆ, ನಂದು ವಾಯ್ಸ್ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ. ಅದಕ್ಕಿಂತ ಒಂಚೂರು ಮುಂದೆ ಹೋದ್ರೆ ಡಿಪ್ರೆಷನ್ ಅಂತ ಒಂದು ಶಬ್ದ ಯೂಸ್ ಮಾಡ್ತಾರೆ. ಅಂದ್ರೆ ಅದು ಇವತ್ತಿನಿಂದನೇ ಈ ಒಂದು ಏನೋ ಒಂದು 5-10 ವರ್ಷಗಳಿಂದ ಇದೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಇದು ಬುದ್ಧನ ಕಾಲದಿಂದನೂ ಇದೆ. ಇದು ಅವರೇ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಮಾನಸಿಕ ಒತ್ತಡ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ. ಸೊ ಕೂಡ ಒಂದು ಸೈನ್ಸ್ ಇಂದನೇ ಫಾರ್ಮ್ ಆಗಿರೋದಂತ ಗೊತ್ತು ನಮ್ಗೆಲ್ಲರಿಗೂ. ಆ ಒಂದು ಬೇಸ್ ಮೇಲೆ ನಾವ್ ಹೇಳೋದಾದ್ರೆ, ಈ ಸ್ಟ್ರೆಸ್ ಹೋಗಕ್ ಮುಂಚೆ ನಾವು ಪ್ರೆಷರ್ ಬಗ್ಗೆ ಮಾತಾಡೋಣ ಸ್ವಲ್ಪ. ಪ್ರೆಷರ್ ಸೈನ್ಸ್ ಅಲ್ಲಿ ಪ್ರೆಷರ್ ಅಂದ್ರೆ ಫೋರ್ಸ್ ಬೈ ಏರಿಯಾ ಅಂತ ಏನ್ ಹೇಳ್ತೀವಿ. ನಮ್ಮ ಸೈಂಟಿಸ್ಟ್ ಇದ್ದಾರೆ, ಕರೆಕ್ಟಾ ಸರ್? ಶಿವಕುಮಾರ್ ಸರ್ ಸರ್, ಅದು ಎಲ್ಲ ಬೇಸಿಕ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅದು. ಅದೇ. ಸೊ ಫೋರ್ಸ್ ಬೈ ಏರಿಯಾ, ಎಷ್ಟು ಫೋರ್ಸ್ ಎಷ್ಟು ಏರಿಯಾದಲ್ಲಿ ಕವರ್ ಆಗುತ್ತೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಹೈಟು ಮತ್ತೆ ವೆಯ್ಟ್, ಅದರದ ಕ್ವಾಂಟಿಟಿ ಆಫ್ ಬ್ಲಡ್, ಆರ್ಗ್ಯಾನ್ಸ್ ಗಳ ಸೈಜ್, ಇವುಗಳ ಆಧಾರದ ಮೇಲೆ ಅವರ ಒಂದು ಪ್ರೆಷರ್ ಕ್ರಿಯೇಟ್ ಆಗಿ ಮ್ಯಾನೇಜ್ ಆಗ್ತಾ ಇರುತ್ತೆ ಎವ್ರಿ ಟೈಮ್. ಸೆಕೆಂಡ್. ಸೊ ಆ ಒಂದು ಪ್ರೆಷರ್ ಇದೆಯಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋದು ನಮ್ಮ ದೇಹದಲ್ಲಿ ಈ ಜಾಯಿಂಟ್ಸ್ಗಳು, ಕೀಲುಗಳು. ಆ ಕೀಲುಗಳಿಗೆ ಎಲ್ಲಾ ರೀತಿಯ ಒಂದು ನರಿಶ್ಮೆಂಟ್ ಆಗ್ತಾ ಇದ್ದಾಗ, ಎಲ್ಲಾ ಜಾಯಿಂಟ್ಗಳಿಗೂ ಮೇನ್ 64 ಜಾಯಿಂಟ್ಗಳನ್ನ ಏನ್ ಹೇಳ್ತೀವಿ ನಾವು ಯೋಗ ಇದ್ರ ಪ್ರಕಾರ, ಅವಷ್ಟು ಕೂಡ ಸರಿಯಾದ ರೀತಿಯಲ್ಲಿ ನರಿಶ್ಮೆಂಟ್ ಆಗ್ತಿದ್ದಾಗ ಆ ಪ್ರೆಷರ್ ಮೇಂಟೈನ್ ಆಗುತ್ತೆ. ಈವನ್ ಬ್ಲಡ್ ಪ್ರೆಷರ್ ಆಲ್ಸೋ, ಬ್ಲಡ್ ಪ್ರೆಷರ್. ಸೊ ರಕ್ತದೊತ್ತಡ. ಒಂದು ವೇಳೆ ಆ ಒಂದು ಜಾಯಿಂಟ್ಸ್ ಗಳಿಗೆ ಸರಿಯಾದ ನರಿಶ್ಮೆಂಟ್ ಆಗ್ತಾ ಇಲ್ಲ, ಮೂವ್ಮೆಂಟ್ ಗಳು ತುಂಬಾ ಕಡಿಮೆ ಇದ್ದಾಗ ಆಗೇನಾಗತ್ತೆ ಅಂತ ಹೇಳಿದ್ರೆ, ಆ ಒಂದು ಬ್ಲಡ್ ಫ್ಲೋ ಏನಿರುತ್ತೆ ಅದು ರಿವರ್ಸ್ ಆಗಕ್ಕೆ ಶುರುವಾಗುತ್ತೆ. ಆ ಬ್ಲಡ್ ಫ್ಲೋ ಯಾವಾಗ ರಿವರ್ಸ್ ಆಗತ್ತೆ, ಆವಾಗ ನಿಮ್ಗೆ ಆಟೋಮೆಟಿಕಲಿ ಆ ಏರಿಯಾದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ? ಸೊ ಇದನ್ನ ಹ್ಯೂಮನ್ ಬಾಡಿಗೆ ನಾವು ಹೆಂಗ್ ಕೋರಿಲೇಟ್ ಮಾಡೋಣ ಅಂತ ಅಂದ್ಕೊಂಡ್ರೆ, ಆ ಒತ್ತಡವನ್ನ ಇಲ್ಲಿ ನಾವು ಮಾನಸಿಕ ಒತ್ತಡ ಅಂತ ಕರಿತೀವಿ ಅಷ್ಟೇ. ಸ್ಟ್ರೆಸ್, ದಟ್ಸ್ ಆಲ್. ಓಕೆ, ಬೇಸಿಕಲಿ ನಾನೊಬ್ಬ ಇಂಜಿನಿಯರ್ ಕೆಲಸ ಮಾಡೋನು. ಇಂಜಿನಲ್ಲಿ ಈ ಡಮ್ಮಿ ಪ್ಲಗ್ಸ್ ಗಳನ್ನ ಹಾಕಿರ್ತಾರೆ, ಅಲೆನ್ ಪ್ಲಗ್ ಗಳನ್ನ ಹಾಕಿರ್ತಾರೆ. ಯಾಕೆಂದ್ರೆ ಆಯಿಲ್ ಸರ್ಕ್ಯುಲೇಟ್ ಆಗ್ಬೇಕಾದ್ರೆ ಆ ಸರ್ಕ್ಯುಲೇಟ್ ಆಗೋ ಪ್ರೆಷರ್ಗೆ ಪಂಪ್ ಕೊಟ್ಬಿಡುತ್ತೆ, ತೊಂದರೆ ಇಲ್ಲ. ನಮ್ಮಲ್ಲಿ ಹಾರ್ಟ್ ಹೇಗಿದೆ, ಆಗ ಒಂದು ಇಂಜಿನ್ ಆಯಿಲ್ ಪಂಪ್ ಅಂತ ಇರುತ್ತೆ, ಅದು ಕೊಡುತ್ತೆ. ಆದ್ರೆ ಆ ಒಂದು ಎಕ್ಸ್ಪೆನ್ಷನ್ ಪ್ಲಗ್ ಗಳು ಏನ್ ಕೊಟ್ಟಿರ್ತೀವಿ, ಆ ಒಂದು ಅಲೆನ್ ಪ್ಲಗ್ ಗಳನ್ನ ಕೊಟ್ಟಿರ್ತೀವಿ, ಅಲೆನ್ ಪ್ಲಗ್ ಗಳಿಗೂ ಯಾವಾಗ ರಿವರ್ಸ್ ಆಗುತ್ತೆ ಅವಾಗ ಆಟೋಮೆಟಿಕಲಿ ಇಂಜಿನ್ ಅಲ್ಲಿ ಆಯಿಲ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದನ್ನ ರೆಗ್ಯುಲೇಟ್ ಮಾಡಕ್ಕೆ ರೆಗ್ಯುಲೇಟರ್ ವಾಲ್ವ್ಗಳಿದೆ.
ಅದು ಆಯಿಲ್ ಪಂಪ್ ಅಲ್ಲೂ ಇರುತ್ತೆ, ಫಿಲ್ಟರ್ಗಳಲ್ಲೂ ಇರುತ್ತೆ, ಅದು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ನಮ್ಮ ದೇಹದಲ್ಲಿ ಆ ಒಂದು ಬ್ಲಡ್ ಪ್ರೆಷರ್ ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಮ್ಮ ಎಮೋಷನ್ಸ್ಗಳು. ಆ ಎಮೋಷನ್ಸ್ಗಳು ಯಾವಾಗ ನಮ್ಗೆ ವ್ಯತ್ಯಾಸಗಳಾಗ್ತವೆ ಆವಾಗ ಜನರಲ್ ಆಗಿ ಈ ಒಂದು ಮಾನಸಿಕ ಉದ್ವೇಗಗಳು ಜಾಸ್ತಿ ಆಗ್ತವೆ. ಆ ಮಾನಸಿಕ ಉದ್ವೇಗಗಳನ್ನ ನಾವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ನಾವು ಸ್ಟ್ರೆಸ್ ಅನ್ನೋ ಒಂದು ಹೆಸರಿಂದ ಕರೀತಾರೆ. ಅದು ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿದೆ. ತುಂಬಾ ಕಡಿಮೆ ಇತ್ತು ಮೊದಲು, ಇತ್ತೀಚೆಗಂತೂ ತುಂಬಾನೇ ಯಥೇಚ್ಛವಾಗಿ ಅನುಭವಿಸ್ತಾ ಇದ್ದಾರೆ. ಬಟ್ ಇದರಲ್ಲಿ ದುರಂತ ಏನಪ್ಪಾ ಅಂದ್ರೆ ಇದೊಂಥರ ಕ್ಯಾನ್ಸರ್ ರೋಗದ ತರ. ಕೊನೆ ಮೂಮೆಂಟ್ ವರೆಗೂ ನಮ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಇದೆ ಅಂತ ಗೊತ್ತೇ ಆಗಲ್ವಲ್ಲ. ಅದೇ ರೀತಿ ಥರ್ಡ್ ಸ್ಟೇಜ್ ಬಂದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಏನೋ ಇದು ಮೆಡಿಕಲ್ ಸಿಂಪ್ಟಮ್ಸ್ ಗಳು ಬಂದಾಗ ನಾವು ತಗೊಂಡೋಗಿ ಚೆಕ್ ಮಾಡಿಸಿದಾಗ ಏನೋ ಬಯಾಪ್ಸಿ ಏನೋ ಮಾಡಿಸಿ ಆವಾಗ ನಮ್ಗೆ ನೀವು ಥರ್ಡ್ ಸ್ಟೇಜ್ ಅಲ್ಲಿ ಇದ್ದೀರಾ ಅಥವಾ ಸೆಕೆಂಡ್ ಸ್ಟೇಜ್ ಎಂಡಿಂಗ್ ಅಲ್ಲಿ ಇದ್ದೀರಾ ಅಂತೇಳಿ ಏನೋ ಒಂದು ಡಾಕ್ಟರ್ ಸಜೆಷನ್ ಕೊಡ್ತಾರೆ. ಇದು ಕೂಡ ಹಾಗೆ ಸ್ಟ್ರೆಸ್ ಇದೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಈ ಸ್ಟ್ರೆಸ್ ಅಂದ್ರೆ ಅದು ಒಂದು LKG ಇದ್ದಂಗೆ. ಆ ನೆಕ್ಸ್ಟ್ UKG ಇದೆ ಆಂಗ್ಸೈಟಿ. ಇದನ್ನ ಕ್ರಾಸ್ ಮಾಡ್ಕೊಂಡು ಹೋಗಿರ್ತೀವಿ ನಾವು, ಬಟ್ ನಮ್ಗೆ ಗೊತ್ತೇ ಆಗಿಲ್ಲ ನಾವು LKG ಪಾಸ್ ಆಗಿರೋದು. ಸೊ ಅದಾದ ಮೇಲೆ ನಾವು ಮತ್ತೆ ಮುಂದಕ್ಕೆ ತಲುಪೋದು ಯಾವ್ದಪ್ಪ ಅಂತ ಹೇಳಿದ್ರೆ, ಮುಂದಕ್ಕೆ ಯಾವ ತಲುಪ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ಡಿಪ್ರೆಷನ್. ಅದು ಖಿನ್ನತೆ. ಆ ಖಿನ್ನತೆ ಅದು ಮಾನಸಿಕವಾಗಿ ಯಾವ ರೀತಿ ಆಗತ್ತೆ ಅದ್ರ ಬಗ್ಗೆ ಇವತ್ತು ಒಂದ್ 2 ಗಂಟೆ ಟೈಮ್ ಇದೆ. ಆ 2 ಗಂಟೆನಲ್ಲಿ ಮತ್ತೆ ಮಾತಾಡ್ತೀನಿ, ಮಧ್ಯೆ ನಿಮ್ ಕ್ವಶನ್ಸ್ ಗಳು ತಗೋತೀನಿ, ಖಂಡಿತ ಮಾತಾಡೋಣ. ಯಾಕಂದ್ರೆ ನನ್ಗೆ ಇತ್ತೀಚೆಗೆ ಬರ್ತಕ್ಕಂಥ ಪೇಷಂಟ್ಗಳು ಏನೇನಿದ್ದಾರೆ, ಈವನ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳಿಗೂ ಕೂಡ ಡೈರೆಕ್ಟ್ ಡಿಪ್ರೆಷನ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸೈಲೆಂಟ್ ಆಗ್ತಾ ಇದ್ದಾನೆ, ಮನೇಲಿ ಮಾತಾಡ್ತಾ ಇಲ್ಲ, ರೂಮ್ ಸಪರೇಟ್ ಆಗಿರ್ತಾನೆ, ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಗಳು ತುಂಬಾ ಬರ್ತಾ ಇದೆ. ಇನ್ನು ಕಾಲೇಜ್ ಮಕ್ಕಳಿಗಂತೂ ಇದೆ. ಬಟ್ ಒಂದು ಲೆವೆಲ್ ಹೋದ್ಮೇಲೆ ಒಬ್ಬ ಹುಡುಗ ಇದ್ದಕ್ಕಿದ್ದಂಗೆ ಅವ್ನು ಸ್ಪಿರಿಚುವಲ್ ಕಡೆ ಹೊಟ್ಟೋಗ್ತಾ ಇದ್ದಾನೆ. ಏನೋ ತುಳಸಿ ಮಾಲೆ ಹಾಕೊಳ್ಳೋದಂತೆ, ನಾನ್ ವೆಜ್ ಬಿಟ್ಬಿಡ್ತಾ ಇದ್ದಾನೆ, ನಾನ್ ಮಣ್ಣು ಮಾಡಲ್ಲ, ನನ್ನ ಮುಂದೆ ಹಿಂಗಿರ್ತೀನಿ. ಇದ್ದಕ್ಕಿದ್ದಂಗೆ ಪೇರೆಂಟ್ಸ್ ಏನಾಗ್ತದೆ, ತುಂಬಾ ಸಮಸ್ಯೆ ಆಗ್ತಾ ಇದೆ. ಇದು ಯಾಕೆ ಹಿಂಗ ಆಡ್ತಾ, ಇಷ್ಟು ನಂಗೆ ಇರ್ಲಿಲ್ವಲ್ಲ ಮಗ, ಹಿಂಗಿದ್ನಲ್ಲ, ಮಗಳ ಯಾಕೆ ಹಿಂಗ ಆಗ್ತಾ ಇದ್ದಾಳೆ, ಈ ಒಂದು ಸಮಸ್ಯೆ ಪಾಪ ಅವ್ರು ತುಂಬಾ ಕಾಣ್ತಾ ಇದೆ. ಸೊ ಈ ಒಂದು ಇದನ್ನ ನಾವು ನೋಡ್ಬೇಕಾದ್ರೆ ಮೊದಲನೇದಾಗಿ ಇವೆಲ್ಲವೂ ಕೂಡ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು 3 ಶಬ್ದಗಳು. ಒಂದು ಸ್ಟ್ರೆಸ್ ಆಗ್ಬೋದು, ಆಂಗ್ಸೈಟಿ ಆಗ್ಬೋದು, ಅಥವಾ ಒಂದು ಡಿಪ್ರೆಷನ್ ಆಗ್ಬೋದು. ಈ 3 ಕೂಡ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಈ ಮಾನಸಿಕ ಆರೋಗ್ಯ ಇದೆಯಲ್ಲ, ಸೊ ಹ್ಯೂಮನ್ ಸೈಕಾಲಜಿ ಏನ್ ಹೇಳ್ತೀವಿ, ಅದರಲ್ಲಿ ನಮ್ಗೆ ಪ್ರತಿದಿನ ಸ್ಟ್ರೆಸ್ ಅನ್ನೋದು ಬರ್ಲೇಬೇಕು. ಸ್ಟ್ರೆಸ್ ಇಲ್ಲದ ಮನುಷ್ಯ ಇಲ್ಲವಂತೆ, ಬೇಕೇ ಬೇಕು ಅದು ನಮ್ಗೆ. ಅದು ಇಲ್ಲ ಅಂತ ಹೇಳಿದ್ರೆ ನಮ್ ಬ್ಲಡ್ ಸರ್ಕ್ಯುಲೇಷನ್ಗಳು ನೀಟಾಗಿ ಆಗಲ್ಲ. ಒಂದ್ ಕಡೆ ಈ ಯೋಗ ಮತ್ತು ಈ ಒಂದು ಅಧ್ಯಾತ್ಮದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಏನೋ ತೊಂದರೆ ಬರದೆ ಡೈಲಿ ನೀಟಾಗಿ ಒಂದು ಅನ್ನ ಸಾಂಬಾರ್ ತಿಂದಂಗೆ ಲೈಫ್ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವೇನೋ ತಪ್ಪು ಮಾಡ್ತಾ ಇದೀವಿ ಅಂತ. ಏನು ಸಮಸ್ಯೆನೇ ಇಲ್ಲ ನನಗೆ, ಇವತ್ತೇನು ಸಮಸ್ಯೆ ಬಂದಿಲ್ಲ ನನ್ಗೆ, ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ಇವತ್ತು ಬೆಳಗ್ಗೆ ಸಂಜೆವರೆಗೆ ನಂಗೆ ಏನು ತೊಂದರೆ ಆಗಿಲ್ಲ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಅವತ್ತು ಈ ಪ್ರಕೃತಿ ವಿರುದ್ಧವಾಗಿ ಏನೋ ಒಂದು ಆಗ್ತಾ ಇದೆ ಅಂತ. ಯಾಕಂದ್ರೆ ಈ ಪರಿವರ್ತನೆ ಅಂತಕ್ಕಂಥದ್ದು ಪ್ರಕೃತಿಯ ನಿಯಮ, ವೇರಿಯೇಷನ್ಸ್ ಆಗ್ತಾನೆ ಇರ್ಬೇಕು. ಅದ್ರ ಬೇಸ್ ಮೇಲೆ ನಾವ್ ಹೇಳೋದಾದ್ರೆ ಪ್ರತಿದಿನ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಟ್ರೆಸ್ ಅನ್ನ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದು ಮಾಡ್ಕೊಂಡಾಗ ಏನಾಗುತ್ತೆ, ಈ ಒಂದು ಎಮೋಷನ್ಸ್ ಗಳು ವ್ಯತ್ಯಾಸಗಳಾಗಿ ಆ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಕೆಲವು ಮಲಗಿರ್ತಕ್ಕಂಥ ಆರ್ಗನ್ಸ್ ಗಳಿದ್ದು ತನ್ನ ಕೆಲಸವನ್ನ ಮಾಡಕ್. ಯಾಕಂದ್ರೆ ನಿಮ್ಗೆ ಲಾಸ್ಟ್ ಟೈಮ್ ಒಂದು ವಿಷಯ ಹೇಳಿದ್ದೆ ನಾನು, ಯಾವ ಆರ್ಗನ್ಸ್ ಗಳನ್ನ ನಾವು ಯೂಸ್ ಮಾಡಲ್ಲ, ಆ ಆರ್ಗನ್ಗಳು ಬಹಳ ದಿನಗಳು ಯೂಸ್ ಮಾಡದೆ ಬಿಟ್ಬಿಟ್ಟಾಗ ಅದೇನಾಗುತ್ತೆ, ಡಿಆಕ್ಟಿವೇಟ್ ಆಗ್ಬಿಡುತ್ತೆ, ಅದು ಕೆಲಸ ಮಾಡಲ್ಲ ಮತ್ತೆ. ಅದಕ್ಕೆ ನಮ್ ಗುರುಗಳು ಹೇಳ್ತಾ ಇದ್ರು, ಒಂದು ಕಣ್ಣಿಗೆ ನೀವು ಒಂದು ಬಟ್ಟೆ ಕಟ್ಕೊಂಡು ಒಂದು 15 ದಿನ ಬಿಟ್ಬಿಡಿ, 15 ದಿನ ಅದನ್ನ ತೆಗೆದು ನೋಡಿ, ಈ ಕಣ್ಣು ಬೇರೆ ತರ ಕೆಲಸ ಮಾಡುತ್ತೆ, ಈ ಕಣ್ಣು ಬೇರೆ ತರ ಕೆಲಸ ಮಾಡಕ್ ಶುರು ಮಾಡುತ್ತೆ. ಇದು ಈ ತರ. ಸೊ ಯಾವ ಆರ್ಗನ್ಸ್ ಗಳನ್ನ ನಾವು, ಅಥವಾ ಅದು ಪ್ರೊಜೆಕ್ಟರಿ ಆರ್ಗನ್ ಆಗಿರ್ಬೋದು, ವೈಟಲ್ ಆರ್ಗನ್ ಆಗಿರ್ಬೋದು, ನಾವು ಯೂಸ್ ಮಾಡ್ತಾ ಇಲ್ಲ ಅಂತ ಕಂಡು ಬಂದಾಗ ಅದು ಜನರಲ್ ಆಗಿ ಎಫೆಕ್ಟ್ ಆಗೋದು ಕಾಮನ್. ಅದರಲ್ಲಿ ನಮಗೆ ಪ್ರತಿದಿನ ನಮ್ಗೆ ಏನ್ ಸ್ಟ್ರೆಸ್ ಬರ್ತದೆ ಅದನ್ನ ನಾವು ಅಕ್ಯೂಟ್ ಸ್ಟ್ರೆಸ್ ಅಂತ ಕರಿತೀವಿ. ಅಂದ್ರೆ ತಾತ್ಕಾಲಿಕವಾದ ಒಂದು ಒತ್ತಡ, ಅದು ಅಕ್ಯೂಟ್ ಸ್ಟ್ರೆಸ್. ಅದು ಆ ಅಕ್ಯೂಟ್ ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡಿದೆ ಈ ಪ್ರಕೃತಿ ಅಂತ ಹೇಳಿದ್ರೆ, ನಮ್ಗೆ 6 ರಿಂದ 8 ಗಂಟೆ ನಿದ್ರೆನ ಡಿಸೈನ್ ಮಾಡಿದೆ.
ಈ ಒಂದು 6ರಿಂದ 8 ಗಂಟೆ ಡಿಸೈನ್ ಮಾಡಿದೆಯಲ್ಲ ಈ ಒಂದು ಆ ಒಂದು ಪ್ರಕೃತಿ, ಅದರಲ್ಲಿ ನಮ್ಗೆ 38.2 38.2% ಆಫ್ ಮೆಮೊರೀಸ್ ಲಾಸ್ ಆಗ್ತದೆ. ಅದು ಲಾಸ್ ಆಗ್ಬೇಕು. ಅದು ಲಾಸ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಸಂಪೂರ್ಣ ನಿದ್ರೆ ಆಗಿರ್ಬೇಕು. ಒಂದು ವೇಳೆ ನಿಮ್ಗೆ ಸತತವಾಗಿ 6ರಿಂದ 8 ಗಂಟೆ ನಿದ್ರೆ ಆಗಿಲ್ಲ ಅಂದ್ಕೊಳ್ಳಿ, ಆಗೇನಾಗುತ್ತೆ ಅಂತ ಹೇಳಿದ್ರೆ ಆ ಮೆಮೊರೀಸ್ ಕ್ಯಾರಿ ಆಗ್ತಾ ಹೋಗ್ತವೆ. ಒಂದು ವೇಳೆ ಆ ಮೆಮೊರೀಸ್ ಕ್ಯಾರಿ ಆಯ್ತು ಅಂತ ಹೇಳಿದ್ರೆ ನಿಮಗೆ ಬೇಸಿಕ್ ಆಗಿ ಬರೋದು ಕಾನ್ಸ್ಟಿಪೇಷನ್. ಆ ಕಾನ್ಸ್ಟಿಪೇಷನ್ ಹೆಂಗೆ ಕ್ಯಾರಿ ಆಗತ್ತೆ? ಸೊ ಅದರಲ್ಲೂ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, 2 ತರ ಕಾನ್ಸ್ಟಿಪೇಷನ್, ಒಂದು ಕೋಲ್ಡ್ ಇಂದ ಆಗೋದು, ಒಂದು ಹೀಟ್ ಇಂದ ಆಗೋದು. ಕೋಲ್ಡ್ ಇಂದ ಆಗ್ತಕ್ಕಂಥ ಕಾನ್ಸ್ಟಿಪೇಷನ್ ನಿಮ್ಗೆ ಲೂಸ್ ಮೋಷನ್ ತರ ಸ್ಟೂಲ್ ತುಂಬಾ ಲೂಸ್ ಇರುತ್ತೆ. ನಿಮ್ಗೆ ಹೀಟ್ ಇಂದ ಆಗ್ತಕ್ಕಂಥ ಕಾನ್ಸ್ಟಿಪೇಷನ್ ಮೋಷನ್ ಹಾರ್ಡ್ ಆಗುತ್ತೆ. ಸೊ ಯಾವುದು ತುಂಬಾ ಲೂಸ್ ಆಗಿ ನಿಮ್ಗೆ ಸ್ಟೂಲ್ ಆಗುತ್ತೆ ಅದು ಕಮೋಡಲ್ ಅಂಟ್ಕೊಳ್ಳುತ್ತೆ. ಅವುಗಳಲ್ಲಿ ಅರ್ಥ ಮಾಡ್ಕೊಬಿಡ್ಬೇಕು, ಇವತ್ತಿಲ್ಲ ಅಂದ್ರೆ 2 ವರ್ಷ ಬಿಟ್ಟು ನನಗೆ 101% ನಾನು ಡಯಾಬಿಟಿಕ್ ಪೇಷಂಟ್ ಅಂತ. ಸೊ ಒಂದು ವೇಳೆ ನನಗೆ ಆ ಸ್ಟೂಲ್ ತುಂಬಾ ಹಾರ್ಡ್ ಆಗ್ತಾ ಇದೆ, ನನ್ ಮೋಷನ್ ತುಂಬಾ ಟೈಟ್ ಆಗ್ತಾ ಇದೆ ಅಂತ ಕಂಡು ಬಂದಾಗ ಅರ್ಥ ಮಾಡ್ಕೊಬಿಡ್ಬೇಕು, ನನಗೆ ಸಿವಿಯರ್ ಗ್ಯಾಸ್ಟ್ರಿಕ್ ಇದೆ, ನನಗೆ ಅಸಿಡಿಟಿ ಸಮಸ್ಯೆ ಇಲ್ಲ, ನನಗೆ ಪೈಲ್ಸ್ ಅಥವಾ ಇನ್ನೊಂದು ಯಾವ್ದೋ ಸಮಸ್ಯೆಗಳು ಬಂದೇ ಬರ್ತವೆ ಅಂತ ನಾವು ಡಿಸೈಡ್ ಮಾಡ್ಕೊಬಿಡ್ಬೇಕು. ಓಕೆ, ಅದು ಸಬ್ಜೆಕ್ಟ್ ಬೇರೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಅಕ್ಯೂಟ್ ಸ್ಟ್ರೆಸ್ ಏನಿದೆ ಆ ಸ್ಟ್ರೆಸ್ ನ ನಾವು ಅವತ್ತಿನಿಂದ ಅವತ್ತಿಗೆ ಕಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಅದರಲ್ಲಿ ಅದನ್ನ ನಾವು ಒಂದು ಬ್ಯಾಡ್ ಮೆಮೊರೀಸ್ ಅಂತೀವೋ ಅಥವಾ ನೆಗೆಟಿವಿಟಿ ಅನ್ಕೋತೀವೋ ಅದು ನಮಗ್ ಬಿಟ್ಟು ವಿಚಾರ. ಬಟ್ ಅದನ್ನ ತುಂಬಾ ಕೇರ್ಫುಲ್ ಆಗಿ ನಾವು ನಿದ್ರೆ ಮುಖಾಂತರ ಅದನ್ನ ಸರಿ ಮಾಡ್ಕೊಟ್ಟು ಹೋಗ್ಬಿಟ್ರೆ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಡೇ ಹೇಳ್ತೀವಿ, ಮತ್ತೆ ಹೊಸ ದಿನ, ಹೊಸ ಜೀವನ, ಹೊಸ ತರ ಅನುಭವಗಳು, ಹೊಸ ತರ ಎಕ್ಸ್ಪೀರಿಯನ್ಸ್ಗಳು ಎಲ್ಲವೂ ಕೂಡ ಕ್ಯಾರಿ ಆಗ್ತಾ ಹೋಗ್ತವೆ. ಸೊ ಈ ಕಾರಣಕ್ಕೋಸ್ಕರ ನಮ್ಮ ಒಂದು ಗಾಲ್ ಬ್ಲಾಡರ್ ಟೈಮ್ ಏನಿದೆ 11ರಿಂದ 1 ಗಾಲ್ ಬ್ಲಾಡರ್, 1ರಿಂದ 3 ನಮ್ಮ ಲಿವರ್ ಟೈಮ್. ಆ ಟೈಮಲ್ಲಿ ಆರ್ಗನ್ಸ್ ಗಳು ಆಕ್ಟಿವ್ ಆಗ್ತವೆ. ಬಟ್ ಆ ಒಂದು ಗಾಲ್ ಬ್ಲಾಡರ್ 11 ಗಂಟೆಯಿಂದ 1 ಗಂಟೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಶುಡ್ ಬಿ ಆನ್ ಬೆಡ್ ಅಪ್ ಟು 10:30 ಇರ್ಲೇಬೇಕಾದ ಅನಿವಾರ್ಯ ಇವತ್ತನ್ನ ಇದಕ್ಕೆ. ಯಾಕಂತ ಹೇಳಿದ್ರೆ ಆ ಗಾಲ್ ಬ್ಲಾಡರ್ ತನ್ನ ಆಕ್ಟಿವೇಶನ್ ಶುರು ಮಾಡುತ್ತಲ್ಲ, ಶುರು ಮಾಡೋ ಟೈಮ್ ನಾವು ನಿದ್ರೆಯಲ್ಲಿ ಇರಬೇಕು. ಆ ನಿದ್ರೆ ಹೇಗೆ ಅಂತ ಹೇಳಿದ್ರೆ ನಾನು ಕಳೆದ ಕ್ಲಾಸ್ ಅಲ್ಲಿ ಹೇಳಿದಾಗ 4 ತರ ನಿದ್ರೆ ಇರ್ತವೆ. ಸೊ ನಾನ್ ರೆಮ್ 1, ನಾನ್ ರೆಮ್ 2, ನಾನ್ ರೆಮ್ 3, ರೆಮ್ ಅಂತ ಹೇಳ್ತೀವಿ ನಾವು. ಸೊ ರ್ಯಾಪಿಡ್ ಐ ಮೂಮೆಂಟ್ ಅದು ನಾನ್ 1, ನಾನ್ 2, ನಾನ್ 3. ಸೊ ಮೊದಲನೇ ಒಂದು ನಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಮಲಗಿದ 7ರಿಂದ 13 ನಿಮಿಷಗಳ ಮಧ್ಯದಲ್ಲಿ ನಿದ್ರೆ ನಮ್ಗೆ ಹತ್ತಬೇಕು. ನಾವು ಮಲಗಿದ 7ರಿಂದ 13 ನಿಮಿಷದೊಳಗಡೆ ನಮ್ಗೆ ಒಂದ್ ವೇಳೆ ನಿದ್ರೆ ಹತ್ತಿದ್ರೆ, ನಿದ್ರೆ ಬಂದ್ರೆ ನಮ್ಗೆ ದೈಹಿಕವಾಗಿ ಮಾನಸಿಕವಾಗಿ ನಾವು ಸದೃಢರಾಗಿದ್ದೀವಿ ಅಂತ. ಇದು ಬೇಸಿಕ್. ಇದು ಎರಡನೇ ನಿದ್ರೆ ಏನಿದೆ, ಎರಡನೇ ನಿದ್ರೆ 21ರಿಂದ 33 ನಿಮಿಷ ಎರಡನೇ ನಿದ್ರೆ, ನಾನ್ ರೆಮ್ 2 ಅದು. ಆ ಒಂದು ನಿದ್ರೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿ. ಇದು 7 ನಿಮಿಷ ಅಥವಾ 10 ನಿಮಿಷ ಇಟ್ಕೊಳ್ಳಿ, ಅದನ್ನ ಒಂದು ಅರ್ಧ ಗಂಟೆ ತಗೊಳ್ಳಿ. ಸೊ ಈ ಒಂದು 40 ನಿಮಿಷದಲ್ಲಿ ನಮ್ಗೆ ಏನಾಗುತ್ತೆ, ಅವಾಗ ಬಾಡಿ ಟೆಂಪರೇಚರ್ ಡೌನ್ ಆಗುತ್ತೆ, ಹಾರ್ಟ್ ಬೀಟ್ಸ್ ಡೌನ್ ಆಗುತ್ತೆ, ಮಸಲ್ಗಳು ರಿಲ್ಯಾಕ್ಸೇಷನ್ ನ ಕೇಳಕ್ ಶುರು ಮಾಡ್ಕೋತವೆ. ಆವಾಗ ನಿಧಾನಕ್ಕೆ ದೇಹ ತಣ್ಣಗಾಗ್ತಾ ಹೋಗುತ್ತೆ. ಇದು ಎರಡನೇ ನಿದ್ರೆ. ಮೂರನೇ ನಿದ್ರೆ ಯಾವ್ದಪ್ಪ ಅಂದ್ರೆ ನಾನ್ ರೆಮ್ 3 ಅಂತ ಏನ್ ಹೇಳ್ತೀವಿ. ನಾನ್ ರೆಮ್ 3 ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಡಿಟಾಕ್ಸಿಫಿಕೇಶನ್ ಶುರುವಾಗುತ್ತೆ ಬಾಡಿನಲ್ಲಿ. ಸೊ ಸ್ಮಾಲ್ ಇಂಟೆಸ್ಟೈನ್ ಇರ್ತಕ್ಕಂಥ ನಿಧಾನಕ್ಕೆ ಎಲ್ಲವೂ ಕೂಡ ಲಾರ್ಜ್ ನಿಮ್ಗೆ ಟ್ರಾನ್ಸ್ಫರ್ ಆಗ್ತವೆ, ಅಪೆಂಡಿಸೈಟಿಸ್ ಆಕ್ಟಿವೇಟ್ ಆಗ್ತವೆ, ಲಂಗ್ಸ್ ತನ್ನ ಎನರ್ಜಿನ ಮಾಡಕ್ ಶುರು ಮಾಡುತ್ತೆ. ಹಾಗೆ ಕಣ್ಣಲ್ಲಿ ಪಿಸ್ರೆಗಳು ಬರ್ತವೆ, ಮೂಗಲ್ಲಿ ಬಾಯಲ್ಲಿ ವಾಸನೆ ಶುರು ಆಗ್ತವೆ. ಇವೆಲ್ಲವೂ ಕೂಡ ಡಿಟಾಕ್ಸಿಫಿಕೇಶನ್ ಅಂದ್ರೆ ಟಾಕ್ಸಿನ್ ತೆಗಿತಕ್ಕಂಥದ್ದು ನಮ್ಮ ಒಂದು ನಾನ್ ರೆಮ್ 3 ಅಲ್ಲಿ. ಅದಾದ್ಮೇಲೆ ಇದೆಷ್ಟು ಗಂಟೆ ತಗೊಳುತ್ತೆ? ಇದು 3ರಿಂದ 4 ಗಂಟೆ ತಗೊಳುತ್ತೆ. ಇದು ನಮ್ಮ ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಮ್ಮ ಬಾಡಿ ಎಷ್ಟು ವೇಟ್ ಇದೆ, ನಮ್ಮ BMR ಏನಿದೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಆಗ್ತಕ್ಕಂಥದ್ದು ಈ ಒಂದು ನಾನ್ ರೆಮ್ 3. ಕೊನೆಯದು ರೆಮ್, ರ್ಯಾಪಿಡ್ ಐ ಮೂಮೆಂಟ್ ಅಂತ. ಆವಾಗ ನಿಧಾನಕ್ಕೆ ಕಣ್ಣು ಸ್ವಲ್ಪ ಓಪನ್ ಆಗುತ್ತೆ, ನಮ್ಮ ಕಣ್ಣು ಗುಡ್ಡೆಗಳು ಆ ಕಡೆ ಈ ಕಡೆ ಮೂವ್ ಆಗಕ್ ಶುರು ಆಗ್ತವೆ. ಅದು ಮೂವ್ ಆಗಕ್ ಶುರು ಆದ ಮೇಲೆ ಏನಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿ ಕನ್ಸುಗಳು ಬರಕ್ ಶುರುವಾಗ್ತವೆ. ಆ ಕನಸುಗಳು ಮನುಷ್ಯನಿಗೆ ತುಂಬಾ ಖುಷಿ ಕೊಡ್ತವೆ, ಮನಸ್ಸನ್ನ ತುಂಬಾ ಆರೋಗ್ಯವಾಗಿಡ್ತವೆ.
ಸೊ ಅದು ಕೇವಲ ಕನಸುಗಳು ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಮಾನಸಿಕ ಆರೋಗ್ಯನಲ್ಲಿ ನಾವು ನೋಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ತುಂಬಾ ಖುಷಿಯಾದ ಕನಸುಗಳು, ನೀವು ಯಾರನ್ನೊಬ್ಬ ಅಮಿತಾಬ್ ಬಚ್ಚನ್ ಮೀಟ್ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತೀರ, ಅಮಿತಾಬ್ ಬಚ್ಚನ್ ಕನಸಲ್ಲಿ ಹೋಗಿ ಮೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ತನು ಶುದ್ಧಿ, ಮನಶುದ್ಧಿ, ಭಾವಶುದ್ಧಿ 3 ಶುದ್ಧವಾಗಿರ್ತವೆ. ಒಂದು ವೇಳೆ ನಿಮ್ಗೆ ಕೆಟ್ಟ ಕನಸುಗಳು ಬರ್ತಾ ಇದೆ, ಒಂದು ಹಾವು ಕಚ್ಚೋ ತರನೋ, ಯಾರೋ ನಿಮ್ಗೆ ಚಾಕು ತಗೊಂಡು ಚುಚ್ಚು ತರನೋ, ನೀವೆಲ್ಲ ಬಾವಿಗೆ ಬೀಳೋ ತರನೋ, ಯಾರೋ ನಿಮ್ಗೆ ಗಟ್ಸ್ಕ ಬಂದಂಗೆ, ಅಥವಾ ಯಾವ್ದೋ ಬೆಟ್ಟದಿಂದ ನಿಮ್ಮನ್ನ ಯಾರೋ ದೂಕ್ದಂಗೆ, ಈ ರೀತಿಯಾದ ಕನಸುಗಳು ನಿಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಸ್ಟ್ರೆಸ್ ಅಲ್ಲಿ ಇರ್ಬೋದು, ಆಂಗ್ಸೈಟಿಲಿ ಇರ್ಬೋದು, ಇಲ್ಲ ಡಿಪ್ರೆಷನ್ ಇರ್ಬೋದು. ಇದು ತುಂಬಾ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದರಿಂದ ನಾವು ಅರ್ಥ ಮಾಡ್ಕೋಬಹುದು ನಾವು ಯಾವ ಲೆವೆಲ್ ಅಲ್ಲಿ ಇದೀವಿ ಅಂತ. ಅರ್ಥ ಆಗ್ತಾ ಇದೆಯಾ? ಬೋರ್ ಆಗ್ತಾ ಇದೆ ಏನಾದ್ರು? ಇಲ್ಲ ಸರ್, ಹೇಳಿ. ಇಲ್ಲ ಸರ್. ಇಲ್ಲ ಸರ್. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಾನು ಬೇಕಾದ್ರೆ ಸ್ಟಾಪ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಡ್ತೀನಿ. ಸೊ ಇದು ಒಂದು ರೆಮ್, ಇದು 4 ತರ ನಿದ್ರೆ. ಸೊ ಇದರಲ್ಲಿ ಅಕ್ಯೂಟ್ ಏನು ಸ್ಟ್ರೆಸ್ ಇದೆ ಅದನ್ನ ನಾವು ರಿಲೀಫ್ ಮಾಡ್ಕೋಬೇಕು. ನೆಕ್ಸ್ಟ್ ಬೆಳಗ್ಗೆ ಹೇಳ್ತೀವಿ, ಜಸ್ಟ್ ನಮ್ಮ ಬಾಡಿ ಈಗಿರುತ್ತೆ, ಈಗ ಮಲಗಿರ್ತೀವಿ, ಹಿಂಗಿದ್ದು ಹಿಂಗೆ ನಿಂತ್ಕೋತೀವಿ. ಹಿಂಗ್ ನಿಂತ್ಕೊಂಡ ತಕ್ಷಣ ದ ಗ್ರಾವಿಟೇಷನ್ ಫೋರ್ಸ್, ಬಿಕಾಸ್ ಆಫ್ ಗ್ರಾವಿಟೇಷನ್ ಫೋರ್ಸ್ ನಮ್ಮ ಸ್ಟೂಲ್ ಎಲ್ಲ ಆಚೆ ಬಂದ್ಬಿಡ್ಬೇಕು, ಮೋಷನ್ ಈಸಿ ಆಗಿ. ಸೊ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಲಾರ್ಜ್ ಇಂಡಸ್ಟ್ರಿನಲ್ಲಿ ಸಮ್ ಪ್ರಾಬ್ಲಮ್ ಇದೆ. ಅದು IBD ಆಗ್ಬೋದು, IBS ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದು ಅದಕ್ಕೆ ಹೆಸರು ಕೊಟ್ಕೊಂಡಿದೀವಿ ಆಮೇಲೆ ನಾವು. ಬಟ್ ಆಸ್ ಪರ್ ಇದು ನಮ್ಮ ಹಿಂಗ್ ಮಲಗಿರ್ತೀವಿ ನೈಟು, ಹಿಂಗ್ ಎದ್ದು ನಿಂತ್ಕೊಂಡಾಗ ನಮ್ಮ ಸ್ಟೂಲು ಈಸಿಯಾಗಿ ಕ್ಲಿಯರ್ ಆಗ್ಬೇಕು. ಒನ್ಸ್ ಇದು ಕ್ಲಿಯರ್ ಆಯ್ತಾ, ಸೊ ಮೈಂಡ್ ಕ್ಲಿಯರ್ ಆಗುತ್ತೆ. ಅದು ಕ್ಲಿಯರ್ ಆಗಿಲ್ಲ, ಮೈಂಡ್ ಅಲ್ಲಿ ಏನೋ ಕ್ಯಾರಿ ಆಗ್ತಾ ಇರುತ್ತೆ, ಅದೇನ್ ಬೇಕಾದ್ರೂ ಆಗ್ಬೋದು ನಮ್ಮ ಯೋಚನೆಗಳು. ಇದು ಒಂದು ಕಾನ್ಸೆಪ್ಟ್. ಇದನ್ನ ನಾವು ಅಕ್ಯೂಟ್ ಸ್ಟ್ರೆಸ್ ಅಂತ ಕರಿತೀವಿ. ಮತ್ತೆ ಬೆಳಗ್ಗೆ ಎದ್ದ ಮೇಲೆ ಮತ್ತೆ ಹೊಸ ದಿನ, ಹೊಸ ಜನರು, ಹೊಸ ಆಲೋಚನೆಗಳು, ಅವತ್ತು ಇನ್ನೊಂದೇನೋ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಅದನ್ನ ಈ ತರ ನಾವು ಪ್ರತಿ ದಿನದಲ್ಲಿ ಕ್ಯಾರಿ ಆಗ್ತಾ ಹೋಗ್ತೀವಿ. ಒಂದು ವೇಳೆ ನಾವು ಸೆಕೆಂಡ್ ಸ್ಟೇಜ್ ಇದೆಯಲ್ಲ, ಸೆಕೆಂಡ್ ಸ್ಟೇಜ್ ಸ್ಟ್ರೆಸ್ ಯಾವ್ದಪ್ಪ ಅಂದ್ರೆ ಎಪಿಸೋಡಿಕ್ ಸ್ಟ್ರೆಸ್ ಅಂತ. ದಿನ ಸೀರಿಯಲ್ ಧಾರಾವಾಹಿಗಳು ಬರ್ತಾವಲ್ಲ, ಅರ್ಧ ಪೀಸ್, ಆ ರೀತಿ ಅದು ಎಪಿಸೋಡಿಕ್ ಸ್ಟ್ರೆಸ್ ಅಂತ. ಆ ಟೈಮ್ ಕರೆಕ್ಟ್ ಆಗಿ ಅದು ಆಕ್ಟಿವ್ ಆಗುತ್ತೆ, ನಾವು ಕೂತಿರ್ತೀವಿ, ಯಾವ್ದೋ ಒಂದು ಜಿ ಕನ್ನಡನೋ ಯಾವ್ದೋ ಒಂದು ಕಲಾಸ್ ಕನ್ನಡ ಯಾವ್ದೋ ಕೂತ್ಕೊಂಡು ಯಾವ್ದೋ ಒಂದು ಸೀರಿಯಲ್, ಜೋಡಿ ಅಕ್ಕ, ಇನ್ನೊಂದು ಯಾವ್ದೋ ಬರುತ್ತೆ, ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತೀವಿ. ಅದು ಎಪಿಸೋಡಿಕ್ ಸ್ಟ್ರೆಸ್. ಅದು ಒಂದ್ ವೇಳೆ ಮಿಸ್ ಆಯ್ತಾ ಅವತ್ತು ನಿಮಗೆ ಕಾಡುತ್ತೆ ನೋಡಿ. ಅದು ಒಂದಿನ ಪೂಜೆ ಮಾಡಿಲ್ಲ ಅವತ್ ಕಾಡುತ್ತೆ, ಒಂದಿನ ರಂಗೋಲಿ ಹಾಕಿಲ್ಲ ಅವತ್ ಕಾಡುತ್ತೆ, ಒಂದಿನ ವಾಕಿಂಗ್ ಹೋಗಿಲ್ಲ ಅವತ್ ಕಾಡುತ್ತಲ್ಲ, ಅದು ಎಪಿಸೋಡಿಕ್ ಸ್ಟ್ರೆಸ್. ಅದು ಎಷ್ಟು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅದು ಅಷ್ಟು ಈಸಿಯಾಗಿ ಹೋಗೋದಲ್ಲ. ಅಂದ್ರೆ ಆ ಸ್ಟ್ರೆಸ್ ಅನ್ನ ಕ್ಯಾರಿ ಮಾಡ್ಕೊಂಡು ನಾವು ನೆಕ್ಸ್ಟ್ ಸ್ಟ್ರೆಸ್ ಬಂದಿದೀವಿ ಅಂತ ಅರ್ಥ. ಸೊ ಮೊದಲನೇ ಸ್ಟ್ರೆಸ್ ಅಕ್ಯೂಟ್, ಅಲ್ಲಿ ಕ್ಲಿಯರ್ ಆಗ್ಬೇಕು. ಅದು ಆಕ್ಚುಲಿ ಅಲ್ಲಿ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಕಂಡು ಬಂದಾಗ ಅದು ನಾವು ಸೆಕೆಂಡ್ ಇನ್ನೊಂದು ಸ್ಟ್ರೆಸ್ಗೆ ನಾವು ಕ್ಯಾರಿ ಆಗಿದ್ದೀವಿ. ಅಂದ್ರೆ ಎಪಿಸೋಡಿಕ್ ಸ್ಟ್ರೆಸ್ ಅಲ್ಲಿ ಯಾರಿರ್ತಾರೆ ಅವ್ರಿಗೆ 100ಕ್ಕೆ 100% ಕಾನ್ಸ್ಟಿಪೇಷನ್ ಇಶ್ಯೂ ಇದ್ದೇ ಇರುತ್ತೆ. ಯಾಕಂದ್ರೆ ಅಲ್ಲಿ ಕ್ಯಾರಿ ಆಗಿದೆಯಲ್ವಾ, ಅವ್ರ ಮೈಂಡ್ ಕ್ಯಾರಿ ಆಗ್ತಾ ಇದೆ, ಅವ್ರ ಇದು ಕೂಡ ಕ್ಯಾರಿ ಆಗ್ತಾ ಇರುತ್ತೆ. ಅವ್ರಿಗೆ ಯಾವತ್ತೂ ಕೂಡ ಅವ್ರದ್ದು ಹೊಟ್ಟೆ ಸಮಸ್ಯೆ ಸಾಲ್ವನೇ ಆಗಲ್ಲ. ವೆದರ್ ಆರ್ ಗ್ಯಾಸ್ಟ್ರಿಕ್ ಆರ್ ಅಸಿಡಿಟಿ, ಎರಡರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಇದು ಎಪಿಸೋಡಿಕ್ ಸ್ಟ್ರೆಸ್. ಈ ಎಪಿಸೋಡಿಕ್ ಸ್ಟ್ರೆಸ್ ಲಕ್ಷಣಗಳೇನು ಅದನ್ನ ಒಂದು ನೋಟ್ ಮಾಡಿದೀನಿ, ಅದು ಹೇಳ್ಬಿಡ್ತೀನಿ, ತುಂಬಾ ಚೆನ್ನಾಗಿದೆ ಅದು. ಎಪಿಸೋಡಿಕ್ ಸ್ಟ್ರೆಸ್ ಅಲ್ಲಿ ಒಂದು ಮೊದಲನೇದಾಗಿ ಏನಪ್ಪಾ ಅಂದ್ರೆ ಸುಸ್ತಾಗುತ್ತೆ, ತುಂಬಾ ಸುಸ್ತಾಗುತ್ತೆ. ಒಂದು ಲೆವೆಲ್ ವರೆಗೆ, ಅಂದ್ರೆ ಒಂದು ಅರ್ಧ ಗಂಟೆ ಅಷ್ಟೇ. ಅದು 1 ಗಂಟೆ ನೋಡಕ್ ಹೋದ್ರೆ ಬೋರ್ ಆಗತ್ತಲ್ಲ ಎಪಿಸೋಡ್ಗಳು, ಆ ತರ ಆ ಒಂದು ಸಮಯ ಆದ ತಕ್ಷಣ ಬೋರ್ ಆಗಕ್ ಶುರು ಆಗುತ್ತೆ. ಇನ್ನೊಂದು ಹಾರ್ಮೋನ್ಗಳ ವ್ಯತ್ಯಾಸ ಆಗ್ತವೆ. ಹಾರ್ಮೋನ್ಗಳ ವ್ಯತ್ಯಾಸ ಆದಾಗ ಫಸ್ಟ್ ಎಫೆಕ್ಟ್ ಆಗೋದು ನಮ್ಮ ಚರ್ಮದ ಮೇಲೆ, ಭಾವನೆಗಳ ಮೇಲೆ, ಆಮೇಲೆ ಚರ್ಮದ ಮೇಲೆ ಪಿಂಪಲ್ಗಳು ಬರೋದು, ಯಾವ್ದೋ ಒಂದು ಏನಾಗೋದು. ಇದು ಮೂರನೇದು ಮೆಂಟಲ್ ಇಶ್ಯೂಸ್. ಅಂದ್ರೆ ಯಾವ್ದನ್ನ ಒಂದು ಸಡನ್ ಲೋಡ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಈಗ ಯಾರೋ ಒಬ್ರು ಫೋನ್ ಮಾಡ್ತಾರೆ, ಅದೊಂಥರ ಕ್ಯಾಸ್ಟರಿನ್ ಇದ್ದಂಗೆ, ಸಡನ್ ಲೋಡ್ ತಗೊಳಲ್ವಲ್ಲ ಆ ತರ. ಒಂದ್ ಯಾರೋ ಫೋನ್ ಮಾಡ್ತಾರೆ, ಅವ್ರು ಹೋಗ್ಬಿಟ್ಟ ತಕ್ಷಣ ನಮ್ಗೆ ತಲೆ ಸುತ್ತ ಶುರು ಆಗುತ್ತೆ. ಯಾರೋ ಒಬ್ರು ತೀರ್ಕೊಬಿಟ್ರು, ಆಕ್ಸಿಡೆಂಟ್ ಆದ್ರು ಅಂತ ಕೇಳ್ಪಟ್ಟಾಗ ನಮ್ಗೆ ಅದೊಂದು ತಡ್ಕೊಳಕ್ ಆಗಲ್ಲ. ಇದು ಒಂದು. ಆಮೇಲೆ ಇವ್ರದ್ದು ಏನಪ್ಪಾ ಅನ್ನೋ ಎಪಿಸೋಡಿಕ್ನವ್ರಿಗೆ ತುಂಬಾ ಕಡಿಮೆ ತಿಂತಾರೆ, ಇಲ್ಲ ತುಂಬಾ ಅತಿಯಾಗಿ ತಿಂತಾರೆ. ತುಂಬಾ ಕಡಿಮೆ ತಿಂತಾರೆ, ಅಥವಾ ಇಲ್ಲ ಅಂದ್ರೆ ಅತಿಯಾಗಿ ತಿನ್ನಕ್ ಶುರು ಮಾಡ್ತಾರೆ. ಇದು ಕೂಡ ಒಂದು ಎಪಿಸೋಡಿಕ್ ಸ್ಟ್ರೆಸ್ ಅಲ್ಲೇ ಬರುತ್ತೆ. ಸೊ ಇವು ಜೊತೆಗೆ ಏರ್ ಫಾಲ್ ಆಗುತ್ತೆ, ಇವ್ರಿಗೆ ಸಡನ್ ಆಗಿ ಕೋಪ ಬರುತ್ತೆ.
ಯಾಕೆ ಕೋಪ ಬರುತ್ತೆ ಇಲ್ಲಿ? ಇವತ್ತು ಜೊತೆ ಜೊತೆ ಸೀರಿಯಲ್ ನೋಡ್ಬೇಕಾಗಿತ್ತು, ಕರೆಂಟ್ ಹೊರಟೋಯ್ತು, ಎಪಿಸೋಡಿಕ್ ಸ್ಟ್ರೆಸ್ ಅದಾಗಲ್ಲ. ಸೊ ಈ ರೀತಿಯಾದ ಎಪಿಸೋಡಿಕ್ ಸ್ಟ್ರೆಸ್ ಗಳನ್ನ ನಾವು ಸೆಕೆಂಡ್ ಸ್ಟೇಜ್ ಅಲ್ಲಿ ನೋಡ್ತೀವಿ. ಮೂರನೇದು, ಇಲ್ಲೂ ಕೂಡ ಒಂದು ಕಾಮನ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಅದು ಹಂಗೆ ಕ್ಯಾರಿ ಆಗ್ತಾ ಇರುತ್ತೆ. ಕೆಲವರಿಗೆ 3 ದಿನಕ್ಕೊಂದ್ಸು ಲ್ಯಾಬರೇಟರಿಗೆ ಹೋಗ್ತಾರೆ, ಅಥವಾ ಕೆಲವರು ದಿನಕ್ಕೆ 3 ಸಲ ಹೋಗ್ತಾರೆ. ಈ ತರನು ಸಮಸ್ಯೆ ಇದೆ. ನನಗೆ ರೀಸೆಂಟ್ ಆಗಿ ಒಂದು ಹುಡುಗಿ ಬಂದಿತ್ತು. ಹುಡುಗಿ, ನಿಮ್ದು ಮೋಷನ್ ಹೇಗಿದೆ ಅಮ್ಮ ಅಂತಂದೆ. ಸರ್, ನಾನು ವಾರಕ್ಕೊಂದ್ಸರಿ ಹೋಗ್ತೀನಿ ಅಂದ್ಲು. ಊಟ ಏನ್ ಮಾಡ್ತೀಯಮ್ಮ ಅಂತಂದೆ. ಊಟ ಮಾಡ್ತೀನಿ ಸರ್, ಚೆನ್ನಾಗೇ ಮಾಡ್ತೀನಿ. ಬಟ್ ಆಕೆ ವೆಯ್ಟ್ ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು 45-48 ಇರ್ಬೇಕು ಅಷ್ಟೇ ವೆಯ್ಟ್. ಎಲ್ಗೆ ಹೋಗ್ತಾ ಇದೆ? ಸೊ ಇದು ಯಾವ ಮಟ್ಟಕ್ಕೆ ತಲುಪಿಬಿಟ್ಟಿದೆ ಅಂತ ಹೇಳಿದ್ರೆ, ಇದರ ನೆಕ್ಸ್ಟ್ ಲೆವೆಲ್. ಅದು ನೆಕ್ಸ್ಟ್ ಲೆವೆಲ್ ಯಾವ್ದಪ್ಪ ಅಂತ ಹೇಳಿದ್ರೆ, ಅದು ಕ್ರೋನಿಕ್ ಸ್ಟ್ರೆಸ್. ಅದು ಒಂದು ಅಕ್ಯೂಟ್, ಇನ್ನೊಂದು ಎಪಿಸೋಡಿಕ್, ಥರ್ಡ್ ಒನ್ ಇಸ್ ಎ ಕ್ರೋನಿಕ್ ಸ್ಟ್ರೆಸ್. ಅಂದ್ರೆ ಅವೆರಡನ್ನು ಕ್ಯಾರಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮುಂದಕ್ಕೆ. ಬಟ್ ಒಂದು ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಈ 3 ಲೆವೆಲ್ ಇರ್ತಕ್ಕಂಥವ್ರಿಗೆ ನನಗ್ ಪ್ರಾಬ್ಲಮ್ ಇದೆ ಅಂತ ಗೊತ್ತೇ ಆಗಲ್ಲ. ಹೇಳಿದ್ನಲ್ಲ, ಸಮ್ ಕ್ಯಾನ್ಸರ್ ಇಶ್ಯೂ ತರ ನಾವು ಇಂಥ ಸಮಸ್ಯೆಗಳಿದೀವಿ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಸೊ ಈ ರೀತಿಯ ಸಮಸ್ಯೆ, ಇದು ಒಂದು ಕ್ರೋನಿಕ್ ಸ್ಟ್ರೆಸ್. ನಾವು ಯಾವುದೇ ಒಂದು ಇದನ್ನ ತಗೊಂಡಾಗ ನಾವು ನಮ್ಮ TEM ಅಲ್ಲಿ TCM ಅಲ್ಲಿ ಒಂದು ಅಕ್ಯೂಟ್, ಒಂದು ಕ್ರೋನಿಕ್ ಎರಡನೇ ಡಿವೈಡ್ ಮಾಡ್ತೀವಿ. ಬಟ್ ಇಲ್ಲಿ ಮಧ್ಯದಲ್ಲಿ ಒಂದು ಎಪಿಸೋಡಿಕ್ ಬಂದಿದೆ ನೋಡಿ, ಒಂದು ಆಡ್ ಆಗಿದೆ. ಸೊ ಈ ಒಂದು ಆ ಕ್ರೋನಿಕ್ ಸ್ಟ್ರೆಸ್ ಇದೆಯಲ್ಲ, ಇದು ಈ ಲೆವೆಲ್ಗೆ ತಲುಪದವ್ರು ಇದಲ್ಲ. ಸೊ ಅವೆರಡನ್ನು ಕ್ಯಾರಿ ಮಾಡ್ಕೊ ಬಂದ್ಬಿಟ್ಟು ಇಲ್ಲಿ ಕೆಲವು ಲಕ್ಷಣಗಳನ್ನ ಕಾಣಕ್ ಶುರು ಮಾಡ್ತಾರೆ. ಆ ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಹಾರ್ಟ್ ಪಲ್ಪಿಟೇಷನ್ ಜಾಸ್ತಿ ಆಗ್ತವೆ. ಅದೇ ಇದ್ದಕ್ಕಿದ್ದಂಗೆ ಹೊಡ್ಕೊಳಕ್ ಶುರು ಆಗುತ್ತೆ. ಗೊತ್ತಿಲ್ಲ ಯಾಕೆ ಅಂತ. ಬೆವರಕ್ ಶುರು ಆಗ್ತಾರೆ, ತುಂಬಾ ಸ್ವೆಟ್ಟಿಂಗ್ ಆಗ್ತಾರೆ. BP ಜಾಸ್ತಿ ಆಗುತ್ತೆ, ಬಟ್ ಇದು ಗೊತ್ತಾಗಲ್ಲ ಅವ್ರಿಗೆ. ಆಮೇಲೆ ಬಾಡಿ ರೆಸಿಸ್ಟೆನ್ಸ್ ಕಡಿಮೆ ಆಗ್ಬಿಟ್ಟು ಆಂಟಿಬಾಡಿ ಏನಿದೆ, ನಮ್ಮ ರೋಗ ನಿರೋಧಕ ಶಕ್ತಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವರು ಕೂಡ ಕ್ರೋನಿಕ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಇದಲ್ಲದೆ ಇವ್ರಿಗೆ ಆಂಗ್ಸೈಟಿಗೆ ಮೊದಲನೇ ಸ್ಟೆಪ್ ಅಲ್ಲಿ ನಿಂತಿರ್ತಾರೆ, ಇವರು ಮೊದಲನೇ ಮೆಟ್ಲಲ್ಲಿ. ಇದು ಸ್ಟ್ರೆಸ್ ಸಂಬಂಧಪಟ್ಟಿದ್ದು. ಈ ಸ್ಟ್ರೆಸ್ ಯಾಕಾಗತ್ತೆ, ಇದು ಲಕ್ಷಣಗಳು ಹೇಳಿದೆ ನಾನು. ಬಟ್ ಯಾಕಾಗತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಲ್ಲ. ಅದಕ್ಕೆ ಬುದ್ಧ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದನ್ನ ಒಂದು ಇಂಗ್ಲಿಷ್ ಕೊಟೇಶನ್ ಅಲ್ಲಿ, ವಾಟ್ ಇಸ್ ಸ್ಟ್ರೆಸ್? ದ ಗ್ಯಾಪ್ ಬಿಟ್ವೀನ್ ಇಮ್ಯಾಜಿನೇಷನ್ ರಿಯಾಲಿಟಿ ಅಂತ. ನಾವು ಏನೋ ಅಂದ್ಕೋತೀವಿ, ಅದೇನೋ ಆಗುತ್ತೆ. ನಾವು ಅಂದ್ಕೊಳ್ಳೋದು ಇದೆಯಲ್ಲ, ಅದು ನಮ್ಮ ಲಿಮಿಟ್ ಅಲ್ಲಿ ಇದ್ರೆ, ಅದು ಒಂದು ಅಪೇಕ್ಷೆ ಮತ್ತು ನಿರೀಕ್ಷೆ. ಅಪೇಕ್ಷೆಗಳೇ ಬೇರೆ, ನಿರೀಕ್ಷೆಗಳೇ ಬೇರೆ. ನಮ್ಮ ಲೆವೆಲ್ಲಿ ನಂದು ಏನಿದೆ, ನನ್ನ ಪರ್ಮಿಸಬಲ್ ಅಷ್ಟರಲ್ಲಿ ನಾನು ನೋಡ್ತಾ ಹೋದೆ ಅಂತ ಕಂಡು ಬಂದಾಗ ಆ ಒಂದು ಇದು ಈಡೇರುತ್ತೆ. ನಾನು ಹೋಗ್ಬಿಟ್ಟು ಇವತ್ತು ಸಂಜೆ ಒಂದು 7 ಮೋದಿ ಜೊತೆ ಕಾಫಿ ಕುಡಿಯೋಣ ಅಂದ್ರೆ ಅದಾಗಲ್ಲ ಅದು. ಬಟ್ ಇಲ್ಲೇ ಯಾರೊಬ್ರು GM ಇದಾರೆ, ಅವ್ರ ಮನೆಗೂ ಕಾಫಿ ಕುಡಿದಿಂದ ಅದನ್ನ ಒಪ್ಕೋಬಹುದು ನಾನು. ನಾನು ಕುಡಿಯಕ್ ಆಗ್ಲಿಲ್ವಲ್ಲ ಕಾಫಿ ಮೋದಿ ಜೊತೆಗೆ ಅಂದ್ರೆ. ಸೊ ಈ ರೀತಿಯಾದ ಸ್ಟ್ರೆಸ್ ನಮ್ಮನ್ನ ಕಾಡಕ್ ಶುರುವಾಗುತ್ತೆ. ತುಂಬಾ ಜನ ಏನಾಗುತ್ತೆ, ಅದನ್ನ ರಿಲೀಫ್ ಮಾಡ್ಕೊಳ್ಲಿಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಹುಡ್ಕೋತಾರೆ. ಬಟ್ ಸಾಧ್ಯ ಇಲ್ಲ. ಅವ್ರ ಕಂಫರ್ಟ್ ಝೋನ್ಗಳಿಗೆ ಹೋಗಕ್ ಶುರುವಾಗ್ತಾರೆ. ಕೆಲವ್ರಿಗೆ ಮೊಬೈಲ್ ಕಂಫರ್ಟ್ ಆಗ್ಬೋದು, ಕೆಲವ್ರಿಗೆ ಏನೋ ಒಂದು ಗ್ಯಾಡ್ಜೆಟ್ ಅಲ್ಲದೆ ಬೇರೆ ಫ್ರೆಂಡ್ಸ್ಗಳ ಜೊತೆ ಹೋಗೋದಾಗ್ಬೋದು. ಅವರು ಅದನ್ನ ರಿಪೇರ್ ಮಾಡ್ಬೋದು. ಯಾಕಂದ್ರೆ ನೇಚರ್ ಗುಣ, ಅದು ಪ್ರಕೃತಿ ಗುಣ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಒಂದು ಎಮೋಷನ್ಸ್, ನಿಮ್ಮ ಒಂದು ಭಾವನೆಗಳು ಪ್ರಕೃತಿ ತುಂಬಾ ಹತ್ತಿರವಾಗಿದ್ದಾಗ ಪ್ರಕೃತಿ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ರಿಕವರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಒಬ್ರು ಹೇಳಿದ್ರು, ನಮ್ಮ ಸಂತೋಷ್ ಅಂತ ಒಬ್ರು ಸರ್ ಇದ್ದಾರೆ, ಬಾಯಲ್ಲಿ ಏನೇ ಸಮಸ್ಯೆ ಆದ್ರೂ ಅದಕ್ಕೆ ಎಕ್ಸ್ಟರ್ನಲ್ ಅಪ್ಲೈಗಿಂತ ನಮ್ಮ ಬಾಯಲ್ಲೇ ಅದಕ್ಕೆ ಮೆಡಿಸಿನ್ ಕ್ರಿಯೇಟ್ ಆಗುತ್ತಂತೆ. ಆ ರೀತಿ ನೇಚರ್ ಒಂದು ಏನೋ ಆಗ್ತಾ ಇದೆ ಅಂತ ಹೇಳೋದು ತಗೋಬಿಡುತ್ತಂತೆ. ದಾವ್ ಎನರ್ಜಿ ಅಲ್ವಾ ಅದು, ಇನ್ನು ಹೆಂಗಲ್ಲಿ ಓದಿದೀವಿ ನಾವು ಅದನ್ನ. ಸೊ ದಿಸ್ ಇಸ್ ದಿ ಲಾಜಿಕ್ ಆಫ್ ಸ್ಟ್ರೆಸ್. ಇದು ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗಲ್ಲ. ಆದ್ರೆ ಇದನ್ನ ನಾವು ಒಂದು ವ್ಯವಸ್ಥೆನಲ್ಲಿ ಹೇಳೋದಾದ್ರೆ, ನಮ್ಮ ಒಂದು ಅತಿಯಾದ ಅಪೇಕ್ಷೆಗಳು, ಅತಿಯಾದ ನಿರೀಕ್ಷೆಗಳು, ಅದರಿಂದ ಸ್ಟ್ರೆಸ್ ಆಗ್ತಾ. ಅದು ಯಾರು ಬೇಕಾದ್ರೂ ಆಗಿರ್ಬೋದು, ಯಾವುದೇ ದೊಡ್ಡ ವ್ಯಕ್ತಿ ಆಗಿರ್ಬೋದು. ನೀವ್ ಹೆಂಗ್ ತಗೋತೀರ ಹಂಗೆ.
ಬಟ್ ನನ್ನ ಲೆವೆಲ್ ಇದ್ಕೊಂಡು ನಾನು ಕರೆಕ್ಟ್ ಆಗಿ ಯೋಚನೆ ಮಾಡ್ಕೊಂಡು ಹೋದಾಗ ನನ್ನ ಸ್ಟ್ರೆಸ್ ಲೆವೆಲ್ ವಿತ್ ಇನ್ ಲಿಮಿಟ್ ಅಲ್ಲೇ ಇದ್ಬಿಡುತ್ತೆ. ಸೊ ಮಲ್ಕೋತೀನಿ, ಇದೇ ಬರುತ್ತೆ, ಬೆಳಗ್ಗೆ ಹೇಳ್ತೀನಿ, ಟಾಕ್ಸಿನ್ಸ್ ಹೋಗ್ತವೆ, ಮತ್ತೆ ಹೊಸ ದಿನ ಶುರು ಆಗುತ್ತೆ, ಮತ್ತೆ ಹೊಸದಾಗಿ ದಿನ ಶುರು ಮಾಡ್ತೀನಿ. ಅದು ಅಕ್ಯೂಟ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಅದು ಎಪಿಸೋಡಿಕ್ಗೂ ಹೋಗಲ್ಲ ಅಥವಾ ಅದು ಕ್ರೋನಿಕ್ಗೂ ಹೋಗಲ್ಲ. ಇದು ಬೇಸಿಕ್ ಸ್ಟ್ರೆಸ್. ಓಕೆನಾ? ಇದಾದ್ಮೇಲೆ ಏನ ಕಾರಣಗಳಿಂದ ಬರಬಹುದು? ಒಂದು ಅಪೇಕ್ಷೆ, ಇನ್ನೊಂದೇನಪ್ಪಾ ಅಂದ್ರೆ ಅತೃಪ್ತಿ. ಅಂದ್ರೆ ನಾವೇನು ಇದೀವಿ ಲೈಫ್ ಸ್ಟೈಲ್, ಅದಕ್ಕೆ ಒಂದು ತೃಪ್ತ ಜೀವನ ಅವ್ರಿಗೆ ಇಲ್ಲದೆ ಇರ್ತಕ್ಕಂಥದ್ದು, ಅಥವಾ ಕೆಲವು ಜವಾಬ್ದಾರಿಗಳನ್ನ ತಗೊಳಕ್ ರೆಡಿ ಇಲ್ಲದೆ ಇರ್ತಕ್ಕಂಥದ್ದು, ಜೊತೆಗೆ ಕೆಲವು ವಿಚಾರಗಳಿಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು, ಆಮೇಲೆ ಕಂಟಿನ್ಯೂಸ್ಲಿ ಒಂದೇ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೋದಾಗ್ಬೋದು, ಅಥವಾ ಅವರ ಒಂದು ಲೈಫ್ ಸ್ಟೈಲ್ ಅಲ್ಲಿ, ಅವರ ಫುಡ್ ಅಲ್ಲಿ, ಅವರ ಯೋಚನೆಗಳಲ್ಲಿ ಲೋ ಕ್ವಾಲಿಟಿ ಆಗಿರ್ಬೋದು, ಅಥವಾ ಕೆಲವೊಮ್ಮೆ ಅವ್ರಿಗೆ ಅನ್ನಿಸ್ಬೋದು ನಾನು ಇದಕ್ಕೆ ಕ್ಯಾಪಬಲ್ ಅಲ್ಲ ಅಂತ ಅನ್ನಿಸ್ಬೋದು. ಪಕ್ಕದವನ್ನ ಕಂಪೇರ್ ಮಾಡ್ಕೋಬಹುದು. ಸೊ ನಾನ್ ಕ್ಯಾಪಬಲ್ ಅಲ್ಲ ಅಂತ ಕಂಡು ಬಂದಾಗ ಇವ್ರಿಗೆ ಈ ತರ ಸ್ಟ್ರೆಸ್ಗಳು ಕಾಡಕ್ ಶುರುವಾಗ್ತವೆ. ಆದ್ರೆ ನಾನು ಇದಕ್ ಮುಂಚೆ ಒಂದು ವಿಷಯ ಹೇಳಿದ್ದೆ ಅನ್ಸುತ್ತೆ, ಧ್ಯಾನ ಯಾರು ಮಾಡ್ಬೇಕು, ಧ್ಯಾನವನ್ನ ಯಾರು ಮಾಡಬಾರ್ದು ಅಂತ. ಕೆಲವ್ರು ಧ್ಯಾನ ಮಾಡಬಾರ್ದು, ಆಕ್ಚುಲಿ ಕೆಲವ್ರು ಧ್ಯಾನ ಮಾಡಬೇಕು. ಯಾರು ಧ್ಯಾನ ಮಾಡಬಾರ್ದು ಅಂದ್ರೆ ಈ ಒಂದು ಡಿಪ್ರೆಷನ್ಗೆ ಹೋಗಿರುತ್ತಲ್ಲ, ಅವ್ರು ಧ್ಯಾನಗಳನ್ನ ಯಾವತ್ತೂ ಮಾಡಬಾರ್ದು. ಆದ್ರೆ ಸ್ಟ್ರೆಸ್ ಅಲ್ಲಿ ಇರೋರಿಗೆ ಧ್ಯಾನ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಆ ಧ್ಯಾನಕ್ಕಿಂತ ಮುಂಚೆ ಪ್ರಾಣಾಯಾಮಗಳು ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತವೆ ಅವ್ರಿಗೆ, ಯಾರಿಗೆ ಈ ಸ್ಟ್ರೆಸ್ ಆಗಿರ್ತಕ್ಕಂಥವ್ರಿಗೆ. ಯಾಕಂದ್ರೆ ನಾವು ಯಾಕೆ ಇದನ್ನ ಪರ್ಟಿಕ್ಯುಲರ್ ಒತ್ತಿ ಹೇಳ್ತೀವಿ ಅಂತ ಹೇಳಿದ್ರೆ, ಧ್ಯಾನ ಆಗ್ಬೋದು ಅಥವಾ ಪ್ರಾಣಾಯಾಮ ಆಗೋದು. ಪ್ರಾಣಾಯಾಮ ಅಂತಕ್ಕಂಥ ಒಂದು ಕ್ರಿಯೆ, ಆದ್ರೆ ಧ್ಯಾನ ಒಂದು ಕ್ರಿಯೆ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಪ್ರಾಣಾಯಾಮ ಒಂದು ಕ್ರಿಯೆ, ಆದ್ರೆ ಧ್ಯಾನ ಅಂತಕ್ಕಂಥ ಕ್ರಿಯೆ ಅಲ್ಲ. ವಾಟ್ ಈಸ್ ಮೆಡಿಟೇಷನ್? ಡೂಯಿಂಗ್ ನಥಿಂಗ್ ಅಂತ. ನೀವು ಏನೋ ಮಾಡದೇ ಇರ್ತಕ್ಕಂಥದ್ದೇ ಧ್ಯಾನ. ಏನಾದ್ರೂ ಮಾಡಿದ್ರಿ ಅಂತ ಹೇಳಿದ್ರೆ ಉಸಿರನ್ನ ಜಾಸ್ತಿ ತಗೊಳಕ್ ಟ್ರೈ ಮಾಡ್ತೀರಾ. ಆ ಜಾಸ್ತಿ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕ್ರಿಯೆ ಆಗುತ್ತೆ ಅದು. ಸೊ ಆ ಕಾರಣಕ್ಕೆ ಈ ಸ್ಟ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಪ್ರಾಣಾಯಾಮ ಮಾಡಬೇಕು ಮತ್ತು ಧ್ಯಾನವನ್ನ ತಪ್ಪದೆ ಮಾಡ್ಬೇಕು. ನೇರವಾಗಿ ಧ್ಯಾನಕ್ಕೆ ಹೋಗಕ್ ಆಗಲ್ಲ ಅವರು. ಧ್ಯಾನ ಕೂತ್ಕೊಂಡಾಗ ಏನಾಗತ್ತೆ ಅಂತ ಹೇಳಿದ್ರೆ ಹಿಂದಿನಿಂದ ಬಂದು ಯಾರೋ ಹೊಡೆದಂಗೆ, ತಳ್ದಂಗೆ, ಬಿದ್ದಂಗೆ, ಅಥವಾ ಕಾಲು ಕೈ ಜೋಮ್ ತುಂಬದಂಗೆ, ಈ ರೀತಿ ಎಲ್ಲ ಸಮಸ್ಯೆಗಳಾಗ್ತವೆ. ಸೊ ಇದು ಒಂದು ಸ್ಟ್ರೆಸ್ ಸಂಬಂಧಪಟ್ಟಿದ್ದು. ಈ ಒಂದು ಲೆವೆಲ್ ನ ಕ್ರಾಸ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ದಟ್ ಇಸ್ ಆಂಗ್ಸೈಟಿ. ಆಂಗ್ಸೈಟಿಗೆ ಏನಂತಾರೆ? ಆತಂಕ ಅಂತ ಹೇಳ್ತೀವಿ ನಾವು, ಅಲ್ವಾ? ಆತಂಕ ಮನೋಭಾವ, ಆತಂಕವಾಗಿದ್ದಾರೆ ಅಂತ. ಬಟ್ ಇದ್ರಲ್ಲಿ ನಾವು ಒಂದೇ ವರ್ಡ್ ಅನ್ನು ನಾವು ಕೋರೇಟ್ ಮಾಡಿ ಹೇಳ್ಬೋದು, ಆತಂಕ ಅಂದ್ರೆ ಭಯ. ಇದು ಯಾಕೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಫುಲ್ಫಿಲ್ ಆಗ್ಲಿಲ್ವಲ್ಲ, ಅದಕ್ಕೆ ಇಲ್ಲಿ ಕ್ಯಾರಿ ಆಯ್ತು. ಅದು ಯಾರಿಗೂ ಕೂಡ ನೇರವಾಗಿ ಆಂಗ್ಸೈಟಿ ಬರಲ್ಲ. ಸ್ಟ್ರೆಸ್ ಅನ್ನ ಕ್ರಾಸ್ ಮಾಡ್ಕೊಂಡೆ ಅವ್ರು ನೆಕ್ಸ್ಟ್ ಆಂಗ್ಸೈಟಿ ಲೆವೆಲ್ಗೆ ಹೋಗೋದು. ಆಂಗ್ಸೈಟಿಗೆ ಹೋದಾಗ ಏನಾಗ್ಬೋದು? ಭಯ ಕಾಡಕ್ ಶುರುವಾಗುತ್ತೆ. ಈಗ ಈ ಒಂದು ಯೋಗ ಜೂನ್ 21 ಏನು ಯೋಗ ಡೇ ಮಾಡ್ತಾರೆ, ಅವತ್ತು ತುಂಬಾ ಜನ ಜಾಯ್ನ್ ಆಗ್ತಾರೆ, ಲಕ್ಷಗಟ್ಟಲೆ ಜಾಯ್ನ್ ಆಗ್ತಾರೆ. ನೆಕ್ಸ್ಟ್ ಡೇ ಒಳ್ಳೆ ನಿದ್ದೆ ಮಾಡ್ತಾರೆ. ನಿರಂತರವಾಗಿ ಯೋಗ ಮಾಡೋದು ಸಮಸ್ಯೆ ಏನಪ್ಪಾ ಅಂದ್ರೆ, ಯಾಕೆ ಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ನನಗೇನೋ ಆಗ್ಬಿಡುತ್ತೆ ಅನ್ನೋ ಭಯ ಅವ್ರಿಗೆ. ನನಗೇನೋ ಆಗ್ಬಾರ್ದು, ಯೋಗ ಮಾಡ್ತಾ ಇದ್ದೀನಿ, ನನಗೇನೋ ಆಗ್ಬಾರ್ದು, ಇದನ್ನ ಹೇಳ್ಕೊತಾ ಇರ್ತಾರೆ. ಅವ್ರಿಗೆ ಮಾಡ್ತಾ ಏನಾಗುತ್ತೆ ಅಂದ್ರೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ನಾನು ಯೋಗ ಮಾಡಿದೆ ನಂಗೆ ಏನೂ ಆಗಲ್ಲ, ಇದೊಂದು ಬಂದ್ಬಿಡುತ್ತೆ. ಅಥವಾ ನಾನು ನಿರಂತರ ವರ್ಕ್ ಮಾಡ್ತಾ ಇದ್ದೀನಿ, ನನಗೇನಾಗಲ್ಲ. ಅಥವಾ ನನ್ನ ಫುಡ್ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ, ನನಗೇನಾಗಲ್ಲ. ಈ ಒಂದು ಕಾನ್ಫಿಡೆನ್ಸ್ ಯಾವಾಗ ಅವ್ರಿಗೆ ಬರುತ್ತೋ ಅವ್ರಿಗೆ ಆ ಒಂದು ಭಯ ನಿಧಾನಕ್ಕೆ ಮುಕ್ತ ಆಗ್ತಾ ಹೋಗ್ತಾರೆ. ಈ ರೀತಿ ಕೆಲಸ ಮಾಡ್ತವೆ. ಇಲ್ಲ ನಾನು ಯೋಗ ಮಾಡ್ತಾ ಕೂತ್ಕೊಂಡು ಕೂಡ ನಾನು ಅದೇ ಭಯ ನನಗೆ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಸೊ ನಾವು ಆಂಗ್ಸೈಟಿನ ಆಚೆ ಬರಕ್ ಆಗಲ್ಲ. ಸೊ ದಿಸ್ ಇಸ್ ದಿ ಲಾಜಿಕ್ ಆಫ್ ಇದು ಆಂಗ್ಸೈಟಿ, ಆತಂಕ. ಸೊ ಆತಂಕ ಬರ್ಲಿಕ್ಕೆ ಲಕ್ಷಣಗಳು ಮತ್ತು ಕಾರಣಗಳನ್ನ ನಾವು ನೋಡೋದಾದ್ರೆ ತುಂಬಾ ಇದಾಗಿ ಈ ಒಂದು ಕಾರಣಗಳು ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗಿರುತ್ತೆ. ಒಂದು ಕಾನ್ಸ್ಟಿಪೇಷನ್ ಇಶ್ಯೂ ಇರುತ್ತೆ, ಏರ್ ಫಾಲ್ ಇಶ್ಯೂ ಇರುತ್ತೆ, ಜೊತೆಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತವೆ, ಅಂಡರ್ ಆರ್ಮ್ಸ್ ಮತ್ತೆ ತೊಡೆಯ ಸಂದು ಭಾಗಗಳು ಕಪ್ಪಾಗ್ತಾ ಇರ್ತವೆ.
ಇಲ್ಲೂ ಕೂಡ ಚರ್ಮದ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಅನ್ವಾಂಟೆಡ್ ಏರ್ಗಳು ಬೆಳೆಯಕ್ಕೆ ಶುರು ಆಗ್ತವೆ. ಅದ್ಯಾಕೆ ಬೆಳೆಯುತ್ತೆ ಅಂತ ಹೇಳಿ ಅಗೇನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗಿರುತ್ತೆ. ಇವೆಲ್ಲವೂ ಕೂಡ ಆಂಗ್ಸೈಟಿಯ ಇದು ಅಂದ್ರೆ ಮಾನಸಿಕ ಆರೋಗ್ಯ, ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಇದರಲ್ಲಿ ಕಾರಣಗಳೇನಾಗಿರ್ಬೋದು ಅಂತ ಹೇಳಿದ್ರೆ, ಯಾವ್ದಾದ್ರು ಸಾವು ನಿಮ್ಮನ್ನ ಕಾಡ್ತಾ ಇರ್ಬೋದು. ನಿಮ್ಗೆ ಯಾರೋ ಹತ್ತಿರದವರು ಅವರ ಸಾವು ನಿಮ್ಮನ್ನ ಕಾಡ್ತಾ ಇರ್ಬೋದು. ಆ ಕಾಡ್ತಾ 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 ನಿಮ್ಗೆ ಆ ಆತಂಕ ಶುರುವಾಗ್ಬೋದು. ಈಗ ಮೊನ್ನೆ ಯಾವ್ದೋ ಒಂದು ವೈರಾಗ್ಯದ ಬಗ್ಗೆ ನೋಡ್ತಾ ಇದ್ದೆ, ಒಂದು ವಿಡಿಯೋ ನಮ್ಮ ಆರ್ಎನ್ಹಳ್ಳಿ ಧರ್ಮೇಂದ್ರ ಕುಮಾರ್ ಅವ್ರದ್ದು. ಈ ವೈರಾಗ್ಯದಲ್ಲಿ 3 ಇದೆಯಂತೆ. ಯಾವ್ದು ಅಂತ ಹೇಳಿದ್ರೆ, ಮೊದಲನೇದು ಸ್ಮಶಾನ ವೈರಾಗ್ಯ, ಎರಡನೇದು ಅಭಾವ ವೈರಾಗ್ಯ, ಮೂರನೇದು ಪ್ರಸವ ವೈರಾಗ್ಯ ಅಂತ. ಚೆನ್ನಾಗಿದೆ, ಅದು ಒಳ್ಳೆ ಕಾನ್ಸೆಪ್ಟ್ ಅದು. ಸ್ಮಶಾನ ವೈರಾಗ್ಯ ಅಂತ ಹೇಳಿದ್ರೆ, ತುಂಬಾ ಆಪ್ತರು ಸತ್ತೋದಾಗ ಅಲ್ಲಿಗೆ ವಿಷಯ ಕೇಳ ನಾವು ಹೋಗ್ತೀವಿ, ಹೋದಾಗ ಅವ್ರು ನೋಡ್ತೀವಿ, ಅಳ್ತೀವಿ, ತುಂಬಾ ಅಳ್ತೀವಿ. ನಾವು ಎಷ್ಟು ಅವ್ರನ್ನ ಹಚ್ಕೊಂಡಿರ್ತೀವಿ ಅಷ್ಟು ಅಳ್ತೀವಿ ನಾವು. ಸೊ ಕೆಲವರು ನಾವು ಅವ್ರನ್ನ ತುಂಬಾ ಹಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವತ್ತವತ್ತು ರಿಲೀಫ್ ಮಾಡ್ಕೋತೀವಿ. ತುಂಬಾ ಹಚ್ಕೊಂಡಿರೋ 1 ವಾರ 15 ದಿನ, ಕೆಲವು ವರ್ಷಗಟ್ಟಲೆ ಇರ್ತವೆ. ಸೊ ನಾವು 3ನೇ ವ್ಯಕ್ತಿಯಾಗಿ ಹೋದಾಗ ಆ ಒಂದು ಎಲ್ಲವನ್ನ ನೋಡಿ, ಆ ಎಲ್ಲ ಅವರ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ನಾವು ವಾಪಸ್ ಬಂದು ಜನಗಳೆಲ್ಲ ಡಿಸ್ಪಸ್ ಆಗಿ ನಾವೊಬ್ಬರೇ ಆದಾಗ ಈ ಮನಸ್ಸು ಒಂದು ಒಳ್ಳೆ ಕಾಫಿ ಕೇಳತ್ತಂತೆ. ಯಾರು ಬಂದ ಒಂದು ಕಾಫಿನ ಒಂದು ಟೀನ ಕೊಟ್ಟಾಗ ಮೈಂಡ್ ಒಂಥರ ರಿಲೀಫ್ ಆಗುತ್ತೆ. ಆ ರಿಲೀಫ್ ಆಗೋದಿದೆಯಲ್ಲ, ಅದನ್ನ ಸ್ಮಶಾನ ವೈರಾಗ್ಯ ಅಂತ. ಆ ಕ್ಷಣ ಮಾತ್ರ ನಮ್ಗೆ ಜೀವನನೇ ಬೇಡ, ಇಂಥ ಮನುಷ್ಯನೇ ಹೊಟ್ಟೋಗ್ಬಿಟ್ಟ, ಏನಕ್ಕೆ ಬದುಕಿರ್ಬೇಕು ಅಂತಕ್ಕಂಥ ಮನಸ್ಸು ಆ ಸ್ಮಶಾನ ವೈರಾಗ್ಯ. ಅಲ್ಲಿಗೆ ಬಂದ್ಮೇಲೆ ಇಲ್ಲಪ್ಪ, ನನಗೊಂದು ಜೀವನ ಇದೆ, ನಂಗೆ ಹೆಂಡತಿ ಮಕ್ಳಿದಾರೆ, ನಾನ್ ನೋಡ್ಬೇಕಪ್ಪ, ಬಸ್ ಮಿಸ್ ಆಗತ್ತೆ, ಊರ್ಗೋಗ್ಬೇಕು ಅರ್ಜೆಂಟ್ ಆಗಿ ಅನ್ನೋದೊಂದು ತಲೆಗೆ ಬರುತ್ತೆ. ಅದು ಸ್ಮಶಾನ ವೈರಾಗ್ಯ. ಇನ್ನೊಂದು ಅಭಾವ ವೈರಾಗ್ಯ ಅಂತ. ಅಭಾವ ವೈರಾಗ್ಯ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ 25ನೇ ತಾರೀಕು ಮೇಲೆ ಶುರುವಾಗುತ್ತಲ್ಲ, ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟು, ಬಸ್ ಖಾಲಿ ಆಗಿ, ಸೊ ಇದು 25ನೇ ತಾರೀಕು ದುಡ್ಡೆಲ್ಲ ಖಾಲಿ ಆಗಿ ಸಂಬಳಕ್ಕೋಸ್ಕರ ವೇಟ್ ಮಾಡ್ತಾ ಏನೂ ಇಲ್ಲದೆ ತುಂಬಾ ಕಷ್ಟಪಡ್ತಾ ಇರಲ್ಲ, ಅದು ಹಣದ ಅಭಾವ. ಅದು ಅಭಾವ ವೈರಾಗ್ಯ. 1ನೇ ತಾರೀಕು ಬಂದ್ರೆ ಮತ್ತೆ ಯಥಾಸ್ಥಿತಿ ಲೈಫ್ ಶುರುವಾಗುತ್ತೆ. ಇದು 3ನೇದು ಪ್ರಸವ ವೈರಾಗ್ಯ. ಪ್ರಸವ ವೈರಾಗ್ಯ ಅಂತ ಹೇಳಿದ್ರೆ ಇದು ಹೆಣ್ಮಕ್ಳ ಸಂಬಂಧಪಟ್ಟಿದ್ದು. 8 ತಿಂಗಳಾದ್ಮೇಲೆ ಅವ್ರಿಗೆ ಆಗತ್ತಲ್ಲ ನರಕ, ಇನ್ ಲೈಫಲ್ಲಿ ಇನ್ನೊಂದು ಮಗು ಬೇಡ ನನ್ಗೆ, ಸಾಕಪ್ಪ, ಇಷ್ಟೇ ಸಾಕು ನನ್ಗೆ, ಏನಕ್ ಬೇಕು ಇಂಥ ನೋವು, ತಿಂಗಳನ್ಗಟ್ಲೆ ಅನುಭವಿಸ್ಕೊಂಡು ಬಂದು ಈ ತರ ಯಾಕಿರ್ಬೇಕು ನಾನು, ಇಂತೆಲ್ಲ ಅಂದ್ಕೊಂಡು ಕಷ್ಟಪಟ್ಟು ಡೆಲಿವರಿ ಆಗಿ ಆ ಮಗು ಮುಖ ನೋಡಿದ ತಕ್ಷಣನೇ ಆ ಮನಸ್ಸು ಒಂಥರ ಹಗುರ ಆಗುತ್ತಲ್ಲ, ಅದನ್ನ ಪ್ರಸವ ವೈರಾಗ್ಯ ಅಂತ. ಮತ್ತೆ ಯಥಾಸ್ಥಿತಿ ಮತ್ತೆ ತಯಾರಾಗ್ತದೆ, ಇಲ್ಲ ಇನ್ನೊಂದು ಮಗು ಬೇಕು, ಇದು ಪ್ರಸವ ವೈರಾಗ್ಯ. ಸೊ ಇವೆಲ್ಲವೂ ಕೂಡ ಈ ಆತಂಕದ ಇದರಲ್ಲಿ ಮತ್ತೆ ಕ್ಯಾರಿ ಆಗ್ಬಿಡುತ್ತೆ. ನೋಡಿ, ಆ ಟೈಮಲ್ಲೂ ಕೂಡ ತುಂಬಾ ಜನಕ್ಕೆ ಥೈರಾಯ್ಡ್ ಮಾಲ್ ಫಂಕ್ಷನಿಂಗ್ ಆಗುತ್ತೆ, ಶುಗರ್ ಬರುತ್ತೆ, BP ರೇಸ್ ಆಗುತ್ತೆ. ಅದೇ ಮಗುಗೆ 3 ತಿಂಗಳಾದ್ಮೇಲೆ ನಿಧಾನಕ್ಕೆ ತಾಯಿ ತನ್ನ ಒರಿಜಿನಲ್ ಸ್ವಭಾವಕ್ಕೆ ಬರಕ್ ಶುರು ಮಾಡ್ತಾಳೆ. ಬಟ್ ಆಕೆಗೆ ಏನಾದ್ರು ಆಂಗ್ಸೈಟಿ ಕ್ಯಾರಿ ಆಯ್ತು, ಸ್ಟ್ರೆಸ್ ಕ್ಯಾರಿ ಆಯ್ತು ಅಂತ ಹೇಳಿದ್ರೆ ಆಕೆ ಲೈಫ್ ಲಾಂಗ್ ಡಯಾಬಿಟಿಕ್ ಆಗ್ತಾಳೆ. ನನ್ ಮೊದಲನೇ ಮಗು ಆಗಿರ್ಲಿಲ್ಲ, 2ನೇ ಮಗು ಆದಾಗ ನಂಗೆ ಈ ತರ ಪ್ರಾಬ್ಲಮ್ ಆಯ್ತು, ಥೈರಾಯ್ಡ್ ಪ್ರಾಬ್ಲಮ್ ಆಯ್ತು, ನನ್ ಜೊಟ್ಟೆಲ್ಲ ಹೊಟ್ಟೋಯ್ತು, ಥೈರಾಯ್ಡ್ ಪ್ರಾಬ್ಲಮ್ ಆಯ್ತು, ನನ್ಗೆ ಸ್ಕಿನ್ ಪ್ರಾಬ್ಲಮ್ ಆಯ್ತು, ನನಗೆ ಕ್ಯಾಲ್ಸಿಯಂ ಬಾಡಿಯಲ್ಲಿ ಕಡಿಮೆ ಆಗೋಯ್ತು. ಸೊ ಈ ತರ ಹೇಳ್ತಾರೆ. ಅಂದ್ರೆ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿರ್ತಾರೆ, ನೇಚರ್ ಅಂದಾಗ ಮಾಡ್ಕೋತಾ ಇರುತ್ತೆ. ಯಾಕಂದ್ರೆ ಆ ಭ್ರೂಣ ಬೆಳಿಬೇಕಲ್ವಾ, ನಿಮ್ಮಿಂದ ಕಿತ್ತದು ಕೊಡ್ತಾ ಇರುತ್ತೆ. ಇಲ್ಲೂ ಕೂಡ ತುಂಬಾ ಜನ ಆಂಗ್ಸೈಟಿಗೆ ತುತ್ತಾಗ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್, ಉದ್ಯೋಗ ನಷ್ಟ ಆಗೋದು. ಯಾರಿಗಾರು ಸಡನ್ ಆಗಿ ಉದ್ಯೋಗ ಹೊಟ್ಟೋಗ್ಬಿಟ್ಟಾಗ ಇನ್ ಮುಂದಕ್ಕೆ ಜೀವನ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಅವರು ಆಂಗ್ಸೈಟಿ ಫೀಲ್ ಆಗಕ್ಕೆ ತುಂಬಾ ಶುರು ಮಾಡ್ಕೋತಾರೆ. ಹಣಕಾಸಿನ ಸಮಸ್ಯೆ, ಕೆಲವರು ಲೇಟ್ ಮ್ಯಾರೇಜ್ ಆಗೋದ್ರಿಂದ ಅವ್ರಿಗೆ ಆಂಗ್ಸೈಟಿ ಆಗುತ್ತೆ. ಬೇರೆಯವ್ರ ಆರೋಗ್ಯದ ಸಮಸ್ಯೆಗಳನ್ನ ಕೇಳಿ ಕೆಲವ್ರಿಗೆ ಆತಂಕ ಶುರುವಾಗುತ್ತೆ, ಅದು ಸಮಸ್ಯೆ ಆಗ್ಬೋದು. ಕೆಲವ್ರಿಗೆ ಅಪರಾಧಿ ಮನೋಭಾವ ಕಾಡ್ತಾ ಇರುತ್ತೆ, ನನ್ನಿಂದನೇ ತಪ್ಪಾಗೋಯ್ತು, ನಾನು ಯಾಕೆ ಹಿಂಗ್ ಮಾಡ್ಕೊಂಡೆ ಅಂತ ಕೆಲವ್ರಿಗೆ. ಕೆಲವ್ರಿಗೆ ಭಾವನಾತ್ಮಕ ಸಮಸ್ಯೆಗಳು, ನಾನು ಇದು ಕೊಟ್ಟಿದ್ದೀನಿ ಮಿಥುನ್ಗೆ, ಆ ಮಿಥುನ್ ನಂಗೆ ಸರಿಯಾಗಿ ನೋಡ್ಕೋತಾ ಇಲ್ಲ, ನಾನು ಇದನ್ನ ಮಾಡಿದೀನಿ, ಸವಿತಾ ಮೇಡಮ್ ನಂಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಲಿಲ್ಲ ಮನೆಗೆ ಹೋದಾಗ. ಈ ತರ ಈ ಭಾವನಾತ್ಮಕ ಸಂಬಂಧಗಳಿದೆಯಲ್ಲ, ಇಲ್ಲೂ ಕೂಡ ಆಂಗ್ಸೈಟಿ ಕ್ಯಾರಿ ಆಗುತ್ತೆ. ಜೊತೆಗೆ
ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳಿದ್ದಾಗ ದಿನ ನೋಡಿ 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 ಅದನ್ನ ಒಂದಿನ 2 ದಿನಕ್ಕೆ ಅನ್ಸುತ್ತೆ, ಬಟ್ ಅದು ಅಭ್ಯಾಸ ಆಗ್ಬಿಡುತ್ತೆ. ನಮ್ಗೆ ಗೊತ್ತಿಲ್ದಂಗೆ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಕ್ಯಾರಿ ಆಗ್ತಾ ಇರುತ್ತೆ. ಜೊತೆಗೆ ಕೆಲವು ಆರೋಪಗಳು ನಮ್ಮ ಮೇಲೆ ಬಂದಾಗ ಆಗ್ಲೂ ಕೂಡ ನಮ್ಮ ಆಂಗ್ಸೈಟಿ ನಮ್ಮನ್ನ ಮಾನಸಿಕವಾಗಿ ನಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ತಳ್ಳಕ್ಕೆ ಕಾಯ್ತಾ ಇರುತ್ತೆ. ಇದು ಕೂಡ ಆಂಗ್ಸೈಟಿ, ಆತಂಕದ ಲಕ್ಷಣಗಳು. ಸೊ ಇವ್ರಿಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಕೆಲವು ಟೆಸ್ಟ್ಗಳನ್ನ ಮಾಡ್ತಾರೆ. ತುಂಬಾ ಟೆಸ್ಟ್ಗಳಿದೆ, ಅಂದ್ರೆ ಆಂಗ್ಸೈಟಿ ಟೆಸ್ಟ್ಗಳೇ ಇದೆ. ಅದರಲ್ಲಿ ಅವರ ಒಂದು ಯಾವ ಲೆವೆಲ್ ಅಲ್ಲಿ ಇವರು ಭಯ ಇದೆ, ಯಾವ ಸಬ್ಜೆಕ್ಟ್ ಇವ್ರಿಗೆ ಕ್ಲಾರಿಟಿ ತುಂಬಾ ಕಡಿಮೆ ಆಗ್ತಾ ಇದೆ, ಅವ್ರ ವರ್ತನೆಗಳು, ಅವ್ರ ಗ್ರಹಿಕೆಗಳೇನು, ಇದನ್ನೆಲ್ಲವನ್ನ ಕೂಡ ಅಲ್ಲಿ ಮಾಡ್ತಾ ಹೋಗ್ತಾರೆ. ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಎಷ್ಟು ಗಂಟೆಗೆ ಎದ್ದೇಳ್ತಾರೆ, ಎಷ್ಟು ಗಂಟೆ ತಿಂತಾರೆ, ದಿನಕ್ಕೆ ಎಷ್ಟು ನೀರು ಕುಡಿತಾರೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ. ಇವು ಆಂಗ್ಸೈಟಿಯಿಂದ ಬರ್ತಕ್ಕಂಥ ಕೆಲವು ಅಬ್ನಾರ್ಮಲಿಟೀಸ್. ಓಕೆನಾ? ಸೊ ಸ್ಟ್ರೆಸ್ ಯಾವ ರೀತಿ ನಮ್ಗಿರುತ್ತೆ, ಅಲ್ಲಿಂದ ನಾವು ನೆಕ್ಸ್ಟ್ ಲೆವೆಲ್ಗೆ ನಾವು ಈ ಒಂದು ಆಂಗ್ಸೈಟಿ ಲೆವೆಲ್ ಬಂದು ಕುತ್ಕೋತೀವಿ. ಸೊ ಈ 2 ಲೆವೆಲ್ಗಳಲ್ಲಿ ಸ್ಟ್ರೆಸ್ ಲೆವೆಲ್ ಅಲ್ಲಂತೂ 3ನೇವರೆಗೆ ನಮ್ಗೆ ತುಂಬಾ ಹತ್ತಿರದ ಕ್ಲೋಸ್ ಫ್ರೆಂಡ್ಸ್ ಗಳಿಗೆ ನಾವು ಕಾಣ್ಬೋದು, ಕಾಣ್ದೇನೆ ಇರ್ಬೋದು. ಬಟ್ ಆಂಗ್ಸೈಟಿ ಲೆವೆಲ್, 2 ಲೆವೆಲ್ ಅಲ್ಲಿ ನಮ್ಗೆ ಗೊತ್ತೇ ಆಗಲ್ಲ ನಾವು ಈ ಲೆವೆಲ್ ಇದೀವಿ ಅಂತ. ಬಟ್ ಯಾರಾದ್ರೂ ಮನೆಯಲ್ಲಿ ಅವರ ಒಂದು ತುಂಬಾ ಹಿತೈಷಿಗಳಾಗಿದ್ದಾಗ ನಾವು ಅದನ್ನ ನೋಡಿ ಟ್ರೀಟ್ಮೆಂಟ್ ಮಾಡ್ಲೇಬೇಕಾದ ಅನಿವಾರ್ಯ ಇವತ್ತಿದೆ. ಎಸ್ಪೆಷಲಿ ಮನೇಲಿ ಒಂದೇ ಮಕ್ಳು ಇರ್ತಾರ ನೋಡಿ, ಒಂದೇ ಮಗು, ಒಂದ್ ಗಂಡು ಒಂದ್ ಹೆಣ್ಣಿರ್ತಾರೆ. ಆ ಮಕ್ಕಳನ್ನ ನೋಡಿ ಹೊರಗಡೆ ಹೋದಾಗ ತುಂಬಾ ಸೋಷಿಯಲ್ ಆಗಿ ಬೆರೀತಾ ಹೋಗ್ತಾರೆ, ಬಟ್ ಮನೇಲಿ ಇದ್ದಾಗ ಸೈಲೆಂಟ್ ಆಗಿರ್ತಾರೆ ಅವರು. ಅಂತವ್ರಿಗೆ ಈಗ 2ನೇ ಮಗು ನಾವು ಕೊಡೋಕ್ ಆಗಿಲ್ಲ ಅಂತ ಕಂಡು ಬಂದಾಗ ತಂದೆ ತಾಯಿನೇ ಮಕ್ಕಳ ಸ್ಥಾನವನ್ನ ತುಂಬಬೇಕಾದ ಅನಿವಾರ್ಯ ಆಗಿದೆ. ಸೊ ಈ ರೀತಿಯಾದ ಸಮಸ್ಯೆಗಳು ಬಂದಾಗ್ಲೂ ಕೂಡ ನಮ್ಗೆ ಈ ಆಂಗ್ಸೈಟಿ ಕಾಡ್ತಾ ಇದೆ. ಏನು ಮುಂದಕ್ಕೆ? ಒಬ್ಬ ಮಗ ಇದ್ದಾನೆ, ಅವನಿಲ್ಲ, ಒಬ್ಳೆ ಮಗಳು, ಅವಳು ಮದುವೆ ಮಾಡ್ಕೊಟ್ಟಾಗ್ಬಿಟ್ಟು ಮುಂದಕ್ಕೆ ನಮ್ಗೇನು? ಯಾಕಂದ್ರೆ ಮೊನ್ನೆ ನಾನು ಊರಿಗೆ ಬಂದಿದ್ದಾಗ ಇವ್ರ ಬಗ್ಗೆ, ನಮ್ಮ ವಾಣಿ ಜಯರಾಮ್ ಅವ್ರ ಬಗ್ಗೆ ಒಂದು ಲೇಖನ ಓದಿದೆ. ವಾಣಿ ಜಯರಾಮ್ ಅವ್ರ ಬಗ್ಗೆ. ವಾಣಿ ಜಯರಾಮ್ ಅವರು ಚೆನ್ನೈ ಒಂದು ಕಾಲದಲ್ಲಿ ನಮ್ಮ ಅಣ್ಣನೇ ಹೇಳಿದ್ದು, ಐ ಥಿಂಕ್ ಅತ್ಯಂತ ಸುಂದರವಾದ ಒಂದು ಮುಖ, ಜೊತೆಗೆ ಸುಂದರವಾದ ಅದ್ಭುತವಾದ ಶಾರೀರ ಅವ್ರದ್ದು. ಆ ವ್ಯಕ್ತಿ ಸತ್ತೋಗಿ 3 ದಿನ ಆದ್ಮೇಲೆ ಗೊತ್ತಾಗಿದೆ ಸತ್ತೋಗಿದ್ದಾರೆ ಅಂತ. ಯಾಕಂದ್ರೆ ಮಕ್ಕಳು ಆಸ್ಟ್ರೇಲಿಯಾದಲ್ಲೆಲ್ಲ ಇದ್ದಾರೆ, ಕೆಲಸದೊಳಗೆ ಬಂದಿಲ್ಲ ಮನೆಗೆ. ನೋಡಿ ಹೆಂಗಾಗತ್ತೆ. ಅವ್ರಿಗೆ ಕಾಡ್ತಾ ಇರುತ್ತೆ ಯಾವಗಳಿಗೆ ಏನಾಗ್ಬೋದು, ಯಾವಗಳಿಗೆ. ನನಗೆ ತುಂಬಾ ಜನ ಪೇಷಂಟ್ ಆನ್ಲೈನ್ ಅಲ್ಲಿ ಇದೇ ಸಿಗ್ತಾರೆ, ಹಿಂಗಾಗಿದೆ ಅಂತ. ಇದೇ ತುಂಬಾ ಕಡಿಮೆ ಮಾಡ್ಕೊಂಡೆ. ಬಟ್ ಈ ಒಂದು ಆಂಗ್ಸೈಟಿ ಲೆವೆಲ್ ಇದೆಯಲ್ಲ ತುಂಬಾನೇ ಡೇಂಜರ್. ಯಾಕಂದ್ರೆ ಇದು ತುಂಬಾ ಬೇಗ ನಮ್ಮನ್ನ ಡಿಪ್ರೆಷನ್ ಕರ್ಕೊಂಡು ಹೋಗುತ್ತೆ. ಇದು ಜಾಸ್ತಿ ದಿನ ತಗೊಳಲ್ಲ. ಬಟ್ ಸ್ಟ್ರೆಸ್ ಹಂಗಲ್ಲ, ಅದು ಆ 3 ಸ್ಟೇಜ್ಗಳನ್ನ ಕ್ರಾಸ್ ಮಾಡ್ಕೊಂಡು ಬರುತ್ತೆ. ಬಟ್ ಈ ಆಂಗ್ಸೈಟಿಯಿಂದ ಡಿಪ್ರೆಷನ್ಗೆ ಹೋಗೋದು ಇದೆಯಲ್ಲ, ಅದು ಲಾಂಗ್ ಗ್ಯಾಪ್ ತಗೊಳ್ಳೋದೇ ಇಲ್ಲ. ಇದು ತುಂಬಾ ಬೇಗ ನಮ್ಮನ್ನ ಕರ್ಕೊಂಡೋಗಿ ಬಿಸಾಡಿ. ನೆಕ್ಸ್ಟ್ ಲೆವೆಲ್ ಇಸ್ ಡಿಪ್ರೆಷನ್. ಖಿನ್ನತೆ. ಮಾನಸಿಕವಾಗಿ ಅವ್ರ ಮೇಲೆ ಯಾವ ರೀತಿ ಪರಿಣಾಮಗಳು ಬೀಳ್ತವೆ ಅಂತ ಹೇಳಿದ್ರೆ, ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಅರಿವೇ ಅವ್ರಿಗಿರಲ್ಲ. ಇದು ಡಿಪ್ರೆಷನ್. ಇಲ್ಲಿ ತುಂಬಾ ನಾನ್ ಸರಿ ಅನ್ನೋದನ್ನ ತುಂಬಾ ಪ್ರೂವ್ ಮಾಡ್ಕೋತಾರೆ. ಈಗ ಅಷ್ಟು ಸ್ಟ್ರೆಸ್ ಇದ್ದಾಗ ಅಟ್ಲೀಸ್ಟ್ ಆರ್ಗ್ಯುಮೆಂಟ್ ಮಾಡ್ತಾರೆ, ಸ್ಟ್ರೆಸ್ ಇದ್ದಾಗ ಆರ್ಗ್ಯುಮೆಂಟ್ ಮಾಡ್ತಾರೆ, ಆಂಗ್ಸೈಟಿ ಇದ್ದಾಗ ಭಯ ಪಡ್ತಾರೆ. ಆದ್ರೆ ಈ ಡಿಪ್ರೆಷನ್ ಹಂಗಿಲ್ಲ. 10 ಮಾತಾಡಿ ಒಂದೇ ಮಾತಾಡ್ತಾರೆ, ಯಾರ ಜೊತೆಗೂ ಬೆರೆಯಕ್ ಹೋಗಲ್ಲ, ತುಂಬಾ ಲೋನ್ಲಿ ಆಗಿರ್ತಾರೆ. ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಮೆಡಿಟೇಷನ್ಗಳನ್ನ ಮಾಡಿಸ್ಬಾರ್ದು, ತುಂಬಾ ಡೇಂಜರ್. ಇವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹೊಸದಾಗಿರೋ ಕ್ರಿಯೇಟಿವಿಟಿಗಳನ್ನ ಕೊಡ್ಬೇಕು ಅವ್ರಿಗೆ, ಹೊಸ ಕ್ರಿಯೇಟಿವಿಟಿಗಳು. ಈಗ ನಾನು ಕಂಪ್ಯೂಟರ್ ಕೆಲಸ ಮಾಡ್ತಾ ಇದ್ದೀನಿ, ನಾನು ಸಾಫ್ಟ್ವೇರ್ ಅಲ್ಲಿ ಇದ್ದೀನಿ. ನನಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಬೇರೆ ಅದನ್ನ ಕೊಡ್ಬೇಕು ಅವ್ರಿಗೆ. ಅವಾಗ ಅದರಿಂದ ತುಂಬಾ ಬೇಗ ಆಚೆ ಬರ್ತಾರೆ ಅವರು. ಕ್ಲೇ ಮಾಡ್ಲಿಂಗ್, ಮಣ್ಣಿಂದ ಆಕೃತಿಗಳನ್ನ ಮಾಡೋದು, ಯಾವ್ದೋ ಮಣ್ಣಿಂದ ಬೊಂಬೆಗಳು ಮಾಡೋದು, ಅಥವಾ ಮಡಕೆ ಮಾಡೋದು, ಅಥವಾ ಪೇಂಟಿಂಗ್ ಮಾಡೋದು, ಒಂದು ಕೊಬ್ಬರಿ ಮೇಲೆ ಯಾವ್ದೋ ಡಿಸೈನ್ ಮಾಡೋದು, ಬಟ್ಟೆ ಹೊಲಿಯೋದು. ಅಂದ್ರೆ ಅವರ ಒಂದು ಫೀಲ್ಡ್ ನ ಬಿಟ್ಟು ಅಪೋಸಿಟ್ ಫೀಲ್ಡ್ ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಅವ್ರು ಡಿಪ್ರೆಷನ್ ಇಂದ ಅತಿ ಬೇಗ ಆಚೆ ಬರ್ತಾರೆ. ಹೊಸದಾಗೇನೋ ಕಲಿಬೇಕು ಅವರು. ಇಲ್ಲ ಅವ್ರಿಗೆ ರಿಲೇಟೆಡ್ ನಾವು ಕಲಿತಾ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರು ಇನ್ನೂ ಡಿಪ್ರೆಷನ್ ಹೋಗ್ತಾ ಹೋಗ್ತಾರೆ. ಯಾಕಂದ್ರೆ ಡಿಪ್ರೆಷನ್ ಯಾರು ಇರ್ತಾರೆ ಅವ್ರಿಗೆ ದೇಹ ತುಂಬಾ ಕೋಲ್ಡ್ ಆಗ್ತಾ ಇರುತ್ತೆ. ಆ ಕೋಲ್ಡ್ ಆಗ್ತಾ ಇರೋರಿಗೆ ಹೀಟ್ ಮಾಡ್ಲಿಕ್ಕೆ ಏನಾದ್ರು ಮಾಡ್ಬೇಕಲ್ವಾ. ಸೊ ಅವ್ರನ್ನ ಮಾಡಿದ್ರೆ ಇನ್ನೂ ನಾವು ಮೆಡಿಟೇಷನ್ ಮಾಡಿದ್ರೆ ದೇಹ ತಣ್ಣಗಾಗತ್ತೆ. ಸೊ ಅವ್ರಿಗೆ ಏನ್ ಮಾಡ್ಬೇಕು, ಯೋಗ ಮಾಡಿಸ್ಬೋದು. ಫಿಸಿಕಲ್ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಯೋಗ ಮಾಡಿಸ್ಬೋದು.
ಅಥವಾ ವಾಕ್ ಮಾಡಿಸ್ಬೋದು. ಇನ್ನೊಂದೇನೋ 4 ಜನ ಜೊತೆ ಬೆರೆಯಕ್ ಬಿಡ್ಬೋದು ಅವ್ರನ್ನ. ಇಂಥ ಸಮಯಗಳಲ್ಲಿ 101% ಅವ್ರಿಗೆ ಅತಿ ಬೇಗ ಅವರು ಡಿಪ್ರೆಷನ್ ಇಂದ ಬೇಗ ಬಂದು ರಿಕವರ್ ಆಗ್ತಾರೆ ಈ ತರ. ಸೊ ಇಲ್ಲಿ ಈ ಮೂರು ಕೂಡ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಈ ಒಂದು ಡಿಪ್ರೆಷನ್ ಇರ್ತಕ್ಕ ಮಾನಸಿಕವಾಗಿ ಖಿನ್ನತೆಯಿಂದ ಯಾರು ಇರ್ತಾರೆ ಅವರುಗಳನ್ನ ವಾಪಸ್ ತಗೊಂಡ್ ಬರೋದಿದೆಯಲ್ಲ ಅದು ತುಂಬಾ ಕಷ್ಟ. ಯಾಕಂದ್ರೆ ಅವರು ನಿಧಾನಕ್ಕೆ ಮಗು ತರ ಆಗ್ಬಿಟ್ಟಿರ್ತಾರೆ. ಆ ಮಗುವನ್ನ ನಾವು ಕೇರಿ ಮಾಡಿ ಯಾಕೆ ತಗೊಬರ್ತೀವಿ ಅದು ತುಂಬಾನೇ ಕಷ್ಟದ ಕೆಲಸ. ಕೋಪ ಮಾಡ್ಕೊಂಡ್ರೆ ಆಗಲ್ಲ, ಜಗಳ ಆಡಿದ್ರೆ ಆಗಲ್ಲ, ಅಥವಾ ತಿನ್ಸಕ್ ಆಗಲ್ಲ, ಮುದ್ದು ಮಾಡಕ್ ಆಗಲ್ಲ. ದಿನದಿಂದ ಬದಲಾವಣೆ ಆಗುತ್ತೆ. ಅವರಿಂದ ನಾವು ಏನನ್ನೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಇದು ಬೇಸಿಕ್ ಆಗಿರ್ತಕ್ಕಂಥ ಸ್ಟ್ರೆಸ್, ಆಂಗ್ಸೈಟಿ ಮತ್ತು ಡಿಪ್ರೆಷನ್. ಇಲ್ಲೇನೋ ಡೌಟ್ ಇದೆಯಾ? ಇದಕ್ಕೆ ಕ್ಲಿಯರ್ ಮಾಡಿ ಮುಂದಕ್ಕೆ ಹೋಗ್ತೀನಿ. ಎಸ್, ಎನಿ ಡೌಟ್ಸ್? ಹ್ಯಾಂಡ್ ರೇಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಐ ಥಿಂಕ್ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೋಬಹುದೇನೋ. ಹೌದು, ಎಲ್ಲ ಯಾವ ಬೇಕಾದ ಅನ್ಮ್ಯೂಟ್ ಮಾಡ್ತೀವಿ. ಶಿವಕುಮಾರ್ ಸರ್ ಸರ್ ನಮಸ್ಕಾರ. ಹೇಳಿ ಸರ್. ಸರ್ ಈಗ ಆಕ್ಚುಲಿ ನೀವು ಎಕ್ಸ್ಪ್ಲೈನ್ ಮಾಡಿದ್ದು ಸರ್ ಇಟ್ಸ್ ಆಲ್ ರೀಸನ್ಸ್ ಮತ್ತೆ ಯಾವ ಸ್ಟೇಜಸ್ ಅಲ್ಲಿ ಬರುತ್ತೆ, ಅದು ಕಂಟಿನ್ಯೂಷನ್ ಆಗ್ತಾ ಇರುತ್ತೆ, ಬದಲಾವಣೆಗಳು ಯಾವ ತರ ಆಗ್ತಾ ಇರುತ್ತೆ. ಒಂದ್ ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ನಮ್ಗೆ ಹರಿವಿಲ್ಲದೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಇಟ್ಸ್ ಅದು ಐ ಥಿಂಕ್ ಎಲ್ಲಾರ ಒಂದು ಜೀವನದಲ್ಲಿ ನಡೀತಾನೆ ಇದೆ ಇದು. ಯು ಕೆನಾಟ್ ಅವಾಯ್ಡ್ ಇಟ್. ಎಸ್ 100%. ಬಟ್ ಅದು ಕ್ರಾನಿಕ್ ಸ್ಟೇಜಿಗೆ ಹೋಗಿದ್ದಾಗ ನಾ ಈ ಸ್ಟೇಜ್ ಅಲ್ಲಿ ಇದ್ದೀನಿ, ಆ ಹರಿವು ಬರೋದೇ ತುಂಬಾ ತಡವಾಗಿ ಹೋದಾಗ ಮನುಷ್ಯ ಆಸ್ ಯು ಸೆಡ್ ಆಂಗ್ಸೈಟಿಗೋ ಡಿಪ್ರೆಷನ್ಗೋ ಹೋಗ್ತಾನೆ. ಬಟ್ ಅದ್ರಿಂದ ಮುಂಚೆನೆ ಅರಿವು ಅಂತ ಹೇಳ್ತಾರಲ್ಲ, ಅದು ಆಗ್ಬಿಟ್ರೆ ಇಟ್ಸ್ ರಿಯಲಿ ವಂಡರ್ಫುಲ್. ಬಟ್ ಅವನಿಗೆ ತಾನು ಅರ್ತ್ಕೋಬೇಕು. ಅದಕ್ಕೆ ಅಲ್ಲ, ನೀವು ಆ ಟೈಮಲ್ಲಿ ಅವ್ರಿಗೆ ಸ್ಟ್ರೆಸ್ ಲೆವೆಲ್ ಅಲ್ಲಿ ಹೋಗಿ ಹೇಳಿ ನೀವು ಸ್ಟ್ರೆಸ್ ಅಲ್ಲಿ ಇದೀರಾ ಅಂತ. ಒಪ್ಪಳಾಗ್ತಾ ಇರಲ್ಲ, ಆರ್ಗ್ಯುಮೆಂಟ್ ಮಾಡ್ತಾರೆ. ಬಟ್ ಆಂಗ್ಸೈಟಿ ಲೆವೆಲ್ಗೆ ಹೋಗಿ ಅವ್ರು ಭಯ ಪಟ್ಕೋತಾರೆ. ಈ ಡಿಪ್ರೆಷನ್ ಲೆವೆಲ್ ಹೆಂಗಪ್ಪ ಅಂದ್ರೆ ಒಂದು 7-8 ಲಕ್ಷಣಗಳಿದೆ ಡಿಪ್ರೆಷನ್ ಲೆವೆಲ್ ಅಲ್ಲಿ. ಏನಪ್ಪಾ ಅಂದ್ರೆ ಮೊದಲನೇ ದುಃಖ ಪಡ್ತಾರೆ. ಏನಾದ್ರು ಹೇಳಿ ತುಂಬಾ ದುಃಖವಾಗಿರ್ತಾರೆ ಅವರು. ನಾನು ಏನೋ ಅಂದ್ಕೊಂಡಿದ್ದೆ, ಲೈಫ್ ಏನ್ ಹಿಂಗಾಗೋಯ್ತು, ನಾನು ಎಲ್ಲ ಫಾರಿನ್ ಲೋಕ್ ಸೆಟ್ಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಇಲ್ಲೇ ಇರ್ಬೇಕಾಯ್ತು, ನಾನು ಇನ್ನೊಂದೇನೋ ಅಂದ್ಕೊಂಡಿದ್ದೆ. ಇದು ಮೊದಲನೇ ಅವ್ರಿಗೆ ಬರ್ತಕ್ಕಂಥ ದುಃಖ. ಎರಡನೇದು ನಿರಾಸಕ್ತಿ. ಯಾವುದ್ರ ಮೇಲೂ ಆಸಕ್ತಿ ಇರಲ್ಲ ಸರ್. ಇವನ್ ತಿನ್ನೋ ಊಟದ ಮೇಲೆ ಆಸಕ್ತಿ ಇರಲ್ಲ ಅವ್ರಿಗೆ. ಅವರು ಕಂಪ್ಲೀಟ್ ಆಗಿ ಆಸಕ್ತಿ ಕಳ್ಕೊಬಿಟ್ಟಿರ್ತಾರೆ. ತುಂಬಾ ನಿರಾಸಕ್ತಿ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಹಸುವು ತುಂಬಾ ಆಗತ್ತೆ ಸರ್, ತಿನ್ನಕ್ ಮನ್ಸಾಗಲ್ಲ. ತುಂಬಾ ಹಸುವಾಗತ್ತೆ, ತಿನ್ನಕ್ ಮನ್ಸಾಗಲ್ಲ. ಆಮೇಲೆ ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಳ್ಕೊಬಿಟ್ಟಿರ್ತಾರೆ. ಅದು ಕಳ್ಕೊಂಡಿದೀನಿ ಅಂತ ಅವ್ರ ಅರಿವಲ್ಲಿ ಇರಲ್ಲ. ಅದಾದ್ಮೇಲೆ ಆಮೇಲೆ ಎನರ್ಜಿ ಲಾಸ್ ಆಗುತ್ತೆ ಅವ್ರಿಗೆ. ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ಅವ್ರಿಗೆ ಮಲ್ಕೊಂಡ್ರು ಟಯರ್ಡ್ ಆಗುತ್ತೆ ಅವ್ರಿಗೆ. ಆ ಒಂದು ಶಕ್ತಿಯ ಕೊರತೆ ಆಗತ್ತೆ. ಅಲ್ಲಿಂದ ಬಂದ್ಮೇಲೆ ಅವ್ರಿಗೆ ಈ ಒಂದು ತಪ್ಪಿತಸ್ಥ ಮನೋಭಾವನೆ ಕಾಡ್ತಾ ಇರುತ್ತೆ. ನಾನೇನೋ ಮಾಡ್ಬಿಟ್ಟಿದೀನಿ ಅನ್ನೋದು ಅವ್ರಿಗೆ ತುಂಬಾ ಕಾಡ್ತಾ ಇರುತ್ತೆ. ಆ ತಪ್ಪಿತಸ್ಥ ಮನೋಭಾವನೆ ಕೂಡ ಈ ಡಿಪ್ರೆಷನ್ ಬಂದು ಜಾಯ್ನ್ ಆಗುತ್ತೆ. ಕೊನೆಗೆ ಅವ್ರಿಗೆ ಗೊತ್ತಿಲ್ಲಂಗೆ ಅವ್ರ ಒಳಗಡೆ ಒಂದು ಆತ್ಮಹತ್ಯೆ ಯೋಚನೆಗಳು ಶುರು ಆಗ್ತವೆ. ಬೇಡ, ಸಾಕು ಜೀವನ, ಯಾರು ನನ್ನ ಕರೀತಾ ಇದ್ದಾರೆ, ಹೊಟ್ಟೋಗೋಣ. ಈ ಒಂದು ಇದು ಅವ್ರಿಗೆ ನಡೀತಾ ಇರುತ್ತೆ ಒಳಗಡೆ. ಸೊ ಇವೆಲ್ಲವೂ ನಾವ್ ಬೇಡ ಅಂದ್ರೂ ಕೂಡ ಅವ್ರಿಗೆ ಒಂದೊಂದು ನಡ್ಕೊಂಡು ಹೋಗ್ತಾ ಇರುತ್ತೆ. ಖಂಡಿತ ನೀವ್ ಹೇಳಿದ್ ನಿಜ. ಇದನ್ನ 90% ಈಗ ಲಾಸ್ಟ್ ಸ್ಟೇಜ್ ಬಿಟ್ಟು ಈಗ ಅವರು ಡಿಪ್ರೆಷನ್ ಬಂದು ಅವ್ರ ಆಲೋಚನೆಗಳೇ ಡಿಫ್ರೆಂಟ್ ಇರುತ್ತೆ. ನಾನು ಯಾಕೆ ಇರ್ಬೇಕು, ನಂಗೆ ಇನ್ನೇನು ಇಲ್ಲ, ಇಷ್ಟನೇ ಜೀವನ, ಆ ತರ ಲೆವೆಲ್ ಇನ್ನು ಅಂದ್ರೆ ಕೆಲವು ಜನ ಮಾಡಿದ್ದಾರೆ. ಬಟ್ ನನಗೆ ಅದಕ್ಕೂ ಮುಂಚೆ ಡಿಪ್ರೆಷನ್ ಬಂದಿರ್ತಾರಲ್ಲ ಸರ್, ಆ ವ್ಯಕ್ತಿನ ನಾನು ನೋಡ್ಬಿಟ್ಟಿದೀನಿ. ನೀವು ಏನ್ ಕ್ಯಾರೆಕ್ಟರಿಸ್ಟಿಕ್ಸ್, ಏನ್ ಗುಣಗಳು ಹೇಳಿದೀರಾ ಪ್ರತಿ ಒಂದನು ಇಟ್ಸ್ ಟ್ರೂ, ಮ್ಯಾಚ್ ಆಗುತ್ತೆ, ತುಂಬಾ ಮ್ಯಾಚ್ ಆಗಿದೆ. ಬಟ್ ನಾರ್ಮಲ್ ಆಗಿ ಇರ್ತಾರೆ, ಯಾರ ಜೊತೆನೂ ಅಷ್ಟು ಮಾತಾಡಲ್ಲ, ಸೈಲೆಂಟು, ಏನೋ ಒಂದು ಆಲೋಚನೆ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಅವರಲ್ಲಿ ಕೆಲವು ಸರಿ ವ್ಯಕ್ತಿ ಹೆಂಗಿದ್ದ ಅನ್ನೋನು ಹೆಂಗಾಗ್ಬಿಟ್ಟಿದ್ದಾನೆ ಅಂದ್ರೆ ಅವ್ನು ಏನ್ ಬರೀತಾ ಇದ್ದಾನೆ, ಏನ್ ಹೇಳ್ತಾನೆ ಅದೇ ಗೊತ್ತಿರಲ್ಲ ಅವ್ರಿಗೆ. ನಾನು ಹಿಂಗ್ ಹೇಳದ್ನಾ, ಹೌದಾ, ಸರಿ ಆಯ್ತು,
ಆತರ ಬೇರೆ ಏನೋ ಒಂದು ಡಿಫ್ರೆಂಟ್ ಸ್ಟೇಟ್ ಅಲ್ಲೇ ಇರ್ತಾರೆ. ಆ ವ್ಯಕ್ತಿನ ತುಂಬಾ ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ ನಮ್ಮ ಸರ್ ಇದ್ರಲ್ಲಿ. ಅದು ಮೇ ಬಿ ಇದು ಲಾಸ್ಟ್ ಸ್ಟೇಜ್ ಅನ್ಸುತ್ತೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಸೂಸೈಡ್ ಟೆಂಡೆನ್ಸಿ ಅದೆಲ್ಲ ಇರಲ್ಲ ಅನ್ಕೊಂತೀನಿ. ಇಲ್ಲ ಸ್ಟ್ರೆಸ್ ಅಲ್ಲೂ ಇರಲ್ಲ ಮೇಡಮ್, ಸ್ಟ್ರೆಸ್ ಅಲ್ಲಿ ಇರಲ್ಲ. ಲಾಸ್ಟ್ ಸ್ಟೇಜ್. ಲಾಸ್ಟ್ ಸ್ಟೇಜ್ ಅಲ್ಲಿ ಅವ್ರಿಗೆ ತಲುಪಿದಾಗ ಇದು ತುಂಬಾ ಕಾಡ್ತಾ ಇರುತ್ತೆ ಅವ್ರಿಗೆ, ಇನ್ನೇನಕ್ಕೆ ಜೀವನ ಇಷ್ಟೇ ಮುಗೀತು ನನ್ಗೆ ಅನ್ನೋದೊಂದು ಅವ್ರಿಗೆ ತುಂಬಾ ಕಾಡ್ತಾ ಇರುತ್ತೆ ಜಯಶೀಲ ಮೇಡಮ್. ಸರ್ ಮತ್ತೆ ಇನ್ನೊಂದು, ಈ ಡಿಪ್ರೆಷನ್ ಪರ್ಸನ್ ಶುಡ್ ನಾಟ್ ಡೂ ಮೆಡಿಟೇಷನ್ ಅಂತ ಹೇಳಿದ್ರಲ್ಲ. ಈ ಹೋಗ್ಬಾರ್ದು. ಆಕ್ಚುಲಿ ಎಸ್ಪೆಷಲಿ ಈ ನೀವು ಬೇರೆ ಯಾವ್ದಾದ್ರು ಯೋಗ ಒಂದು ಯಾವ್ದೋ ಒಂದು ಸೆಂಟರ್ಗೆ ಹೋದಾಗ ಮೆಡಿಟೇಷನ್ ಮಾಡಿ ನಿಮ್ಗೆ ರಿಲ್ಯಾಕ್ಸೇಷನ್ ಆಗುತ್ತೆ ಇಲ್ಲ ಇಲ್ಲ, ಅಂತ ಡಿಪ್ರೆಷನ್ ಸುಮಾರು- ಸ್ಟೇ ಪೇಷಂಟ್ಸ್ ಗೆ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಮೆಡಿಟೇಷನ್. ಯಾಕೆಂದ್ರೆ ದೇ ಕೆನಾಟ್ ಟೇಕ್ ಇಟ್. ಕೇಸ್ ಅವ್ರು ಮೆಡಿಟೇಷನ್ ಮಾಡಿದ್ರು ಕೂಡ ಅವ್ರಿಗೆ ಯಾವ ತರ ಅಂತ ಹೇಳಿದ್ರೆ ಗೈಡೆಡ್ ಮೆಡಿಟೇಷನ್ ಕೊಡ್ಬೇಕು ಅವ್ರಿಗೆ, ಹಾ ಓಕೆ. ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಈಗ ಇವರು ಯೋಗ ಟೀಚರ್ ಯಶೀರಾ ಮೇಡಮ್, ಇವ್ರು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಅವ್ರನ್ನ ಇಟ್ಕೊಂಡು. ಈಗ ನಾನು ಏನ್ ಕಮಾಂಡಿಂಗ್ ಕೊಡ್ತೀನಿ ಆ ಕಮಾಂಡ್ ನ ಫಾಲೋ ಮಾಡಿ ಅಂದ್ಬಿಟ್ಟು ಅವ್ರನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸೊ ನಾನು ಇಲ್ಲಿಂದ ಮೈಸೂರಿಂದ ಬಿಟ್ಟಿದ್ದೀನಿ, ಇವಾಗ ಹಿಂಗ್ ಹೋಗ್ತಾ ಇದ್ದೀನಿ, ಶ್ರೀರಂಗಪಟ್ಟಣ ಸಿಕ್ತು, ನೀವು ಮತ್ತೆ ಇದೆಲ್ಲ ನೋಡಿದಿರ ನೀವು, ಮತ್ತೆ ಮಂಡ್ಯ ಸಿಕ್ತು, ಮದ್ದೂರ್ ಸಿಕ್ತು, ಹತ್ರ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮ್ಮನ್ನ ಅವ್ರು ಫಾಲೋ ಮಾಡ್ತಾರೆ. ಇದು Okay. ಒಂದಿಂದಲ್ಲ ಎರಡು ದಿನದಲ್ಲಿ ಆಗೋದಲ್ಲ ಇದು. ಕರೆಕ್ಟ್. ಇಲ್ಲ ಅಂದ್ರೆ ಮತ್ತೆ ಅದೇ ಸ್ಟೇಟ್ ಆಫ್ ಮೈಂಡ್ ಮತ್ತೆ ಅಲ್ಲಿಗೆ ಹೋಗ್ತಾರೆ. ಉಸಿರು ಕಡೆ ಗಮನ ಕೊಡಿ, ನಿಮ್ ಉಸಿರನ್ನ ಅಬ್ಸರ್ವ್ ಮಾಡ್ತಾ ಇರಿ, ನಿಮ್ ಉಸಿರನ್ನ ಏರಿಳಿತ ಅಂತ ಹೇಳಿದ್ರೆ ಅವ್ರದೇ ಆದ ಲೋಕ ಕೊಟ್ಟೋಗ್ತಾರೆ. ಕರೆಕ್ಟ್. ಸೊ ದೇ ಶುಡ್ ಫಾಲೋ ಓನ್ಲಿ ಗೈಡೆಡ್ ಮೆಡಿಟೇಷನ್. 100%. ಯೋಗ ನಿದ್ರೆ ಅಂತೂ ಅವರಿಗೆ ಬೇಡ ಅಂತ ಹೇಳ್ತಾರೆ ಯೂಶಲಿ. ಸ್ಟ್ರಕ್ಚರ್ ಅಲ್ಲೆಲ್ಲ ಮೀನ್ಸ್ ಸ್ಟ್ರಿಕ್ಟ್ ಆಗಿ ಮನೆ ಬೇಡ ಅಂತ ಹೇಳ್ತಾರೆ. ಬಟ್ ಯು ಶುಡ್ ಬಿ ಇನ್ ಅವೇರ್. ಯಾಕಂದ್ರೆ ಅವರ ಒಂದು ಅಂತರ ನಿಮ್ಗೆ ಎಲ್ಲ ಶೇರ್ ಮಾಡ್ಕೊಂಡಿರ್ತಾರೆ ನಿಮ್ಗೆ, ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ರು, ಯಾಕೆ ಇದು ಈ ರೀತಿ ಆಗಿದೆ ಅಂತ ನಿಮ್ಗೆ ಶೇರ್ ಮಾಡಿದಾಗ ಯು ಶುಡ್ ಬಿ ಕ್ಯಾರಿ ವೆರಿ ಕೇರ್ಫುಲಿ. ಅದರ್ವೈಸ್ ಇಟ್ ವಿಲ್ ಬಿ ಎಫೆಕ್ಟೆಡ್ ಇನ್ ಟ್ವೈಸ್ ಆರ್ ಪ್ರೈಸ್. ಬೇರೆ ತರ ಎಫೆಕ್ಟ್ ಆಗ್ಬಿಡುತ್ತೆ ಅದು. ಹೌದು ಖಂಡಿತ ಸರ್. ಬಟ್ ಇನ್ನೊಂದು ಹೇಳಿದ್ರಿ, ಅದು ತುಂಬಾ ಹಸುವಾಗತ್ತೆ, ಬಟ್ ಊಟ ಮಾಡಕ್ ಆಗಲ್ಲ. ಆ ಪರ್ಸನ್ ಅದ್ ರಿಪೋರ್ಟ್ ಮಾಡ್ತಾ ಇದ್ದು ಒಂದೊಂದು ಸಿಂಪ್ಟಮ್ಸ್ ತುಂಬಾನೇ ಜ್ಞಾಪಕ ಬರ್ತಾ ಇತ್ತು ನೀವು ಹೇಳಿದಾಗ. ಇದೇ ಬಟ್ ಫೈನಲಿ ಆ ವ್ಯಕ್ತಿಗೆ ಗೊತ್ತಾಗಿದೆ, ಅವ್ನ್ ಗೊತ್ತಿರ್ಲಿಲ್ಲ ನನ್ಗೆ ಹಿಂಗಾಗಿದೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಯಾವಾಗ ಗೊತ್ತಾಯ್ತು ನನ್ಗೆ ಯಾಕೆ ಈ ತರ ಆಗ್ತಾ ಇದೆ, ಒಂದು ಕೌನ್ಸಿಲಿಂಗ್ ಹೋದಾಗ ಅವರು ಒಂದು ಕೌನ್ಸಿಲಿಂಗ್ ಅಲ್ಲಿ ಏನೋ ಹೇಳಿದ್ರಂತೆ, ಈ ತರ ಟೆಸ್ಟ್ಗಳು ತಗೊಂಡು ಫೈನಲಿ ಎವ್ಯಾಲ್ಯೂಯೇಟೆಡ್ ಆಸ್ ಯು ಆರ್ ಅಂಡರ್ ಡಿಪ್ರೆಷನ್ ಅಂತ ಹೇಳಿದ್ರಂತೆ. ಅವಾಗ ದೆನ್ ಅವ್ರಿಗೆ ಅರಿವಾಗಿದೆ, ಓ ನಾನು ಹಿಂಗಿದ್ದೀನಿ. ಅಷ್ಟು ಆಕ್ಟಿವ್ ಆಗಿದ್ದ ಪರ್ಸನ್ ಅವನು. ಬೆಂಗಳೂರಲ್ಲಿ ನನಗೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವ್ರದ್ದು ಬನ್ನೇರುಘಟ್ಟ ರೋಡ್ ಅಲ್ಲಿ ಮೈಕೋ ಲೇಔಟ್ ಅಲ್ಲಿ ಅವ್ರದ್ದು ಒಂದು ಸಮಾಧಾನ ಕೇಂದ್ರ ಇದೆ ಒಂದು. ಅಲ್ಲಿ ಹೋಗಿದ್ದೆ ನಾನು, ನನ್ನ ಪುಸ್ತಕ ಪರ್ಚೇಸ್ ಮಾಡಕ್ ಹೋಗಿದ್ದೆ ಒಂದ್ಸರಿ. ಅವಾಗ ಅವರು ನನ್ನ ಕೌನ್ಸಿಲಿಂಗ್ ಮಾಡಿದ್ರು. ಅವರು ಅಲ್ಲಿ ಸುಭದ್ರಾ ಅಂತ ಒಬ್ರು ಮೇಡಮ್, ವೆಂಕಟ ರೆಡ್ಡಿ ಅಂತ ಎರಡನೇವರು, ಮೂರನೇವರು ಸಿ ಆರ್ ಚಂದ್ರಶೇಖರ್. ನಾನು ಮೊದ್ಲಿಂದ ಸಿ ಆರ್ ಚಂದ್ರಶೇಖರ್ ಅಂತ ಹೇಳಿದ್ರೆ ದೊಡ್ಡ ಫ್ಯಾನ್ ಅವ್ರಿಗೆ. ಸೊ ಏನೋ ನೋಡ್ಬೇಕು ಅವ್ರನ್ನ, ಮಾತಾಡ್ಬೇಕು ಅನ್ನೋ ಹೋದಾಗ ತುಂಬಾ ಚಿಕ್ಕ ಹೈಟ್, ತುಂಬಾ ಕಡಿಮೆ, ಒಂದು 4 ಅಡಿ ಇರ್ಬೇಕು ಅವ್ರು ಅಷ್ಟೇ. ತುಂಬಾ ಹೆಲ್ತಿಯಾಗಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅವರು. ಅವ್ರು ಹೇಳಿದ್ರು ನೀವು ಬಂದು ನಮ್ಮ ಸಂಸ್ಥೆ ಕೆಲಸ ಮಾಡಿ ಅಂತ ಅವಾಗ ಇನ್ವೈಟ್ ಮಾಡಿದ್ರು 2018 ಐ ಥಿಂಕ್ 18 ಅಲ್ಲಿ. ಅವತ್ತು ನಮ್ಗೆ ಅರ್ಥ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಲಿಪ್ಸ್ ಏನಿದೆ, ನಮ್ಮ 2 ತುಟಿಗಳೇನಿದೆ, ಈ 2 ತುಟಿಗಳು ಕಣ್ಣಿನ ಈ ಒಂದು ರೆಪ್ಪೆಗಳು ಈಕ್ವಲ್ ಮ್ಯಾಚ್ ಆಗ್ಬೇಕಂತೆ. ಅದರಿಂದ ನಾವು ಎದುರುಗಡೆ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನ ಬೇಗ ಅರ್ಥ ಮಾಡ್ಕೋಬಹುದು. ಒಂದು ವೇಳೆ ಹೇಳ್ತಾರಲ್ಲ, ನಿನ್ ಕಣ್ಣು ನಿಜ ಹೇಳ್ತಾ ಇದೆಯಲ್ಲ, ನಿನ್ನ ಬಾಯಿ ಸುಳ್ಳು ಹೇಳ್ತಾ ಇದೆ ಬಟ್ ಕಣ್ಣು ನಿಜ ಹೇಳ್ತಾ ಇದೆ ಅಂತಾರೆ ಗೊತ್ತಾ ಕೆಲವರು. ಹೌದು ಎಕ್ಸಾಕ್ಟ್ಲಿ. ಸೊ ಇದು ಬ್ಯೂಟಿಫುಲ್ ಒಂದು ಎಕ್ಸಾಂಪಲ್. ಇವೆರಡೂ ಕೂಡ ಈಕ್ವಲ್ ಆಗಿ ನಮ್ಗೆ ಮ್ಯಾಚ್ ಆದಾಗ ಏನಾಗುತ್ತೆ ಅಂದ್ರೆ, ಸೊ ಈ ಎದುರುಗಡೆ ಹೇಳ್ತಕ್ಕಂಥ ಸತ್ಯ ಅಂತ ಈಗ ನಮ್ಮ ಮುಂದೆ ನನಗೆ ಬರ್ತಾರೆ. ಇವತ್ತು ಅವ್ರು ಬಂದಿದ್ರು, ಅವ್ರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಅವ್ರಿಗೆ ಕಕ್ಕಸ್ ಕಾಣತ್ತಂತೆ. ಇದೊಂದು ನಾನು ಇದನ್ನ ಹೇಳಿದೆ, ಒಂದ್ 2 ವಾರದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಅವ್ರಿಗೆ ತುಂಬಾ ಎಫೆಕ್ಟ್ ಆಗಿದೆ. ಎಲ್ಲಿ ನೋಡಿದ್ರು, ಇವನ್ ಪೂಜೆ ಮನೇಲಿ ಕೂತ್ಕೊಂಡು ಆ ಒಂದು ಕಳಶ ನೋಡಿದ್ರು ಕೂಡ ಅಲ್ಲೂ ಕೂಡ ಕಕ್ಕಸ್ ಕಾಣತ್ತಂತೆ, ಸ್ಟೂಲ್ ಕಾಣುತ್ತೆ ಅವ್ರಿಗೆ. ಇಡೀ ಎಲ್ಲಾ ಸುತ್ತಾಕೊಂಡು ಎಲ್ಲಾ ಸುತ್ಕೊಂಡು ಬಂದು ಫೈನಲ್ ಆಗಿ ಯಾರೋ ಸಜೆಸ್ಟ್ ಮಾಡಿ ಬಂದಿದ್ರು ಟ್ರೀಟ್ಮೆಂಟ್ಗೆ. ಅವ್ರಿಗೆ ಏನ್ ಮಾಡ್ಬೋದು, ಅವ್ರಿಗೊಂದು ಹೋಗ್ತಾ ಇರೋದನ್ನ ರಿವರ್ಸ್ ಮಾಡ್ಬೇಕು. ಕೆಲವು ಸಲ ಕಲರಿಂದ ಕೆಲಸ ಮಾಡೋದನ್ನ ಚಕ್ರಗಳು ಬಂದಾಗ ಹೇಳ್ತೀನಿ ಇವಾಗ ನಾನು. ಸೊ ಈ ರೀತಿಯಾದ ಒಂದು ಸಮಸ್ಯೆಗಳು ಅವ್ರ ಮೇಲೆ ತುಂಬಾನೇ ಬೇಗ ಎಫೆಕ್ಟ್ ಆಗುತ್ತೆ. ಗೊತ್ತಿಲ್ಲ, ಅದು ಕೂಡ ಡಿಪ್ರೆಷನ್. ಅಂದ್ರೆ ಒಂದು ಇದು ಈ ತರ ಈ ಒಂದು ಕಡಿವಾಣ ಆಗ್ತಂಗ ಹಂಗ ಆಗ್ಬಿಟ್ಟಿರ್ತಾರೆ ಅವ್ರು. ಎಸ್ ಹಿಂಗೆ
ನಾನು ಇಷ್ಟೇ, ನನ್ನ ಮುಂದಕ್ಕೆ ನಾನು ಏನೋ ಯೋಚನೆ ಮಾಡಲ್ಲ, ನಂಗೆ ಬೇಡ ಅನ್ನೋದೊಂದು ಕಾನ್ಸೆಪ್ಟ್ ಅವ್ರಿಗಿರುತ್ತೆ. ಸೊ ನಾವ್ ಅರ್ಥ ಮಾಡ್ಕೊಬಿಡ್ಬೇಕು, ಯಾಕಂದ್ರೆ ಸ್ಟ್ರೆಸ್ ಅಲ್ಲಿ ಇದ್ದಾಗ ಎದುರುಗಡೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ಏನ್ ಕ್ವಶನ್ ಕೇಳ್ತಾ ಇದ್ರೆ ನಾನು ಏನ್ ಆನ್ಸರ್ ಮಾಡ್ತಾ ಇದ್ದೇನೆ ಅಂತ. ಬಟ್ ಆಂಗ್ಸೈಟಿ ಅಂತ ಬಂದಾಗ ನೀವು 4 ಕ್ವಶನ್ ಕೇಳಿ ಬೆವರಕ್ ಶುರು ಮಾಡ್ತಾನೆ ಅವನು. ಆಮೇಲೆ ಆತಂಕ, ಸಪೋಸ್ ಈಗ ನನ್ನ ಯೋಗ ಕ್ಲಾಸ್ ಅಲ್ಲಿ 5:15ಗೆ ಡೋರ್ ಕ್ಲೋಸ್ ಮಾಡ್ತೀನಿ, ಮಳೆ ಅಂತ ಹೇಳ್ಬಿಟ್ಟು ಬಿಟ್ಟಾಗ ಕೆಲವ್ರು ಯಾರು 5 ನಿಮಿಷಕ್ಕೆ ಬಂದ್ರು ಅಂತ ಕಡೆ 5 ನಿಮಿಷ ಲೇಟ್ ಆಗಿ ಬಂದು ಹೆಂಗ್ ಕುತ್ಕೋತಾರೆ ಅಂದ್ರೆ ಯಾರು ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಮೆತ್ತಗ್ ಮ್ಯಾಟ್ ಹಾಕ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೋತಾರೆ. ಆ ಅಪರಾಧಿ ಮನೋಭಾವ ಇದೆಯಲ್ಲ, ಇವತ್ತು ಲೇಟ್ ಆಗಿ ಬಂದೆ ಒಂದಾಯ್ತು, ಕೆಲವ್ರು ಮೆಸೇಜ್ ಹಾಕ್ತಾರೆ, ಸರ್ 5 ಮಿನಿಟ್ ಲೇಟ್ ಹೋ ಜಾಯೇಗಾ ಮೇರೆ ಕೋ, ಅವ್ರು ಬಂದು ಧೈರ್ಯ ಕುತ್ಕೋತಾರೆ, ಯಾಕೆ ಮೆಸೇಜ್ ಹಾಕಿರ್ತಾರೆ ನನಗೆ ಅವರು. ಕೆಲವ್ರು ಏನು ಹಾಕಿಲ್ಲ, ಸೈಲೆಂಟ್ ಆಗಿ ಕುತ್ಕೋತಾರೆ. ಆ ಸೈಲೆಂಟ್ ಆಗಿ ಬಂದು ಕುತ್ಕೊಳ್ಳೋದಿಲ್ಲ, ಅದು ಕೂಡ ಒಂದು ಆಂಗ್ಸೈಟಿನೇ. ಈ ತರ ನಾವು ಆಫೀಸ್ಗಳಲ್ಲಿ ಮಾಡ್ತೀವಿ, ನಾವು ಆಫೀಸ್ಗೆ ಲೇಟ್ ಆಗೋದ್ವಾ, ಸೈಲೆಂಟ್ ಆಗಿ ಹೋಗ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೋತೀವಿ. ಅವತ್ತು ನಮ್ದು ಬಿಹೇವಿಯರ್ ಗಳನ್ನ ಅಬ್ಸರ್ವ್ ಮಾಡಿ. ಆದ್ರೆ ಯಾವತ್ ನೀವು ಬೇಗ ಹೋಗ್ತೀರಾ ಅವತ್ ನಿಮ್ ಬಿಹೇವಿಯರ್ ಗಳನ್ನ ಅಬ್ಸರ್ವ್ ಮಾಡಿ. ಇವೆರಡಕ್ಕೂ ತುಂಬಾ ಒಂದು ಒಳ್ಳೆ ಅಂತರ ಇದೆ. ಇದು ಕೂಡ ಆಂಗ್ಸೈಟಿನೇ. ಬಟ್ ನೀವು ಸೈಲೆಂಟ್ ಆಗಿ ಕುತ್ಕೊಂಡಾಗ ಅವತ್ತು ಸ್ಟ್ರೆಸ್ ತುಂಬಾ ಇರುತ್ತೆ ನಿಮ್ಗೆ. ಬಟ್ ಒಳ್ಳೇದಲ್ಲ ಅಲ್ವಾ ಸರ್? ತಪ್ಪು ಮಾಡಿರ್ತಾರೆ, ಬಟ್ ಅದಕ್ಕೂ ಬಂಡಧೈರ್ಯ ಬೇಕು. ಸೊ ಈ ರೀತಿಯಾದ ಸಮಸ್ಯೆ ಇವನ್ನೆಲ್ಲ ಕಾರ್ಯ ಮಾಡ್ಕೊಂಡು ಕೊನೆಗೆ ತಗೊಂಡೋಗಿ ಅಲ್ಲಿ ಬಿಟ್ಬಿಡುತ್ತೆ, ಡಂಪ್ ಮಾಡೋದು. ಅದು ಸ್ಮಶಾನ ತರ, ಅದು ಡಿಪ್ರೆಷನ್ ಅನ್ನೋದು ತಗೊಂಡೋಗಿ ಬಿಟ್ಬಿಡುತ್ತೆ. ಅದಕ್ಕೆ ನೀನ್ ಯಾರೋ ಏನು ಅಂತ ಗೊತ್ತಿಲ್ಲ, ತಗೊಂಡ್ ಹೋಗ್ತಾರೆ ಯಾವ್ದೋ ಸೈಕಿಯಾಟ್ರಿ ಹತ್ರನೋ ಯಾರ ಹತ್ರ ಒಂದಷ್ಟು ಇದಿಷ್ಟು ಟ್ಯಾಬ್ಲೆಟ್ ಕೊಡ್ತಾರೆ, ನೀನ್ ತಿಂತಾ ಇರಪ್ಪ. ಎಲ್ಲಾ ಟ್ಯಾಬ್ಲೆಟ್ ಗಳಲ್ಲೂ ನಿಮ್ಗೆ ನಿದ್ರೆ ಬರ್ಸೋದೇ ಇರುತ್ತೆ, ನಿದ್ರೆ ಮಾಡು. ಬಟ್ ಅದ್ರಲ್ಲಿ ಆಗ್ತಕ್ಕಂಥ ಸೈಡ್ ಎಫೆಕ್ಟ್ ಏನ್ ಗೊತ್ತಾ, ನಿಮ್ಗೆ ಟೆಂಪ್ರವರಿ ಆಗಿ ಇನ್ಸ್ಟೆಂಟ್ ಆಗಿ ಅವ್ರು ಆಕ್ಟಿವ್ ಆಗ್ತಾರೆ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿದ್ರೆ ಮಾಡಿ ಮತ್ತೆ ಕೋಲ್ಡ್ ಆಗ್ತಾರೆ ಅವ್ರು. ಯಾವಾಗ ಕೋಲ್ಡ್ ಆಗುತ್ತೆ ಬಾಡಿ, ಅವಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಆಕ್ಚುಲಿ ಒಬ್ಬ ವ್ಯಕ್ತಿ, ಆರೋಗ್ಯವಂತ ವ್ಯಕ್ತಿ ಹೇಗಿರ್ಬೇಕು, ಬ್ಲಡ್ ವಾರ್ಮ್ ಆಗಿರ್ಬೇಕು, ಒಳ್ಳೆ ಊಟ ಮಾಡ್ಬೇಕು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಒಂದ್ ಮಾತು, ನಾನು ಹೆಂಗ್ ಅರ್ಥ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ, ಈ 4 ವರ್ಷದಲ್ಲಿ ನಾನು ಓದಿರೋದನ್ನ ಚೆನ್ನಾಗಿ ಕೆಲಸ ಮಾಡಿ ಬಾಡಿನ ಹೀಟ್ ಮಾಡು, ಊಟ ಕೊಟ್ಟೋ ದೇಹನ ತಣ್ಣಂಗ್ ಮಾಡು, ಅಷ್ಟೇ. ಇದೇ ಇನ್ನು ಹ್ಯಾಂಗ್ ಸಿಂಪಲ್ ಕಾನ್ಸೆಪ್ಟ್ ಇದು. ಚೆನ್ನಾಗಿ ಕೆಲಸ ಮಾಡು, ಆಕ್ಟಿವ್ ಆಗಿರು, ದೇಹ ಹೀಟ್ ಆಗತ್ತೆ. ಊಟ ಮಾಡು, ದೇಹ ತಣ್ಣಗಾಗತ್ತೆ. ಇಲ್ಲ ನಾನು ಊಟದಿಂದನೇ ಹೀಟ್ ಮಾಡ್ತೀನಿ ದೇಹನ ಅಂತ ಹೇಳಿದ್ರೆ, ರೆಸ್ಟ್ ಮಾಡಿ ತಣ್ಣ ಮಾಡು. ಈ ಒಂದು ಹ್ಯಾಂಗ್ ಯಾವತ್ತು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ, ಅವತ್ತು ನಮ್ಗೆ ಇದು ಕೆಲಸ ಮಾಡುತ್ತೆ. ಇಲ್ಲಿ ಒಂದೇ ಕಡೆ ಕುತ್ಕೊಂಡು ನಮ್ಮ ಮಿಥುನ್ ಸರ್ದು ಇದಿದೆಯಲ್ಲ ಶಬ್ದ, ಸ್ಟಾಗ್ನೇಷನ್. ಆ ಸ್ಟಾಗ್ನೇಷನ್, ಅದು ಫಿಸಿಕಲ್ ಸ್ಟಾಗ್ನೇಷನ್ ಅಥವಾ ಮೆಂಟಲ್ ಸ್ಟಾಗ್ನೇಷನ್, ಯಾವ್ದೋ ಒಂದು ಕಡೆ ನಿಂತ್ಕೊಬಿಡುತ್ತೆ ಅದು. ಆ ನಾಲ್ಗೆಯಿಂದ ಹೋಗುವಂದ್ರೆ ಎಲ್ಲ ಹೋಗುತ್ತೆ, ಅದು ಹೋಗಲ್ಲ. ಆ ಡಿಪ್ರೆಷನ್ ಬಂದಿರತಕ್ಕಂಥ ನಾಲ್ಗೆಗಳು ನೋಡ್ತೀವಲ್ಲ, ಆ ತೂತ್ ಬಿಡೋದೊಂದಿಲ್ಲ, ಅಷ್ಟು ಮಟ್ಟ ಕಪ್ ಆಗಿರುತ್ತೆ ಅದು. ಅದು ಬಿಗಿನಿಂಗ್ ಅಲ್ಲಿ ವೈಟ್ ಇಂದ ಎಲ್ಲೋ ಆಗಿ ಇನ್ನೊಂದು ಕಲರ್ ಆಗಿ ಕೊನೆಗೆ ಬಂದು ಬ್ಲಾಕ್ ಕನ್ನಿಂಗ್ ಆಗಿ ಕೂತಿರುತ್ತೆ. ಅದನ್ನ ತೆಗೆಯೋದಷ್ಟು ಈಸಿ ಅಲ್ಲ. ಇಲ್ಲ ಅವ್ರುಗಳು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಯಾವ್ದೋ ಸತ್ಸಂಗಗಳು ಜೊತೆ ಜಾಯ್ನ್ ಆಗ್ಬೇಕು, ಸೇವಾ ಮನೋಭಾವಗಳ ಜೊತೆ, ಭಜನೆ, ಅವ್ರ ಮನೆಗಳಲ್ಲಿ ಆಗ್ತಕ್ಕಂತ. ಇಲ್ಲ ನಾನು ಒಬ್ಳೆ ಕುತ್ಕೊಂಡು ಪೂಜೆ ಮಾಡ್ತೀನಿ, ದೇವ್ರನ್ನ ನಾನೇ ಆಹ್ವಾನ ಮಾಡ್ಕೊಬಿಡ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅದು. ಈ ತರ ತುಂಬಾ ಜನ ಇದ್ದಾರೆ. ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಂತೂ ತುಂಬಾ ಜನ ಇದ್ದಾರೆ ಈ ಸಮಸ್ಯೆಗಳು. ಅವ್ರು ನಾನು ಸ್ಟ್ರೆಸ್ ಅಲ್ಲಿ ಇದೀನೋ, ನಾನು ಆಂಗ್ಸೈಟಿ ಇದೀನೋ, ನಾನು ಇದ್ರಲ್ಲಿ ಇದೀನೋ ಗೊತ್ತಿಲ್ಲ, ಬಟ್ ಬ್ಲೇಮ್ ಮಾಡ್ತಾರೆ. ಕೋವ್ಯಾಕ್ಸಿನ್ ತಗೊಂಡೆ ನಂಗೆ ಪ್ರಾಬ್ಲಮ್ ಆಯ್ತು, ಅದ್ರ ಮೇಲೆ ಈಗ ಇದೊಂದೇ ಇರೋ ಸದ್ಯಕ್ಕೆ ಇಟ್ಕೊಂಡು ಬರ್ತಾ ಇರೋದು ಅದು. ವಾಟ್ ಅಬೌಟ್ ಯುವರ್ ಫಿಸಿಕಲ್ ಡೈಲಿ ಆಕ್ಟಿವೇಶನ್? ಏನ್ ಕಿತ್ತು ದಬಾಕ್ತೀಯಪ್ಪ ನೀನು 10:30 11 ಗಂಟೆ ಮೇಲೆ? ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇದೀಯಾ? MNC ಕಂಪ್ನಿ ಇದೆಯಾ? ನೋ. ನಾನು ಕೆಲವ್ರು ನೋಡ್ತೀನಿ, ಕೆಲವ್ರ ಸ್ಟೇಟಸ್ಗಳನ್ನ 1:40 2 ಗಂಟೆ 3 ನಿಮಿಷಕ್ಕೆಲ್ಲ ಹಾಕಿದ್ದಾರೆ. ಯಾರು ಕಾಯ್ತಾ ಇದಾರೆ ನಿನ್ ಸ್ಟೇಟಸ್ಗೋಸ್ಕರ? ಎಷ್ಟು ಜನ ನಿನ್ ಸ್ಟೇಟಸ್ ಮಾಡ್ತಾರೆ? ಇಟ್ಸ್ ಎ ಬುಲ್ಶಿಟ್. ಐ ಥಿಂಕ್ ಬೇಕಾಗಿಲ್ಲ ಇದು ಅವ್ರಿಗೆ. ಬಟ್ ಅವರು ಗೊತ್ತಿಲ್ಲ ಇನ್ನೊಬ್ಬರನ್ನ ಜಯಶೀಲ ಅವರು ಸ್ಟ್ರೆಸ್ ಅಲ್ಲಿ ಇದಾರಪ್ಪ, ಬಟ್ ಅಸಲಿ ಸ್ಟ್ರೆಸ್ ನಾನು. ಇದು ಪ್ರಾಬ್ಲಮ್ ಆಗ್ತಾ ಇದೆ. ಅಸಲ್ ಆಂಗ್ಸೈಟಿ ಇರೋದು ನಾನು, ಅಸಲ್ ಡಿಪ್ರೆಷನ್ ಇರೋದು ನಾನು. ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಓಕೆ ದೇವ್ರ ಕಾನ್ಸೆಪ್ಟ್ ಎಲ್ಲ ತಗೊಂಡ್ ಮಾತಾಡಿದ್ರೆ ದೇವ್ರೆಲ್ಲ ಕೊಡ್ತಾನಂತೆ, ನಿದ್ರೆ ಕಿತ್ಕೊಬಿಡ್ತಾನೆ ಅಂತಾರೆ. ನಿದ್ರೆ ಯಾಕೆ ಕಿತ್ಕೋತಾನೆ? ಹೆಂಗೆ ಅಂತ ಹೇಳಿದ್ರೆ, ಯಾರು ವಾಕ್ ಮಾಡ್ತಾ ಇದ್ರು ನಮ್ ಬಚೇರಿನಲ್ಲಿ, ಕಾಲ್ ನೋವು ಬಂತು ಅಂತ ಹೇಳ್ಬಿಟ್ಟು ಶೂ ಚೇಂಜ್ ಮಾಡಿದ್ರು.
ಈ ಶೂ ಈ ಶೂ ಶೂ ನಂಗೆ ತುಂಬಾ ಸೂಟ್ ಆಗ್ಲಿಲ್ಲ ಸರ್, ನನ್ ಮಗ ಶೂ ಕೊಡಿಸ್ತಾ ಎಷ್ಟು ಸರ್ 18,000 ಅಂತ ಶೂ ಅದು. ಬರೀ ಕಾಲು ಯಾಕೆ ಬರ್ತಾ ಇದೆ, ಅಂಗಾಲ್ ಯಾಕೆ ನೋವು ಬರ್ತಾ ಇದೆ ಅಂತ ನಾನು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಲ್ವಾ. ಸೊ ಇದು ಕಾನ್ಸೆಪ್ಟ್. ಇಲ್ಲೆಲ್ಲೋ ಅವರು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾ ಆ ಕೂತ್ಕೊಂಡಾಗ ಅಸಲಾಗಿ ಇದು ಸಮಸ್ಯೆ. ಮಗಳಿಗೆ ಹೆರಿಗೆ ನೋವು ಇರುತ್ತೆ, ಮಗಳಿಗೆ ಹೆರಿಗೆ ನೋವು ಇರುತ್ತೆ. ಆಕ್ಚುಲಿ ಹೆರಿಗೆ ನೋವನ್ನು ಅನುಭವಿಸ್ತಾ ಇರೋದು ಇವರು. ಈ ತರ ಕಾನ್ಸೆಪ್ಟ್. ಓಕೆನಾ, ಕ್ಲಿಯರ್ ಇದು? ಏನ್ ಮಾಡ್ಬೋದು ಇದಕ್ಕೆ, ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಬೀಯಿಂಗ್ ಇನ್ ಪ್ರೆಸೆಂಟ್, ಯಾವುದೇ ಖರ್ಚುಗಳಿಲ್ಲದೆ ನಾವು ಇದರಿಂದ ಹೆಂಗ್ ಆಚೆ ಬರ್ಬೋದು ಅಂತ ಹೇಳಿದ್ರೆ, ವಿಪಸ್ಸನ ಇದೆಯಲ್ಲ, ವಿಪಸ್ಸನ ಅಟೆಂಡ್ ಮಾಡಿದೀನಿ. ವಿಪಸ್ಸನದಲ್ಲಿ ಯಾಕೆ ವಿಪಸ್ಸನದಲ್ಲಿ ಒಂದು ವಸ್ತುವನ್ನ ತಗೊಂಡು ಇವ್ರು ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ವಿಪಸ್ಸನದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಇವಾಗ ಎಲ್ಲರನ್ನ ಆಚೆ ಕರ್ಕೊ ಬರೋದು ನಿಮ್ಮನ್ನ. ಮೊದಲನೇದಾಗಿ ವಿಪಸ್ಸನದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಜಾಗದಲ್ಲಿ ಕೂರ್ಸೋದನ್ನ ಹೇಳ್ಕೊಡ್ತಾರೆ. ನಿನ್ನ ದೇಹ ಅಲ್ಗಾಡ್ದಾಗೆ ಒಂದ್ ಜಾಗ ಫಸ್ಟ್ ಕೂತ್ಕೋಪ್ಪ ನೀನು. ಅಲ್ಲಿ ಯಾರು ನಿಮ್ಗೆ ಮೋಟಿವೇಟ್ ಮಾಡಿ ಅದು ಇದು ಅವನ ಇದು ಸಿದ್ಧಾಂತ ಇವನ್ ಸಿದ್ಧಾಂತ ಬುದ್ಧದ ಸಿದ್ಧಾಂತ ಏನು ಮಾತಾಡಲ್ಲ ಅಲ್ಲಿ. ಅಲ್ಲಿ ಮಾತಾಡೋದೇನಪ್ಪಾ ಅಂತ ಹೇಳಿದ್ರೆ ನಿನ್ನ ತಪ್ಪು ನಿನ್ಗೆ ಅರಿವು ಆಗೋದು ಹೇಗೆ ಅದನ್ನ ಫಸ್ಟ್ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಕೊನೆ ಒಂದು 3 ದಿನದಲ್ಲಿ ಮೈತ್ರಿ ಧ್ಯಾನ ಅಂತ ಒಂದು ಮಾಡಿಸ್ತಾರೆ. ಮೈತ್ರಿ ಧ್ಯಾನದಲ್ಲಿ 8 ದಿಕ್ಕುಗಳು, ಆಕಾಶ ಮತ್ತು ಭೂಮಿ, ಆಕಾಶದಲ್ಲಿರ್ತಕ್ಕಂಥ ಪಕ್ಷಿಗಳಿಂದ ಹಿಡಿದು ಜಲಚರ ವಸ್ತುಗಳು ಏನೇನಿದೆ ಪ್ರಾಣಿಗಳೆಲ್ಲವನ್ನೂ ಕ್ಷೇಮವನ್ನ ನೀನು ಬೇಡ್ಕೋಬೇಕು. ಉತ್ತರ ಭಾಗದಲ್ಲಿರ್ತಕ್ಕಂಥ ಜನಗಳು, ದಕ್ಷಿಣ ಭಾಗದಲ್ಲಿರ್ತಕ್ಕಂಥದ್ದು, ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಈಶಾನ್ಯ, ನೈಋತ್ಯ, ಆಗ್ನೇಯ, ವಾಯುವ್ಯದಲ್ಲಿರ್ತಕ್ಕಂಥ 8 ದಿಕ್ಕುಗಳ ಜನರು ಹಾಗೂ ಆಕಾಶದ ಪಕ್ಷಿಗಳು, ಇದು ಸಮುದ್ರದ ಒಳಗಡೆ ಇರ್ತಕ್ಕಂಥ ಜಲಚರ ಪ್ರಾಣಿಗಳು ಎಲ್ಲವೂ ಕೂಡ ಸುಖವಾಗಿರ್ಲಿ, ಖುಷಿಯಾಗಿರ್ಲಿ ಅಂತ ನಿಮ್ಮನ್ನ ಒಂದು ಗ್ರಾಟಿಟ್ಯೂಡ್ ನ ಮಾಡಿಸ್ತಾ ಹೋಗ್ತಾರೆ. ಮೈತ್ರಿ ಧ್ಯಾನ ಅಂತ. ಆ ಮೈತ್ರಿ ಧ್ಯಾನವನ್ನ ಮಾಡಿ ಕೊನೆ 3 ದಿನ ಮಾಡಿ ನಿಮ್ನ ಆಚೆ ಕಳಿಸ್ತಾರೆ. ಅಲ್ಲಿಂದ ಆಚೆಗೆ ಬಂದಾಗ ನೀವು ಅನ್ಸುತ್ತೆ ಏನಿದು, ಕೆಲವ್ರು ಅಂತಾರಲ್ಲ ಬಿಗ್ ಬಾಸ್ ಹೋಗಿದ್ದೆ ನಾನು ಅಲ್ಲೆಲ್ಲ ಸೈಲೆಂಟ್ ಆಗಿತ್ತು, ಆಚೆಗೆ ಬಂದಾಗ ಏನ್ ಹಿಂಗಾಯ್ತು ಅಂತಾರಲ್ಲ, ಇದೇ ಫೀಲು ವಿಪಸ್ಸಿಂದ ಆಚೆಗೆ ಬಂದಾಗ ಆಗುತ್ತೆ. ವಿಪಸ್ಸನದಲ್ಲಿ ಮೂಲ ವಸ್ತು ಯಾವುದು, ಧ್ಯಾನದ ಮೂಲ ವಸ್ತು ಯಾವುದು ಅಂತ ಹೇಳಿದ್ರೆ ವಿಪಸ್ಸನದಲ್ಲಿ ಶ್ವಾಸ, ಉಸಿರು. ಯಾಕಂದ್ರೆ ಅದು ಬೀಯಿಂಗ್ ಇನ್ ಪ್ರೆಸೆಂಟ್, ನಾವ್ ಏನ್ ತಗೋತಾ ಇದೀವಿ ಹಂಗ್ ಬದುಕಿರ್ತೀವಿ ನಾವು. ಸರ್ ಅಲ್ಲಿ ಒಬ್ರನ್ನೇ ಕೂರಿಸ್ತಾರಲ್ಲ, ಮತ್ತೆ ಅಗೇನ್ ಡಿಪ್ರೆಷನ್ಗೆ ಹೋಗಲ್ವಾ ಅಲ್ಲಿ? ಅಲ್ಲಿ ಗೈಡೆಡ್, ಎಲ್ಲಾನು ಗೈಡೆಡ್. ಓಕೆ. ಗೈಡೆಡ್ 100%. ಒಬ್ರು ಗೈಡ್ ಮಾಡ್ತಾರೆ, ಸತ್ಯನಾರಾಯಣ ಗೋಯಂಕ ಅಥವಾ ನಿಮ್ಗೆ ಹೇಳ್ಕೋಬೇಕು. ಆಮೇಲೆ ಅಲ್ಲಿ ಒಬ್ಬನೊಬ್ಬ ನೋಡಂಗಿಲ್ಲ ಮೇಡಮ್, ಮಾತಾಡಂಗಿಲ್ಲ. ನೋಡಿದ್ರೆ ತಾನೇ ನೀವು ಕಪ್ಪು, ಬಿಳಿಯ, ಕುಳ್ಳ, ಉದ್ದ ಇದೆಲ್ಲ ಬರ್ತವೆ. ಹ್ಮ್ ಇಲ್ಲ ಮಾತಾಡಂಗಿಲ್ಲ ಅಂತ ಎರಡನೇದು. ಫಸ್ಟ್ ಆಫ್ ಆಲ್ ನೀವು ನೋಡಂಗಿಲ್ಲ. ನೀವು ನಿಮ್ಮ ಹತ್ರ ಮೊಬೈಲ್ ಇರಲ್ಲ, ನಿಮ್ಗೊಂದು ರೈಟಿಂಗ್ ಪ್ಯಾಡ್ ಕೊಡ್ತಾರೆ, ಒಂದು ಪೆನ್ ಕೊಡ್ತಾರೆ. ನೀವ್ ನಿಮ್ ಮಲ್ಕೋಬೇಕಾ ಅಲ್ಲೇ ಮಲ್ಕೊಳ್ಳಿ, ಕೂತ್ಕೋಬೇಕಾ ಕೂತ್ಕೊಳ್ಳಿ, ಹೇಗ್ ಬೇಕೋ ಮಾಡ್ತಾ ಹೋಗಿ. ಬಟ್ ಧ್ಯಾನದ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಉಸಿರು. ಯಾಕೆ ಉಸಿರು ಅಂತ ಹೇಳಿದ್ರೆ ಅದು ಗಾಳಿ, ಅದ್ರಲ್ಲಿ ಯಾವುದೇ ಧರ್ಮ, ಯಾವುದೇ ಇನ್ನೊಂದು ಮತ್ತೊಂದು ಮಗದೊಂದು ಏನೂ ಇರಲ್ಲ ಅದ್ರಲ್ಲಿ. ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಹೋಗ್ತಾರೆ. ಫಸ್ಟ್ ನೀವೇನ್ ಮಾಡ್ತಾ ಇದ್ದೀರಾ, ನನಗೆ ಕಾಮ ಇದೆಯಾ, ನನಗೆ ಕ್ರೋಧ ಇದೆಯಾ, ನನಗೆ ಲೋಭ ಇದೆಯಾ, ಮೋಹ ಇದೆಯಾ, ಮತ್ಸರ ಇದೆಯಾ, ಮದ ಇದೆಯಾ, ಎಲ್ಲವನ್ನ ಒಂದೊಂದಾಗ ಕಳಿಸ್ತಾ ಹೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ ವಿಪಸ್ಸನ. ಆ ಶಬ್ದನೇ ಒಂದು ವೈಬ್ರೇಷನ್ ಅದು ವಿಪಸ್ಸನ ಅಂತಕ್ಕಂಥದ್ದು. ಸೊ ಇದು ಇಲ್ಲಿಂದ ಕೂಡ ನಾವು ಆಚೆ ಬರ್ಬೋದು. ಒಂದು ಗೈಡೆಡ್ ಮೆಡಿಟೇಷನ್ ಮಾಡಿ ಡಿಪ್ರೆಷನ್ ಆಚೆ ಕರ್ಕೊ ಬರ್ಬೋದು, ಇಲ್ವಾ ಕ್ರಿಯೇಟಿವ್ ಗಳನ್ನ ಮಾಡ್ತಾ ಇಂದನೂ ಕರ್ಕೊ ಬರ್ಬೋದು. ಇವುಗಳಿಂದ ತುಂಬಾ ಇದಾಗತ್ತೆ. ಓಕೆನಾ. ನೆಕ್ಸ್ಟ್ ಇದನ್ನ ನಾವು ಅಧ್ಯಾತ್ಮದ ಒಂದು ದೃಷ್ಟಿನಲ್ಲಿ ಹೇಳೋದಾದ್ರೆ, ಚಕ್ರಗಳು ಇಂಬ್ಯಾಲೆನ್ಸ್ ಆದಾಗ ಇದು ಸಮಸ್ಯೆಗಳಾಗ್ತಾವ? ಎಸ್, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ವಾಟ್ ಇಸ್ ಚಕ್ರಾಸ್? ಕೊನೆ ಕ್ಲಾಸ್ ಅಲ್ಲಿ ಅದ್ಭುತವಾಗಿ ಒಂದು 2.5 ಗಂಟೆ ಮಾಡಿದೆ ಅದು. ಚಕ್ರಗಳಂದ್ರೆ ಏನು, ಅದು ಹೇಗೆ ಕೆಲಸ ಮಾಡ್ತವೆ, ಹೇಗೆ ನಮ್ಮ ದೇಹದಲ್ಲಿ ಅವರ ಆಕ್ಟಿವೇಶನ್ಸ್ ಅಂತ ಇದೆ. ಮೇ ಬಿ ಅದರ ವಿಡಿಯೋ ಲಿಂಕ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಇದನ್ನ ಶೇರ್ ಮಾಡ್ಕೊಡ್ತೀನಿ. ತುಂಬಾ ಒಳ್ಳೆ ವಿಡಿಯೋ ಅದು. ಸೊ ಈ ಯೋಗ ಸಾಧಕರಿಗೆ ಚಕ್ರಗಳು ತುಂಬಾ ಹತ್ತಿರವಾಗಿ ಕನೆಕ್ಟ್ ಆಗಿರ್ತವೆ. ಯೋಗ ಸಾಧಕರುಗಳಿಗೆ ಇದನ್ನ ನಾವು ನೋಡಕ್ಕಾಗಲ್ಲ, ಇದನ್ನ ನಾವು ಮುಟ್ಟಕ್ಕಾಗಲ್ಲ, ಇದನ್ನ ನಾವು ಡಿಸೈನ್ ಮಾಡಿ ಹೇಳಕ್ಕಾಗಲ್ಲ. ಇದು ಅನುಭವಕ್ಕೆ ಬರ್ತಕ್ಕಂತಹ ಒಂದು
ವಸ್ತು ಅನುಭವಕ್ಕೆ ಬರುತ್ತೆ ಇದು. ಸೊ ಇದು ದೇಹದಲ್ಲಿ ಟೋಟಲ್ ಆಗಿ 9 ಚಕ್ರಗಳನ್ನ ನಾವು ಇದ್ ಮಾಡ್ತೀವಿ. ಅದರಲ್ಲಿ ಮೇನ್ ಆಗಿ 7 ಚಕ್ರಗಳನ್ನ ತಗೋತೀವಿ. 7 ಚಕ್ರಗಳಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳು. ಈ 7 ಚಕ್ರಗಳ ಜೊತೆಗೆ ಒಂದು ಶಿಖಾ ಚಕ್ರ, ಪಶ್ಚಿಮ ಚಕ್ರ, ಇನ್ನೊಂದು ನಿಶೂನ್ಯ ಚಕ್ರ ಅಂತ ಹೇಳ್ತೀವಿ. ಅವೆರಡಕ್ಕೆ ನಾವು ವೈಟ್ ಮತ್ತು ಬ್ಲಾಕ್ ಕಲರ್ಗಳನ್ನ ಕೊಡ್ತಾ ಹೋಗ್ತೀವಿ. ನಾವು ವಿಬ್ಗಯಾರ್ ತಗೋತೀವಲ್ಲ, ಕಾಮನಬಿಲ್ನ 7 ಬಣ್ಣಗಳನ್ನ ತಗೋತೀವಿ. ಅದೇ ರೀತಿ ನಮ್ಮ ದೇಹದಲ್ಲಿ ಆ ಬಣ್ಣಗಳ ಒಂದು ರಿಫ್ಲೆಕ್ಟ್ ಆ ಕೆಲಸ ಮಾಡಿ ಅವು ಆಕ್ಟಿವೇಟ್ ಯಾವಾಗ್ಲೂ 24 ಅವರ್ಸ್ ಕೆಲಸ ಮಾಡ್ತಾ ಇರ್ತವೆ. ಆ ಚಕ್ರ ಕೂಡ ಈ ಅಕ್ಯೂಟ್ ಸ್ಟ್ರೆಸ್ ತರನೇ ಆ ಚಕ್ರಗಳು ಕೂಡ ಬೆಳಿಗ್ಗೆ ಎದ್ದಾಗ ಒಂದು ಸರಳ ರೇಖೆಯ ಮೇಲೆ ನಿಂತ್ಕೋಬೇಕು. ಈಗ ನಿಂತ್ಕೋಬೇಕಲ್ವಾ, ಅದಕ್ಕೆ ಅದರದೇ ಆದ ಲೊಕೇಶನ್ ಇರ್ತವೆ. ಬಟ್ ನಿಮ್ಗೆ ಸಂಜೆ 10 ಗಂಟೆಗೆ ಮಲಗೋವರೆಗೆ ಆ ಚಕ್ರಗಳೆಲ್ಲವೂ ಕೂಡ ಇಂಬ್ಯಾಲೆನ್ಸ್ ಆಗಿರ್ತವೆ. ಮತ್ತೆ ಮಲ್ಕೋತೀರಾ, ಮತ್ತೆ ಮಲ್ಕೊಂಡಾಗ ವಾಪಸ್ ಅವ ಜಾಗಗಳಿಗೆ ಬಂದ್ಬಿಡ್ಬೇಕು. ಆ ಚಕ್ರಗಳು ಆ ಒಂದು ಜಾಗಗಳಿಗೆ ಬಂದಾಗ ಮತ್ತೆ ಬೆಳಿಗ್ಗೆ ಎದ್ದಾಗ ಮತ್ತೆ ಚಕ್ರಗಳು ತನ್ನ ಆಕ್ಟಿವೇಶನ್ಗಳ ಕೆಲಸ ಮಾಡ್ಕೋತವೆ. ಇಲ್ಲ ಒಂದು ಅದನ್ನ ಕಲರ್ ಮುಖಾಂತರ ನಾವು ಸರಿ ಮಾಡ್ಕೋಬಹುದು. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ವಿಬ್ಗಯಾರ್. ಅದರ ಮೇಲ್ಗಡೆ ನಾವು ನಾಡಿಯಿಂದ ಮುಂದ್ಗಡೆ ತಗೊಂಡ್ ಬಂದಾಗ ಈ 2 ಉಬ್ಬುಗಳ ಮಧ್ಯದಿಂದ ಈ ಮೂಗು ಎಂಡಾಗ ಜಾಗ ಇದೆಯಲ್ಲ, ಇದನ್ನ ನಾವು ಸುಷುಮ್ನ ನಾಡಿ ಅಂತ ಹೇಳ್ಬಿಟ್ಟು, ರೈಟ್ ಇರೋದನ್ನ ಪಿಂಗಳ ನಾಡಿ, ಎಡಗಡೆ ಇರ್ತಕ್ಕಂಥದನ್ನ ಇಡ ನಾಡಿ ಅಥವಾ ಸೂರ್ಯ ನಾಡಿ, ಚಂದ್ರ ನಾಡಿ ಅಂತ ಕರಿತೀವಿ. ಸೊ ಇನ್ ಹ್ಯಾಂಗನ್ನು ಇಲ್ಲೂ ಕೋರಿಲೇಟ್ ಮಾಡ್ತೀವಿ. ಈ 2 ಕೋರಿಲೇಟ್ ಮಾಡ್ಬಿಟ್ಟು ಇದು ಈ ಸುಷುಮ್ನ ನಾಡಿನ ನಾವು ದಾವ್ ಎನರ್ಜಿ ಅಂತ ನಾವು TCM ಅಲ್ಲಿ ನಾವು ಓದ್ತೀವಿ. ಸೊ ಇದನ್ನ ಈಗ ಮುಂದೆ ಹೋಗಿ ನಾವು ಇನ್ನೂ ಅಡಿಷನಲ್ 2 ಚಕ್ರಗಳನ್ನ ನಾವು ನೋಡಿದಾಗ ಈ ಸುಳಿ ಅಂತ ಏನ್ ಬರ್ತವೆ, ಈ ಜಾಗವನ್ನು ನಾವು ಶಿಖಾ ಚಕ್ರ ಅಂತ ಕರಿತೀವಿ. ಹಿಂದ್ಗಡೆ ಇರ್ತಕ್ಕಂಥ ಭಾಗವನ್ನ ನಾವು ನಿಶೂನ್ಯ ಚಕ್ರ ಅಂತ ಕರಿತೀವಿ. ದಿಸ್ ಇಸ್ ಬ್ಲಾಕ್, ದಿಸ್ ಇಸ್ ವೈಟ್. ಸೊ ಇಲ್ಲಿ ಈ ಇಡ ಪಿಂಗಳ ನಾಡಿ ಮತ್ತು ಈ ಒಂದು ಸುಷುಮ್ನ ನಾಡಿ ಎರಡೂ ಕೂಡ ಹಿಂಗ್ ಹೋಗಿ ಅವೆರಡು ಕ್ರಾಸ್ ಆಗ ಜಾಗ ಒಂದು ಪಾಯಿಂಟ್ ಬರುತ್ತಲ್ಲ, ಅದನ್ನ ನಾವು ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದು ಬ್ಯೂಟಿಫುಲ್ ಕಾನ್ಸೆಪ್ಟ್. ಓಕೆನಾ? ಸೊ ಇದ್ರ ಬಗ್ಗೆ ಡೌಟ್ ಇದ್ರೆ ಆಮೇಲೆ ಮಾತಾಡ್ತೀನಿ ಇದ್ರ ಬಗ್ಗೆ. ಇಲ್ಲಿ ನಾವು ಈ ಚಕ್ರಗಳನ್ನ ಬೆಳಗ್ಗೆ ನಾವು ವಾರ್ಮ್ ಅಪ್ ಮಾಡಿ, ನಾವು ಯೋಗ ಮಾಡೋ ಟೈಮಲ್ಲೋ ಧ್ಯಾನ ಮಾಡೋ ಟೈಮಲ್ಲೋ ಓಂಕಾರ, ಯೂನಿವರ್ಸಲ್ ವೈಬ್ರೇಷನ್ ಓಂಕಾರ ಮಾಡಿನೂ ನಾವು ಆಕ್ಟಿವೇಟ್ ಮಾಡ್ಕೋತೀವಿ. ಆದ್ರೆ ಇದಕ್ಕೆ ತನ್ನದೇ ಆದ ಒಂದು ಬೀಜ ಮಂತ್ರಗಳಿದೆ, ಬೀಜಾಕ್ಷರ ಮಂತ್ರಗಳು. ಅದನ್ನ ನಾವು ಹೇಳ್ಕೋಬಹುದು. ಏನು? ಸಪೋಸ್ ನಮ್ಮ ಮೂಲಾಧಾರ ಚಕ್ರ ಲಂ ಅಂತ ಹೇಳ್ತೀವಿ, ವಂ, ರಂ, ಯಂ, ಹಂ, ಔಂ, ಆ, ಓ, ಅಂತ 9 ಬೀಜ ಮಂತ್ರಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಆ 9 ಬೀಜ ಮಂತ್ರಗಳು ಎಷ್ಟು ಲಾಂಗ್ ಟೈಮ್ ತಕ್ಕ ನಾವು ತಗೋತೀವಿ. ಸಪೋಸ್ ನನ್ನ ಮೂಲಾಧಾರ ಚಕ್ರವನ್ನ ನಾನು ಆಕ್ಟಿವೇಟ್ ಮಾಡ್ಕೋಬೇಕು. ಬೆಳಗ್ಗೆ ಎದ್ದಿದ್ದೀನಿ, ಉಸಿರನ್ನ ನೇರವಾಗಿ ತಗೊಂಡು ನಿಧಾನ ಕೂತ್ಕೊಂಡು ಹಿಂಗೆ ಉಸಿರು ನೇರವಾಗಿ ತಗೊಂಡು ಲಂ ಹಿಂಗ್ ತಗೊಂಡು ಹೋಗ್ತೀನಲ್ವಾ. ಸೊ ಆ ಒಂದು ಮೂಲಾಧಾರ ಚಕ್ರ ತಾಕತ್ತಿದೆ ಅಂತ. ಒಂದು ವೇಳೆ ನಾನು ಹಿಂಗ್ ಉಸಿರು ತಗೊಂಡು ಲಂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಚಕ್ರ ಡಿಆಕ್ಟಿವೇಟ್ ಆಗಿದೆ. ಸೊ ಈ 7 ಚಕ್ರಗಳಲ್ಲಿ ನಾವು ಪ್ರತಿಯೊಂದು ಬೀಜ ಮಂತ್ರಗಳನ್ನ ಉಚ್ಚಾರ ಮಾಡ್ಬೇಕಾದ್ರೆ ಯಾವ್ದ್ರಲ್ಲಿ ನಾವು ತುಂಬಾ ಡ್ಯೂರೇಷನ್ ಜಾಸ್ತಿ ತಗೋತೀವಿ, ಯಾವ್ದ್ರಲ್ಲಿ ಡ್ಯೂರೇಷನ್ ತುಂಬಾ ಕಡಿಮೆ ತಗೋತೀವಿ, ಇವೆರಡುಗಳನ್ನ ನಾವು ಅಂತರ ನೋಡ್ಕೊಬಿಟ್ರೆ ಆ ಚಕ್ರ 100% ಡಿಸ್ಟರ್ಬ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಏನ್ ಡಿಸ್ಟರ್ಬ್ ಆಗಿರುತ್ತೆ ಅಂತ ಹೇಳಿದ್ರೆ, ಸಪೋಸ್ ಇದು ನಾಭಿ, ನಮ್ಮ ಒಕ್ಕಲ್ನ ಭಾಗ. ಒಕ್ಕಲ್ನ ಭಾಗದಲ್ಲಿ ಮಣಿಪುರ ಚಕ್ರ ಯೆಲ್ಲೋ ಕಲರ್ ಇರುತ್ತೆ ಅಂದ್ಕೊಳ್ಳಿ. ಆ ಮಣಿಪುರ ಚಕ್ರ ಜನರಲ್ ಆಗಿ ಅಸಿಡಿಟಿಯಿಂದನೋ ಗ್ಯಾಸ್ಟ್ರಿಕ್ ಇಂದ ಇನ್ನೊಂದ್ರಿಂದ ನಾವು ಬಟ್ಟಿ ಬೀಳೋದು, ಅವ್ರಿಗೆ ನಾಭಿ, ಅವ್ರ ನಾವಲ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಒಕ್ಕಳು ಜಾರಿ ಇದೆ, ಏನೇನು ಹೇಳ್ತಾರಲ್ಲ. ಸೊ ಮೇಲೆ ಹೋಗಿರ್ಬೋದು, ಕೆಳಗಡೆ ಹೋಗಿರೋ ಸೈಡಲ್ಲೆಲ್ಲ ಹೋಗಿರುತ್ತೆ ಅಂದ್ಕೊಳ್ಳಿ ಒಂದು ವೇಳೆ. ಸೊ ಸಪೋಸ್ ನಾವು ಅದನ್ನ ರಂ ಅನ್ನೋ ಒಂದು ಅಕ್ಷರದಿಂದ ಉಚ್ಚಾರ ಮಾಡಿದಾಗ ಟೋಟಲ್ ಬಾಡಿ ವೈಬ್ರೇಷನ್ ಆಗಿ, ಇಟ್ಸ್ ಎ ವೈಬ್ರೇಷನ್ ಮೆಡಿಷನ್, ವೈಬ್ರೇಷನ್ ಆಗಿ ಅದು ವಾಪಸ್ ಬಂದು ಆ ಜಾಗ ಕುತ್ಕೊಳ್ಳುತ್ತೆ. ನಿಮ್ಗೆ ಲೊಕೇಶನ್ ಗೊತ್ತಿಲ್ವಾ? ಲೊಕೇಶನ್ ಬೇಡ, ಜಸ್ಟ್ ಇಮ್ಯಾಜಿನ್ ಯೆಲ್ಲೋ ಕಲರ್. ಜಸ್ಟ್ ಒಂದು ಯೆಲ್ಲೋ ಕಲರ್ ನೀವು ಇಮ್ಯಾಜ್ ಮಾಡ್ಕೊಂಡು ಹಿಂಗೆ ಈ ತರ ನೆನೆಸ್ಕೊಂಡು ರಂ ನಾವು ತಗೊಂಡಿರ್ತಕ್ಕಂಥ ಒಂದು ಉಸಿರನ್ನ ನಾವು ನಿಧಾನಕ್ಕೆ ಫ್ಲೋ ಅಲ್ಲಿ ಆಚೆ ಹಾಕ್ತಾ ಹೋಗ್ತೀವಿ.
ಆಗ ಎಲ್ಲೇ ಇದ್ರೂ ಕೂಡ ಅದು ಬಂದು ನಿಮ್ಗೆ ಅದು ಕೂತ್ಕೊಳ್ಳುತ್ತೆ. ದಿಸ್ ಇಸ್ ದಿ ಲಾಜಿಕ್ ಆಫ್ ಚಕ್ರಾಸ್. ಆ ಒಂದು ಚಕ್ರ ನಿಮ್ಗೆ ಎಷ್ಟೋ ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಈ ತರ. ಸೊ ನಾವು ಪ್ರತಿದಿನ ನಾವು ಯೋಗಕ್ಕೆ ಹೋದಾಗ ಫಸ್ಟ್ ಒಂದು 12 ಬಾರಿ ಉಸಿರಾಡ್ತೀವಿ. 12 ಬಾರಿ ಉಸಿರಾಡದ್ಮೇಲೆ ಅದಲ್ಲದೆ ಅದು ಮುದ್ರೆಗಳಿದೆ, ಒಂದೊಂದು ಚಕ್ರಕ್ಕೆ ಒಂದೊಂದು ಮುದ್ರೆಗಳಿದೆ. ನಾನು ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಎಲ್ಲ ಹೇಳ್ಕೊಡ್ತೀನಿ. ಸೊ ಆ ಒಂದು ಮುದ್ರೆಗಳನ್ನ ಹಾಕೊಂಡು ಆ ಕಲ್ಲನ್ನ ಇಮ್ಯಾಜಿನ್ ಮಾಡ್ಕೊಂಡು ಆ ಮಂತ್ರಗಳನ್ನ ಹೇಳಿದಾಗ ಅದು ಎಲ್ಲೇ ಡಿಸ್ಟರ್ಬೆನ್ಸ್ ಆಗಿದ್ರು ವಾಪಸ್ ಬರುತ್ತೆ. ಈ ಒಂದು ಕಾನ್ಸೆಪ್ಟ್ ನ ಚಕ್ರಗಳ ಮುಖಾಂತರ ಬ್ಯಾಲೆನ್ಸ್ ಮಾಡ್ಕೋಬಹುದು. ಸೊ ನಾವು ಫಸ್ಟ್ ಆಕ್ಟಿವೇಟ್ ಮಾಡೋದು ಯಾವುದು? ಮೂಲಾಧಾರ ಚಕ್ರ ಅಂದ್ಕೊಳ್ಳಿ. ಫಸ್ಟ್ ಆಕ್ಟಿವೇಟ್ ಮಾಡೋದು ಯಾವ್ದು? ರೆಡ್ ಕಲರ್. ವಿಬ್ಗಯರ್ ಅಲ್ಲಿ ರೆಡ್ ಕಲರ್. ಆ ರೆಡ್ ಕಲರ್ ಇಮ್ಯಾಜಿನ್ ಮಾಡ್ಕೊಂಡು ನೀವು ಮಾಡಿದಾಗ ಒಂದು ವೇಳೆ ನಿಮ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿದೆ, ನಿಮ್ಗೆ ಮೆಮೊರೀಸ್ ಕ್ಯಾರಿ ಆಗ್ತಾ ಇದೆ, ನಿಮ್ಗೆ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅಂತ ಕಂಡು ಬಂದಾಗ ಆ ಚಕ್ರವನ್ನ ನೀವು ಲಾಂಗ್ ಟೈಮ್ ನೀವು ಮಾಡಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ 3 ನಿಮಿಷಗಳ ಕಾಲ ಒಂದೇ ಚಕ್ರದ ಮೇಲೆ ಅವ್ರಿಗೆ ಆ ಒಂದು ವೈಬ್ರೇಷನ್ ಗಳನ್ನ ಕೊಡ್ತಾ ಹೋಗ್ಬೇಕು. ಸುಮ್ನೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಆಗಲ್ವಲ್ಲ, ಅವ್ರಿಗೆ ಕೊಡ್ಬೇಕು. ಈ ಒಂದು ಟಾಸ್ಕ್ ಕೊಡ್ಬೇಕು. 3 ನಿಮಿಷಗಳ ಕಾಲ ನೀವು ಎಷ್ಟು ಸಮಯ ಒಳಗೆ ತಗೋತೀರ ಅಲ್ಲಿವರೆಗೆ ನೀವು ನಿಧಾನಕ್ಕೆ ಲಮ್ನ ಹೇಳ್ತಾ ಹೋಗಿ ಅಂತ ಹೇಳ್ಬೇಕು. ಲಮ್ನ ಉಚ್ಚಾರ ಮಾಡ್ತಾ 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 ಲಾ ಮ ಲಮ್ ಇದೆಯಲ್ಲ ಅದು ಜಸ್ಟ್ 2 ಸೆಕೆಂಡ್ ಅಲ್ಲಿ. ಬಟ್ ಅಂತ ನಾವು ಅನುನಾಸಿಕ ಜೊತೆಗೆ ಏನ್ ಮ್ಯಾಚ್ ಮಾಡ್ತೀವಲ್ಲ ಆ ವೈಬ್ರೇಷನ್ ಅಬ್ಸರ್ವ್ ಮಾಡಿ ತುಂಬಾ ಅದ್ಭುತ ಕೆಲಸ ಮಾಡುತ್ತೆ. ಇನ್ಕ್ಲೂಡ್ ಓಂಕಾರ ಆಲ್ಸೋ. ಓಂ ಅದ್ರಲ್ಲಿ 3 ಅಕ್ಷರ ಇರುತ್ತೆ. ಆ ಓಂ ಆ 3 ಅಕ್ಷರಗಳು ಸೇರಿ ಓಂ ಆಗತ್ತಲ್ವಾ, ಆ ಓಂ ಕೂಡ ಯೂನಿವರ್ಸಲ್ ವೈಬ್ರೇಷನ್. ಸೊ ದೇಹವನ್ನ ಮಾನಸಿಕವಾಗಿ ತುಂಬಾ ಚೆನ್ನಾಗಿ ನರಿಶ್ಮೆಂಟ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಅದಾಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ, ನಾನು ಒಬ್ಬಂಟಿ ಆಗಿದ್ದೀನಿ, ನನ್ನ ಕಷ್ಟ ಯಾರು ಕೇಳ್ತಾ ಇಲ್ಲ, ಇವತ್ತು ಯಾರಿಗೂ ಟೈಮ್ ಇಲ್ಲ ಅಂತ ಕಂಡು ಬಂದ ವ್ಯಕ್ತಿಗಳು ಇದನ್ನ ನಿಮ್ಮಲ್ಲಿ ಮಾಡ್ಕೋಬಹುದು. ಒಂದು ಇನ್ನೊಂದೇನಪ್ಪಾ ಅಂದ್ರೆ ಇದರಲ್ಲಿ ಸಂಬಂಧಪಟ್ಟಂಗೆ ಒಬ್ಬ ವ್ಯಕ್ತಿ 1 ನಿಮಿಷಕ್ಕೆ 18 ಬಾರಿ ಉಸಿರಾಡ್ತಾನೆ. ಯೋಗಿಗಳು 8 ಬಾರಿ ಉಸಿರಾಡ್ತಾರೆ. ಯೋಗ ಮಾಡ್ತಕ್ಕಂಥ ಅಭ್ಯಾಸ ಇರುತ್ತೆ, 8 ಬಾರಿ ಉಸಿರಾಡ್ತಾರೆ. ಈ ಹಠ ಯೋಗ ಮಾಡ್ತಾರಲ್ಲ ಅವರು 4 ಬಾರಿ ಯೂಸ್ ಮಾಡ್ತಾರೆ, 4 ಬಾರಿ ಉಸಿರಾಡ್ತಾರೆ 1 ನಿಮಿಷಕ್ಕೆ. ಇನ್ನು ಕೆಲವರು ಅದನ್ನ ಸಾಧನೆ ಮಾಡೋರು 1 ನಿಮಿಷ 2 ಬಾರಿ ಉಸಿರಾಡ್ತಾರೆ. ನೀವು ಎಷ್ಟು ಡ್ಯೂರಿಯೇಷನ್ಗಳನ್ನ ಕಡಿಮೆ ಮಾಡ್ಕೊಂಡು ಅಂದ್ರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ಡ್ಯೂರೇಷನ್ ಜಾಸ್ತಿ ಮಾಡ್ತೀರಾ, ಅಲ್ಲಿ ನಿಮ್ಮ ಆಯಸ್ಸು ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೇಳ್ತಾರಲ್ಲ ನಾಯಿ ಹಿಂಗ್ ಉಸಿರಾಡತ್ತೆ. ನಮ್ಮ ಮಾತ್ರ 10 ರಿಂದ 12 ವರ್ಷ, 15 ವರ್ಷ, ಮ್ಯಾಕ್ಸಿಮಮ್ 20 ವರ್ಷ ಮುಗೀತಷ್ಟೇ. ಆದ್ರೆ ಆಮೆ ಹಂಗಿಲ್ವೇ? ಆಮೆ ಬ್ರೀದಿಂಗ್ ಚೆಕ್ ಮಾಡಿ ನೀವು ಯೂಟ್ಯೂಬ್ ಅಲ್ಲಿ, ಒಂದು ಟಾಟಾ ಐಸ್ ಬ್ರೀದಿಂಗ್ ಟೆಕ್ನಿಕ್ ಅಂದ್ಬಿಟ್ಟು ನಿಧಾನಕ್ಕೆ ಉಸಿರು ಹೇಳ್ಕೊಳ್ಳುತ್ತೆ, ನಿಧಾನಕ್ಕೆ ಉಸಿರು ಬಿಡುತ್ತೆ. ಸೊ ಇದನ್ನ ಈ ಒಂದು ತೆಲುಗಲ್ಲಿ ಯಾವ್ದೋ ಒಂದು ಸಿನಿಮಾ ಬಂತು, ಐ ಥಿಂಕ್ ನಾನಕ್ಕೂ ಪ್ರೇಮ್ ಅಂತ ಇರ್ಬೇಕು, ಅದೊಂದು ಡಿವೈಸ್ ಬರುತ್ತೆ. ಆ ಡಿವೈಸ್ ನ ಸೆಟ್ ಮಾಡಿಬಿಟ್ಬಿಟ್ರೆ ಅದು ನಿಮ್ಗೆ ಹೇಳ್ಕೊಡುತ್ತೆ, ಈ ಟೈಮ್ ನೀವು ಉಸಿರು ಸ್ಟಾರ್ಟ್ ಮಾಡಪ್ಪ, ಇನ್ಹೇಲ್ ಎಕ್ಸೇಲ್, ಅದು ಹೇಗೆ ಅಂತ. ನೀವು ಯಾವಾಗ ತುಂಬಾ ಮೌನವಾಗಿರ್ತೀರಾ ಅವಾಗ ನೋಡಿ ತುಂಬಾ ಡೀಪ್ ಬ್ರೀತ್ ಮಾಡ್ತೀರಾ. ಮಾತಾಡ್ಬೇಕಾದ್ರೆ ಡೀಪ್ ಬ್ರೀತ್ ಆಗಲ್ಲ. ಆ ಡೀಪ್ ಬ್ರೀತ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮ್ ಎನರ್ಜಿ ಲಾಸ್ ಆಗುತ್ತೆ. ಕ್ಲಾಸ್ ಮಾಡ್ತಾ ಇದೀನಿ ನಾನು, ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಎನರ್ಜಿ ಲಾಸ್ ಆಗ್ತಾ ಇದೆ, ಮೈನಸ್ ಆಗ್ತಾ ಇದೆ. ನಾನು ಕೂತಿದ್ರು ಕೂಡ ಒಂದ್ ಜಾಗದಲ್ಲಿ ಕೂತ್ಕೊ ಪಾಠ ಮಾಡ್ತಾ ಇದ್ರು ಕೂಡ ನನ್ ಎನರ್ಜಿ ಲಾಸ್ ಆಗುತ್ತೆ. ಆ ಎನರ್ಜಿ ಲಾಸ್ ಆಗತ್ತೆ ಅಂದ್ರೆ ನನಗೆ ನಾಭಿವರೆಗೆ ಉಸಿರು ಹೋಗ್ತಾನೆ ಇಲ್ಲ. ಆದ್ರೆ ನೀವು ಮೌನವಾಗಿದ್ದಾಗ ಆ ಒಂದು ಉಸಿರಿನಾಟ ನಿಮ್ಗೆ ನಾಭಿವರೆಗೆ ತಲುಪುತ್ತೆ. ನೀವೇನಾದ್ರು ಅಲ್ಲೇ ಕೂತ್ಕೊಂಡು ಡೀಪ್ ಬ್ರೀದಿಂಗ್ ಮಾಡಕ್ ಶುರು ಮಾಡಿದ್ರೆ ನಮ್ದು ಕಾಕ್ಸಿಸ್ ಇದೆಯಲ್ಲ, ಯಾವ್ದು ನಮ್ದು ಮೂಲಾಧಾರ ಚಕ್ರದ ಕೊನೆ ಅಂದ್ರೆ ಸ್ಪೈನಲ್ ಕಾರ್ಡ್ನ ಕೊನೆ ತುದಿ ಇದೆಯಲ್ಲ, ಅಲ್ಲಿ ತಲುಪುತ್ತೆ. ಇದನ್ನ ನಾವ್ ಎಲ್ಲ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಬಂಧಗಳಲ್ಲಿ ಅಬ್ಸರ್ವ್ ಮಾಡಬಹುದು. ಜಾಲಂಧರ ಬಂಧ, ಉಡ್ಯಾನ ಬಂಧ, ಮತ್ತೆ ನಾವು ಮೂಲ ಬಂಧಗಳನ್ನ ಮಾಡ್ತೀವಲ್ವಾ, ಈ ಮೂಲ ಬಂಧ, ಜಾಲಂಧರ ಬಂಧ ಮತ್ತು ಉಡ್ಯಾನ ಬಂಧ ಮಾಡಿದಾಗ ನಮ್ಗೆ ಮಲದ್ವಾರ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಅಂದ್ರೆ ನಾವು ತಗತಕ್ಕಂತಹ ಉಸಿರಾಟ ಅಲ್ಲಿಗೆ ಹೋಗಿ ಲಾಕ್ ಆಗುತ್ತೆ ಅಂತ. ಇವ್ 3 ಒಟ್ಟಿಗೆ ಲಾಕ್ ಮಾಡಿದಾಗ ಮಹಾಬಂಧ ಮಾಡ್ತೀವಿ ನಾವು. ಜಾಲಂಧರ ಬಂಧ ಮಾಡಿ, ಉಡ್ಯಾನ ಬಂಧ ಮಾಡಿ ಮತ್ತು ಮೂಲ ಬಂಧ 3 ಮಾಡಿ ನಾವು ಮಹಾಬಂಧವನ್ನ ಮಾಡ್ತೀವಿ. ಮಹಾಬಂಧ ಮಾಡಿದಾಗ ಮೇಲ್ಗಡೆ ಮೂಗ್ ಲಾಕ್ ಆಗುತ್ತೆ, ನಮ್ಮ ತಳಭಾಗದಿಂದ ನಮ್ಮ ಮಲದ್ವಾರ ಲಾಕ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಂದ ಅಲ್ಲಿಗೆ ನಮ್ಮ ಉಸಿರು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ದಿಸ್ ಇಸ್ ದಿ ಮೂಮೆಂಟ್. ನಮ್ಗೆ ಗೊತ್ತಾಗ್ತಾ ಇಲ್ವಾ? ಸೊ ಜಸ್ಟ್
ಬ್ರೀದ್ ಇನ್ ಮಾಡಿ. ಬ್ರೀದ್ ಇನ್ ಮಾಡ್ಬಿಟ್ಟು ನಿಧಾನಕ್ಕೆ ಅದನ್ನ ಉಸಿರನ್ನ ಬಿಡ್ತಾ ಹೋಗಿ, ಬಟ್ ಈ ಉಚ್ಚಾರ ಇರ್ಲಿ, ಲಂ. ಅದು ಆನ್ಲೈನ್ ಸಿಗುತ್ತೆ. ಸೊ ಸ್ವಾದಿಷ್ಟಾನ ಚಕ್ರಕ್ಕೆ ವಂ, ಮಣಿಪುರ ಚಕ್ರಕ್ಕೆ ರಂ, ಅನಾಹತ ಚಕ್ರಕ್ಕೆ ಯಂ, ವಿಶುದ್ಧ ಚಕ್ರಕ್ಕೆ ಹಂ, HUM ಹಂ. ಸೊ ಆಗ್ನ ಚಕ್ರಕ್ಕೆ ಓಂ. ಸೊ ಇದಕ್ಕೆ ನಮ್ಮ ಸಹಸ್ರ ಚಕ್ರಕ್ಕೆ ಆ, ಕೊನೆಗೆ ಕ್ಲೋಸ್ ಆಗುತ್ತೆ. ಸೊ ಶಿಖಾ ಚಕ್ರಕ್ಕೆ ಓಂ, ನಿಶುನ ಚಕ್ರಕ್ಕೆ ಬರೀ ವೈಬ್ರೇಷನ್, ಅನ್ನೋ ಒಂದು ವೈಬ್ರೇಷನ್. ಇಷ್ಟನ್ನ ಮಾಡಿ ನೀವು ಯೋಗ ಮಂತ್ರ ಹೇಳ್ತಿರೋ, ಅಥವಾ ಬುದ್ಧ ವಂದನ ಮಾಡ್ತಿರೋ, ಇನ್ನೊಂದ್ ಮಾಡ್ತಿರೋ, ಶುಕ್ಲಾಂಬರದನ ಮಾಡ್ತಿರೋ, ಅಥವಾ ಅಸತಮ ಸದ್ಗಮ ಹೇಳ್ತಿರೋ, ಅದು ನಿಮಗ್ ಬಿಟ್ಟು ವಿಷಯ. ನಾವು ಯಾವ್ದನ್ನ ಇದನ್ನ ಮಾಡ್ಬೇಡಿ ಅಂತ ಹೇಳಲ್ಲ. ಬಟ್ ಆಧ್ಯಾತ್ಮನೇ ಬೇರೆ, ನಿಮ್ಮ ಪೂಜೆ ಪುನಸ್ಕಾರಗಳೇ ಬೇರೆ. ಆಧ್ಯಾತ್ಮಕ್ಕೂ ಸಂಬಂಧ ಇಲ್ಲ. ಯಾರು ಇದನ್ನ ಬಂದು ಕೋಲೆಕ್ಟ್ ಮಾಡ್ಕೊಂಡು ಬೇಡಿ, ನಾನು ಅಗರಬತ್ತಿ ಹಚ್ಚಿದೆ ಆಧ್ಯಾತ್ಮ ಅಂತ. ಆಧ್ಯಾತ್ಮದಲ್ಲಿ ಇದು ಯಾವುದೂ ಇಲ್ಲ. ನಿಮ್ಮ ಕರ್ಪೂರ, ನಿಮ್ಮ ಪೂಜೆ ಮಾಡೋದು, ಪೂಜೆ ಪುನಸ್ಕಾರಗಳು ಯಾರು ಇರಲ್ಲ. ಆಧ್ಯಾತ್ಮ ಅಂತಕ್ಕಂಥದ್ದು ಇದರಿಂದ ಮುಕ್ತವಾಗಿರೋದು. ಇದೇನೋ ನಮ್ ಖುಷಿ ನಾವು ಮಾಡ್ಕೋತೀವಿ ಅಷ್ಟೇ. ಒಂದು ಫ್ರಾಗ್ರೆನ್ಸ್ ಬೇಕು, ನೋಡೋಕ್ ಸುಂದರವಾಗಿರುತ್ತೆ. ಬಿ ಅಬ್ಸರ್ವರ್, ಬಿ ಅಬ್ಸರ್ವರ್. ಮಾನಸಿಕ ಮತ್ತು ಶಾರೀರಿಕ ದೈಹಿಕ ಆರೋಗ್ಯ ಎರಡೂ ಕೂಡ ಎಫೆಕ್ಟ್ ಆಗುತ್ತೆ. ಸಿನಿಮಾ ನೋಡ್ತಿರ್ತಾರಲ್ಲ, ಸಿನಿಮಾ ನೋಡಿ, ಸಿನಿಮಾ ತರ ನೀವು ಸಿನಿಮಾ ನೋಡಲ್ಲ, ದರ್ಶನ್ ನೋಡಿತಾ ಇದ್ರೆ ಪಕ್ಕದಲ್ಲಿ ಕೊಡಿದ್ರೆ ಅವ್ನ್ ಬಂದ್ ನಿಮ್ಗೆ ಹೊಡಿತಾನೆ. ದೈಹಿಕ ಆರೋಗ್ಯ, ಅವನೇನೋ ಒದ್ದ ನಾವು ಸೀಟ್ ಹೋದ್ರೆ. ಬಿ ಅಬ್ಸರ್ವರ್. ಯಾವ್ದು